ಸೊ ಇವುಗಳನ್ನ ನಾವು ಮೋಡಲ್ ವರ್ಬ್ಸ್ ಅಂತ ಕರಿತೀವಿ ಆರ್ ಜಸ್ಟ್ ಮೋಡಲ್ಸ್. ಆ್ಯಂಡ್ ನೀವು ಅನ್ಕೊಂಡಿರೋ ಥರ ಒಂದು ಮೋಡಲ್ ಅವ್ರಿಗೆ ಒಂದು ಮೀನಿಂಗ್ ಇರೋದಿಲ್ಲ. ಪ್ರತಿ ಮೋಡಲ್ ವರ್ಬ್ಗೂ ಮಲ್ಟಿಪಲ್ ಮೀನಿಂಗ್ಸ್ ಇರುತ್ತೆ, ಒಂದಕ್ಕಿಂತ ಜಾಸ್ತಿ ಮೀನಿಂಗ್ಸ್ ಇರುತ್ತೆ. ಅದನ್ನ ಆ ಎಲ್ಲ ಮೀನಿಂಗ್ಸ್ನ ಯೂಸಸ್ನ ನಾವು ಇವತ್ತು ಕಲಿತಾ ಇದ್ದೀವಿ. ಸೊ ಎರಡು ವಿಷಯ ನೀವು ನೆನ್ಪಿಟ್ಕೋಬೇಕು. ಏನಂದರೆ, ಒಂದು, ಈಚ್ ಮೋಡಲ್ ವರ್ಬ್ ಹ್ಯಾಸ್ ಮೋರ್ ದೆನ್ ಒನ್ ಯೂಸ್. ಓಕೆ, ಲೈಕ್ ಯು ಕ್ಯಾನ್ ಡೂ ಇಟ್, ಇಲ್ಲಿ ನಾವು ಎಬಿಲಿಟಿ ಬಗ್ಗೆ ಮಾತಾಡ್ತಿದ್ದೀವಿ. ಯು ಕ್ಯಾನ್ ಲೀವ್ ನಾವು, ಇಲ್ಲಿ ನಾವು ಪರ್ಮಿಷನ್ ಕೊಡ್ತಾ ಇದ್ದೀವಿ. ಎರಡೆಲ್ಲ ಇನ್ನೂ ತುಂಬ ಯೂಸಸ್ ಇದೆ, ಇವತ್ತು ಕಲಿಯೋಣ ಅದನ್ನೆಲ್ಲ. ನೆಕ್ಸ್ಟ್, ಡಿಫ್ರೆಂಟ್ ಮೋಡಲ್ಸ್ ಕ್ಯಾನ್ ಹ್ಯಾವ್ ಸಿಮಿಲರ್ ಯೂಸಸ್. ಅಂದರೆ ಬೇರೆ ಬೇರೆ ಡಿಫ್ರೆಂಟ್ ಮೋಡಲ್ ವರ್ಬ್ಸ್ಗೆ ಸೇಮ್ ಮೀನಿಂಗ್ ಇರಬಹುದು. ಫಾರ್ ಎಕ್ಸಾಂಪಲ್ ನೋಡಿ, ಹಿ ಮೇ ಕಮ್ ಟುಡೇ ಅಂತನಾದರೂ ಹೇಳಿ, ಹಿ ಕುಡ್ ಕಮ್ ಟುಡೇ ಅಂತನಾದರೂ ಹೇಳ್ಬೋದು. ಸೊ ಮೇ, ಕುಡ್ಗೆ ಇಲ್ಲಿ ಸೇಮ್ ಮೀನಿಂಗ್ ಇದೆ. ಪಾಸಿಬಿಲಿಟಿ ಬಗ್ಗೆ ಮಾತಾಡ್ತಿದ್ದೀವಿ ಎರಡರಲ್ಲೂ ಕೂಡ, ಇವತ್ತು ಕಲಿಯೋಣ ಅದನ್ನೆಲ್ಲ. ಸೊ ಫಸ್ಟ್ ಲೆಟ್ ಸ್ಟಾರ್ಟ್ ವಿತ್ ಕ್ಯಾನ್. ಸೊ ಕ್ಯಾನ್ಗೆ ನೀವು ಅಂದ್ಕೊಂಡಿರೋ ಥರ ಒಂದೆರಡು ಮೀನಿಂಗ್ಸ್ ಇಲ್ಲ, ತುಂಬ ಮೀನಿಂಗ್ಸ್ ಇದೆ, ತುಂಬ ಯೂಸೇಜಸ್ ಇದೆ. ನೋಡೋಣ ಯಾವುದಂತ. ಫಸ್ಟ್ ಒನ್ ನಮ್ಗೆ ಗೊತ್ತಿದೆ, ಎಬಿಲಿಟಿ ಬಗ್ಗೆ ಮಾತಾಡೋದು ಕ್ಯಾನಿಂದ ಅಲ್ವಾ. ಕ್ಯಾನ್ ಯು ಟೈಪ್ ಫಾಸ್ಟ್? ಯೆಸ್, ಐ ಕ್ಯಾನ್ ಟೈಪ್ ಫಾಸ್ಟ್. ಕ್ಯಾನ್ ಯು ಕಮ್ ಟುಮಾರೋ? ನೋ, ಐ ಕಾಂಟ್ ಕಮ್ ಟುಮಾರೋ. ಸೊ ಈ ರೀತಿ ನಾವು ಎಬಿಲಿಟಿ ಬಗ್ಗೆ ಮಾತಾಡೋದಕ್ಕೆ ಯೂಸ್ ಮಾಡ್ತೀವಿ, ಇದು ಗೊತ್ತಿದೆ. ನೆಕ್ಸ್ಟ್, ನಂಬರ್ 2, ಪರ್ಮಿಷನ್ನ ಕೊಡೋದಕ್ಕೆ, ಪರ್ಮಿಷನ್ನ ಕೇಳೋದಕ್ಕೂ ಕೂಡ ನಾವು ಕ್ಯಾನ್ ಯೂಸ್ ಮಾಡ್ಬೋದು, ಬಟ್ ಇನ್ ಅ ಕ್ಯಾಶುವಲ್ ವೇ, ಫ್ರೆಂಡ್ಲಿ ವೇ. ಎಕ್ಸಾಂಪಲ್ಸ್ ನೋಡಿ ಇಲ್ಲಿ, ಕ್ಯಾನ್ ಐ ಲೀವ್ ನೌ? ಯೆಸ್, ಯು ಕ್ಯಾನ್ ಲೀವ್ ನೌ. ತುಂಬ ಫ್ರೆಂಡ್ಲಿ ವೇನಲ್ಲಿ ಕೇಳ್ತಾ ಇದ್ದೀವಿ. ನಾನೀಗ ಹೋಗ್ಬೋದಾ? ಹಾಂ, ನೀನೀಗ ಹೋಗ್ಬೋದು. ಪರ್ಮಿಷನ್ ಕೇಳ್ತಾ ಇದ್ದೀವಿ, ಪರ್ಮಿಷನ್ನ ಗ್ರ್ಯಾಂಟ್ ಮಾಡ್ತಾ ಇದ್ದೀವಿ. ಕ್ಯಾನ್ ಐ ಪಾರ್ಕ್ ಮೈ ಬೈಕ್ ಹಿಯರ್? ನೋ, ಯು ಕಾಂಟ್ ಪಾರ್ಕ್ ಹಿಯರ್. ಇಲ್ಲಿ ಪರ್ಮಿಷನ್ನ ಡಿನೈ ಮಾಡ್ತಾ ಇದ್ದೀವಿ. ತುಂಬ ಕ್ಯಾಶುವಲ್ ವೇ ಇದು. ಎಲ್ಲಿ ಯೂಸ್ ಮಾಡ್ಬೋದು? ನೀವು ಮನೇಲಿ ಯೂಸ್ ಮಾಡಿ, ಫ್ರೆಂಡ್ಸ್ ಜೊತೆ ಯೂಸ್ ಮಾಡಿ, ಸ್ಟ್ರೇಂಜರ್ಸ್ ಜೊತೆನೂ ಯೂಸ್ ಮಾಡ್ಬೋದು. ಎಲ್ಲಿ ನಿಮಗೆ ತುಂಬ ಕ್ಯಾಶುವಲ್ ಆಗಿ ಫ್ರೆಂಡ್ಲಿಯಾಗಿ ಮಾತಾಡಬೇಕು ಅನ್ಸುತ್ತೋ ಅಲ್ಲಿ ಪರ್ಮಿಷನ್ ಕೇಳೋದಕ್ಕೆ, ಪರ್ಮಿಷನ್ ಕೊಡೋದಕ್ಕೆ ಯೂಸ್ ಮಾಡಿ ಕ್ಯಾನ್ನ. ರೈಟ್. ನೆಕ್ಸ್ಟ್, ಥರ್ಡ್ ಯೂಸೇಜ್, ನಾವು ಅದೇ ಥರನೇ ಕ್ಯಾಶುವಲ್ ವೇನಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದಕ್ಕೂ ಯೂಸ್ ಮಾಡ್ತೀವಿ ಕ್ಯಾನ್. ಕ್ಯಾನಿಂದ ನಾವು ರಿಕ್ವೆಸ್ಟ್ ಕೂಡ ಮಾಡ್ಕೊಳ್ತೀವಿ. ನೋಡಿ, ಕ್ಯಾನ್ ಐ ಗೋ ಇನ್ ಫಸ್ಟ್? ನಾನು ಫಸ್ಟ್ ಹೋಗ್ಲಾ ಅಂತ ನಾವು ಕೇಳ್ತಾ ಇದ್ದೀವಿ. ಕ್ಯಾನ್ ಯು ವೇಟ್ ಫಾರ್ 5 minutes? ಕ್ಯಾನ್ ಯು ಮೂವ್ ಲಿಟಲ್ ಟು ದ ಲೆಫ್ಟ್? ಕ್ಯಾನ್ ಯು ಹೆಲ್ಪ್ ಮಿ ಕ್ಯಾರಿ ದಿಸ್ ಬ್ಯಾಗ್? ಹೆಲ್ಪ್ ಮುಂದೆ ಯಾವತ್ತು ಟು ಯೂಸ್ ಮಾಡಬೇಡಿ. ಕ್ಯಾನ್ ಯು ಹೆಲ್ಪ್ ಮೀ ಟು ಕ್ಯಾರಿ ಅಲ್ಲ, ಕ್ಯಾನ್ ಯು ಹೆಲ್ಪ್ ಮಿ ಕ್ಯಾರಿ ದಿಸ್ ಬ್ಯಾಗ್? ಕ್ಯಾನ್ ಯು ಸೆಂಡ್ ಮಿ ದಟ್ PDF ಒನ್ಸ್ ಅಗೇನ್? ಸೊ ಇಲ್ಲೆಲ್ಲ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ ತುಂಬ ಕ್ಯಾಶುವಲ್ ವೇನಲ್ಲಿ. ನೆಕ್ಸ್ಟ್, ನಂಬರ್ 4, ಪ್ರೊಹಿಬಿಷನ್. ಅಂದರೆ ಸಮಥಿಂಗ್ ದಟ್ ಇಸ್ ನಾಟ್ ಅಲೌಡ್, ಇದು ಮಾಡೋದಕ್ಕೆ ಅಲೋ ಇಲ್ಲ ಅಂತ ಹೇಳೋದಕ್ಕೂ ನಾವು ಕ್ಯಾನ್ ಯೂಸ್ ಮಾಡ್ಬೋದು. ಯು ಕಾಂಟ್ ಸಿಟ್ ಹಿಯರ್, ನೀನಿಲ್ಲಿ ಕೂತ್ಕೊಳ್ಳೋ ಹಾಗಿಲ್ಲ. ನೋಡಿ, ಕನ್ನಡದಲ್ಲಿ ಹೇಳ್ತೀವಲ್ವಾ, ಕಾಂಟೇ ಯೂಸ್ ಆಗುತ್ತೆ ಇಲ್ಲಿ. ರೈಟ್. ಯು ಕಾಂಟ್ ಪಾರ್ಕ್ ಯುವರ್ ಕಾರ್ ಹಿಯರ್. ಯು ಕಾಂಟ್ ಎಂಟರ್ ವಿತೌಟ್ ದಿ ID. ವಿಸಿಟರ್ಸ್ ಕಾಂಟ್ ಸ್ಟೇ ಹಿಯರ್ ಆಫ್ಟರ್ 8 PM. ಸ್ಟೂಡೆಂಟ್ಸ್ ಕಾಂಟ್ ಆಕ್ಸಸ್ ದಿಸ್ ಲಿಫ್ಟ್. ಮಾಡೋ ಹಾಗಿಲ್ಲ ಅಂತ ಹೇಳೋ ಕಡೆ ಎಲ್ಲ ಕಾಂಟ್ ಯೂಸ್ ಮಾಡ್ತೀವಿ ನಾವು ಟು ಎಕ್ಸ್ಪ್ರೆಸ್ ಪ್ರೊಹಿಬಿಷನ್. ನೆಕ್ಸ್ಟ್, ಜನರಲ್ ಪಾಸಿಬಿಲಿಟಿನ ಎಕ್ಸ್ಪ್ರೆಸ್ ಮಾಡೋದಕ್ಕೂ. ಜನರಲ್ ಪಾಸಿಬಿಲಿಟಿ ಅಂದ್ರೇನು? ಪಾಸಿಬಿಲಿಟಿ ಎಲ್ಲಿ ಬೇಕಾದರೂ ಆಗ್ಬೋದು, ಯಾವಾಗ ಬೇಕಾದರೂ ಆಗ್ಬೋದು, ಯಾರ ಜೊತೆ ಬೇಕಾದರೂ ಆಗ್ಬೋದು, ಆ ರೀತಿ ಜನರಲಿ ಇರುತ್ತೆ. ಸೊ ಜನರಲ್ ವರ್ಡ್ ಅಂದರೆ ಇದೇ ಮೀನಿಂಗ್, ಎಲ್ಲಾದರೂ, ಯಾವಾಗಲಾದರೂ, ಯಾರಿಗೆ ಬೇಕಾದರೂ. ಲೈಕ್ ದಿಸ್, ಯು ಕ್ಯಾನ್ ಗೆಟ್ ಇಟ್ ಎನಿವೇರ್. ನಿನಗಿದು ಎಲ್ಲಿ ಬೇಕಾದರೂ ಸಿಗುತ್ತೆ. ಇಲ್ಲಿ ನಾವು ಎಬಿಲಿಟಿ ಬಗ್ಗೆ ಹೇಳ್ತಿಲ್ಲ ಅಲ್ವಾ, ರಿಕ್ವೆಸ್ಟ್ ಬಗ್ಗೆನೂ ಹೇಳ್ತಿಲ್ಲ, ಪರ್ಮಿಷನ್ ಬಗ್ಗೆನೂ ಹೇಳ್ತಿಲ್ಲ, ನಾವು ಪಾಸಿಬಿಲಿಟಿ ಬಗ್ಗೆ ಹೇಳ್ತಾ ಇದ್ದೀವಿ. ತುಂಬ ಜನಕ್ಕೆ, ಬಿಗಿನರ್ಸ್ಗೆ ಗೊತ್ತಾಗೋದಿಲ್ಲ ಇಲ್ಲಿ ಯಾಕೆ ಕ್ಯಾನ್ ಬಂದಿದೆ. ಸೊ ಕ್ಯಾನಿಂದ ನಾವು ಜನರಲ್ ಪಾಸಿಬಿಲಿಟಿನ ಹೇಳೋದಕ್ಕೆ ಯೂಸ್ ಮಾಡ್ತೀವಿ. ಪಾಸಿಬಿಲಿಟಿ ಅಂದರೆ ಸಾಧ್ಯತೆ. ರೈಟ್. ಎನಿ ಒನ್ ಕ್ಯಾನ್ ಮೇಕ್ ಮಿಸ್ಟೇಕ್ಸ್, ಯಾರು ಬೇಕಾದರೂ ಮಿಸ್ಟೇಕ್ಸ್ ಮಾಡ್ಬೋದು. ಇಟ್ ಕ್ಯಾನ್ ಬಿ ಡೇಂಜರಸ್ ಸಮ್ಟೈಮ್ಸ್, ಇದು ಕೆಲವು ಸಾರಿ ತುಂಬ ಡೇಂಜರಸ್ ಆಗಬಹುದು. ಈ ಒಂದು ರೂಲ್ ನೆನ್ಪಿಟ್ಕೊಳ್ಳಿ, ಮೋಡಲ್ ವರ್ಬ್ ಜೊತೆ ಒಂದು ಅಡ್ಜೆಕ್ಟಿವ್ ಯೂಸ್ ಮಾಡಬೇಕಾದಾಗ, ಲೈಕ್ ಇಲ್ಲಿ ಬಂದಿದೆ ಡೇಂಜರಸ್, ಯಾವಾಗಲೂ ಕೂಡ ಬಿ ಇರಬೇಕು ಅದರ ಹಿಂದೆ. ಕ್ಯಾನ್ ಬಿ, ಇಟ್ ಕ್ಯಾನ್ ಬಿ ಡೇಂಜರಸ್. ಓವರ್ ಕಾನ್ಫಿಡೆನ್ಸ್ ಕ್ಯಾನ್ ಲೀಡ್ ಟು ಮಿಸ್ಟೇಕ್ಸ್, ಓವರ್ ಕಾನ್ಫಿಡೆನ್ಸಿಂದ ಮಿಸ್ಟೇಕ್ಸ್ ಆಗಬಹುದು. ಜನರಲಿ ಆ ಒಂದು ಸಾಧ್ಯತೆ ಇದೆ. ಸಮ್ ಮೆಡಿಸಿನ್ಸ್ ಕ್ಯಾನ್ ಕಾಸ್ ಡ್ರೌಸಿನೆಸ್. ಡ್ರೌಸಿನೆಸ್ ಅಂದ್ರೇನು? ನಿದ್ದೆ ಮತ್ತು. ಟೂ ಮಚ್ ಎಕ್ಸಸೈಸ್ ಕ್ಯಾನ್ ಬಿ ಬ್ಯಾಡ್ ಫಾರ್ ಯು. ಕ್ಯಾನ್ ಬಿ ಬ್ಯಾಡ್, ತುಂಬ ಎಕ್ಸಸೈಸ್ ಮಾಡೋದು ಕೂಡ ಒಳ್ಳೆಯದಲ್ಲ. ಸೊ ಕ್ಯಾನ್ಗೆ ಇನ್ನೊಂದು ಮೀನಿಂಗ್ ಕೂಡ ಇದೆ, ದಟ್ ಈಸ್
ನೆಗೆಟಿವ್ ಡಿಡಕ್ಷನ್. ಡಿಡಕ್ಷನ್ ಅಂದರೆ ಏನು? ಒಂದು ಕನ್ಕ್ಲೂಷನ್ಗೆ ಬರೋದು. ಲಾಜಿಕ್ ಫ್ಯಾಕ್ಟ್ಸ್ನೆಲ್ಲ ಚೆಕ್ ಮಾಡಿ ನಾವು ಒಂದು ಕನ್ಕ್ಲೂಷನ್ಗೆ ಬರ್ತೀವಿ ಅಲ್ವಾ, ಇದು ಈ ರೀತಿನೇ, ಇದು ಈ ರೀತಿ ಅಲ್ಲ ಅಂತ. ಅದನ್ನು ನಾವು ಡಿಡಕ್ಷನ್ ಅಂತೀವಿ. ನೆಗೆಟಿವ್ ಡಿಡಕ್ಷನ್ ಅಂದರೆ ನೆಗೆಟಿವ್ ಕನ್ಕ್ಲೂಷನ್ಗೆ ಬರೋದು, ಇಲ್ಲ ಅಂತ ಹೇಳೋದು. ಅಂದರೆ ಕನ್ಫರ್ಮ್ ಆಗಿ ಸರ್ಟೆಂಟಿಯಿಂದ ಹೇಳಿಬಿಡೋದು, ಇಲ್ಲಿ ನೋಡಿ, ಇಟ್ ಕಾಂಟ್ ಬಿ ಅ ರಿಯಲ್ ಡೈಮಂಡ್, ಇದು ರಿಯಲ್ ಡೈಮಂಡ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ನಾವು ತುಂಬ ಶ್ಯೂರಿಟಿಯಿಂದ ಹೇಳ್ತಿದ್ದೀವಿ. ನೆಗೆಟಿವ್ ಡಿಡಕ್ಷನ್ ಆಗಿರೋದ್ರಿಂದ ಎಲ್ಲ ನೆಗೆಟಿವ್ ಸೆಂಟೆನ್ಸ್ಗಳೇ ಇರುತ್ತೆ, ಅಂದರೆ ಸಾಧ್ಯನೇ ಇಲ್ಲ ಅಂತ ಹೇಳುವ ಸೆಂಟೆನ್ಸ್ಗಳಿವೆಲ್ಲ, ರೈಟ್? ನೌನ್ಸ್ ಬಂದರೂ ಕೂಡ ಬಿ ಯೂಸ್ ಮಾಡಬೇಕು ಯಾವಾಗಲೂ. ಹಿ ಲುಕ್ಸ್ ಟೂ ಯಂಗ್, ಹಿ ಕಾಂಟ್ ಬಿ ದ ಪ್ರಿನ್ಸಿಪಾಲ್, ಅವನು ಪ್ರಿನ್ಸಿಪಲ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಶಿ ಕಾಂಟ್ ಬಿ 40, ಶಿ ಲುಕ್ಸ್ ಮಚ್ ಯಂಗರ್, ಅವಳಿಗೆ 40 ಆಗಿರೋದಕ್ಕೆ ಸಾಧ್ಯನೇ ಇಲ್ಲ, ಅಂದರೆ ಏಜ್. ದಟ್ ಕಾಂಟ್ ಬಿ ರವಿ, ಹೀಸ್ ಇನ್ ಚೆನ್ನೈ ಟುಡೇ, ಅದು ರವಿ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಇಟ್ ಕಾಂಟ್ ಬಿ ಮೈನ್, ಮೈನ್ ಹ್ಯಾಸ್ ಅ ಬ್ಲ್ಯಾಕ್ ಕವರ್, ಇದು ನಂದಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಇಟ್ಸ್ ಆಲ್ರೆಡಿ 5, ಹಿ ಕಾಂಟ್ ರೀಚ್ ಬಿಫೋರ್ 6, ಅವನು 6ಗಿಂತ ಮುಂಚೆ ರೀಚ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನೋಡಿ ಹೇಗೆ ಹೇಳ್ತಿದ್ದೀವಿ, ಒಂದು ಸಾಧ್ಯನೇ ಇಲ್ಲ ಅಂತ ಹೇಳುವಾಗ ಇವನ್ನ ನಾವು ನೆಗೆಟಿವ್ ಡಿಡಕ್ಷನ್ ಅಂತೀವಿ. ಏನೋ ಒಂದು ಲಾಜಿಕ್ನ ನೋಡಿಕೊಂಡು ಫ್ಯಾಕ್ಟ್ಸ್ ಸಪೋರ್ಟ್ ಮಾಡೋ ಥರ ಇದ್ದರೆ ಮಾತ್ರ ನಾವು ಯೂಸ್ ಮಾಡ್ತೀವಲ್ವ ಈ ಥರ. ಆಗಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಬೇಕೀಗ ನಾವು, ಅಂದರೆ ಪಾಸ್ಟ್ನ ಬಗ್ಗೆ ಮಾತಾಡಬೇಕು. ಅವಾಗ ಏನು ಹೇಳ್ತೀವಿ? ಹಿ ಕಾಂಟ್ ಹ್ಯಾವ್ ರೀಚ್ಡ್ ಹೋಮ್ ಯೆಟ್, ಅವನು ಮನೆನ ರೀಚ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಆಗ ನಾವು ಹ್ಯಾವ್ ಜೊತೆ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಯೂಸ್ ಮಾಡ್ತೀವಿ. ಸೊ ಕಾಂಟ್ಗೆ ಹ್ಯಾವ್ ಪಾಸ್ಟ್ ಪಾರ್ಟಿಸಿಪಲ್ನ ಸೇರಿಸೋದ್ರಿಂದ ಅದು ಪಾಸ್ಟ್ನ ಮೀನಿಂಗ್ ಕೊಡುತ್ತೆ ಅಷ್ಟೆ. ಅಂದರೆ ಅರ್ಥ, ಅವನು ಮನೆಗೆ ಹೋಗಿರೋದಕ್ಕೆ ಸಾಧ್ಯನೇ ಇಲ್ಲ. ಶಿ ಕಾಂಟ್ ಹ್ಯಾವ್ ಡನ್ ಇಟ್, ಅವಳು ಅದನ್ನು ಮಾಡಿರೋದಕ್ಕೆ ಸಾಧ್ಯ ಇಲ್ಲ. ಹಿ ಕಾಂಟ್ ಹ್ಯಾವ್ ಸೆಡ್ ಇಟ್, ಅವನು ಅದನ್ನು ಹೇಳಿರೋದಕ್ಕೆ ಸಾಧ್ಯನೇ ಇಲ್ಲ, ರೈಟ್? ಸೊ ನೋಡಿ, ಕ್ಯಾನ್ಗೆ 6 ಡಿಫ್ರೆಂಟ್ ಮೀನಿಂಗ್ಸ್ ಇದೆ ಅಲ್ವಾ? ಈಗ ಅದೇ ಥರ ಕುಡ್ಗೆ ಕೂಡ ನೀವು ಅನ್ಕೊಂಡಿರೋ ಥರ 1-2 ಮೀನಿಂಗ್ ಇಲ್ಲ, ತುಂಬ ಮೀನಿಂಗ್ಸ್ ಇದೆ. ಫಸ್ಟ್ ಒನ್, ಪೊಲೈಟಾಗಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದಕ್ಕೆ ನಾವು ಕುಡ್ ಯೂಸ್ ಮಾಡ್ತೀವಿ. ಇವೆಲ್ಲ ಕ್ವಶನ್ ಫಾರ್ಮ್ಸ್ನಲ್ಲೇ ಇರುತ್ತೆ. ರಿಕ್ವೆಸ್ಟ್ ಅಂದರೆ ಎಲ್ಲನೂ ಕೂಡ ಕ್ವಶನ್ ಫಾರ್ಮ್ನಲ್ಲೇ ಇರುತ್ತೆ. ಕುಡ್ ಐ ಲೀವ್ ಅರ್ಲಿ ಟುಡೇ, ಸೊ ಇದು ತುಂಬ ಪೊಲೈಟ್ ಆಯಿತು. ಕ್ಯಾನ್ ಅಷ್ಟು ಪೊಲೈಟ್ ಆಗಿರೋದಿಲ್ಲ, ಬಟ್ ಕುಡ್ ತುಂಬ ಪೊಲೈಟ್ ಆಗಿರುತ್ತೆ. ನಾನು ಇವತ್ತು ಬೇಗ ಹೋಗ್ಬೋದಾ? ಕುಡ್ ಯು ಕಾಲ್ ಮೀ ಲೇಟರ್, ನನಗೆ ಆಮೇಲೆ ಕಾಲ್ ಮಾಡ್ತೀರಾ? ಕುಡ್ ಯು ಎಕ್ಸ್ಪ್ಲೇನ್ ಇಟ್ ಅಗೇನ್? ಕುಡ್ ಯು ಶೇರ್ ಇಟ್ ವಿತ್ ಮೀ ಆನ್ ವಾಟ್ಸ್ಆ್ಯಪ್? ಕುಡ್ ವಿ ಸ್ಪೀಕ್ ಟು ದ ಮ್ಯಾನೇಜರ್? ನೆಕ್ಸ್ಟ್ ನಂಬರ್ 2 ಈಸ್ ದ ಪಾಸ್ಟ್ ಎಬಿಲಿಟಿ. ಅಂದರೆ ಪಾಸ್ಟ್ನಲ್ಲಿ ನಮಗಿದ್ದಂಥ ಎಬಿಲಿಟಿ. ಐ ಕುಡ್ ಸ್ವಿಮ್ ವೆನ್ ಐ ವಾಸ್ 5, ಅಂದರೆ ನನಗೆ 5 years ಇದ್ದಾಗಲೇ ಆ ಎಬಿಲಿಟಿ ಇತ್ತು, ನನಗೆ ಈಜೋದಕ್ಕೆ ಬರ್ತಿತ್ತು. ಪ್ರೆಸೆಂಟ್ ಆದರೆ ಐ ಕ್ಯಾನ್ ಸ್ವಿಮ್, ಕರೆಕ್ಟ್? ಹಿ ಕುಡ್ ಕ್ಲೈಂಬ್ ಟಾಲ್ ಟ್ರೀಸ್ ಆಸ್ ಎ ಚೈಲ್ಡ್ ಅಂದ್ರೂ ವೆನ್ ಹಿ ವಾಸ್ ಚೈಲ್ಡ್ ಅಂತಲೇ ಅರ್ಥ, ರೈಟ್? ಚಿಕ್ಕವನಿದ್ದಾಗ ಮರಗಳನ್ನ ಚೆನ್ನಾಗಿ ಹತ್ತಿದ್ದ. ಬಿಫೋರ್ ಮೈ ಸರ್ಜರಿ ಐ ಕುಡ್ ಲಿಫ್ಟ್ ಹೆವಿ ವೆಯ್ಟ್ಸ್, ಆಗ ಸರ್ಜರಿಗಿಂತ ಮೊದಲು ನನಗೆ ಆ ಎಬಿಲಿಟಿ ಇತ್ತು, ಬಟ್ ಈಗ ಇಲ್ಲ ಅಂತ ಅರ್ಥ. ಈಗ ಇರ್ಬೋದು, ಇಲ್ಲದೆ ಇರ್ಬೋದು, ಬಟ್ ಪಾಸ್ಟ್ನಲ್ಲಂತೂ ಇತ್ತು ಅಂತ ಹೇಳ್ತಿದ್ವಿ, ರೈಟ್? ಹಿ ಕುಡ್ ರೀಡ್ ಆ್ಯಂಡ್ ರೈಟ್ ವೆನ್ ಹಿ ವಾಸ್ ಜಸ್ಟ್ 4. ಹಿ ಕುಡ್ ರೀಡ್ ಆ್ಯಂಡ್ ರೈಟ್ ವೆನ್ ಹಿ ವಾಸ್ ಜಸ್ಟ್ 4. ವಿ ಕುಡ್ ಹಿಯರ್ ದ ಟೆಂಪಲ್ ಬೆಲ್ಸ್ ಫ್ರಮ್ ಅವರ್ ಹೌಸ್, ಅಂದರೆ ಟೆಂಪಲ್ ಬೆಲ್ಸ್ನ ಸೌಂಡ್ ನಮಗೆ ಮನೇಲೇ ಕೇಳಿಸ್ತಿತ್ತು, ಆ ರೀತಿ ಆಗ್ತಿತ್ತು. ಇಲ್ಲಿ ನೀವು ನೋಟಿಸ್ ಮಾಡಿದ್ರಾ, ಇವೆಲ್ಲವೂ ಕೂಡ ಪಾಸ್ಟ್ನಲ್ಲಿ ಜನರಲಿ ಆಗ್ತಾ ಇತ್ತು. ಜನರಲ್ ಎಬಿಲಿಟಿ ಬಗ್ಗೆ ಮಾತಾಡ್ತಿದ್ದೀವಿ, ಯಾವುದೋ ಒಂದು ಸ್ಪೆಸಿಫಿಕ್ ಇನ್ಸಿಡೆಂಟ್ ಈವೆಂಟ್ ದಿನದ ಬಗ್ಗೆ ಅಲ್ಲ ಅಲ್ವಾ? ಬಟ್ ಆ ರೀತಿ ಇದ್ದಾಗ ಕುಡ್ ಯೂಸ್ ಮಾಡ್ಬೋದಾ? ಲೈಕ್ ಲಾಸ್ಟ್ ಸಂಡೇ ಬಗ್ಗೆ ನಾನು ಏನೋ ಒಂದು ಹೇಳಬೇಕು, ಫಾರ್ ಎಕ್ಸಾಂಪಲ್ ಈ ಥರ ಹೇಳಬೇಕು, ಲಾಸ್ಟ್ ಸಂಡೇ ನಾನು ತುಂಬ ಟ್ರೈ ಮಾಡಿದೆ, ಫೈನಲಿ ಮ್ಯಾನೇಜರ್ನ ಮೀಟ್ ಆಗೋದಕ್ಕಾಯಿತು. ಸೊ ಇದು ಒಂದು ಸ್ಪೆಸಿಫಿಕ್ ಎಬಿಲಿಟಿ, ಆಗ ಕುಡ್ ಯೂಸ್ ಮಾಡಬಾರ್ದು. ಆಗ ನಾನೇನು ಹೇಳಬೇಕು, ಲಾಸ್ಟ್ ಸಂಡೇ ಫೈನಲಿ ಐ ವಾಸ್ ಏಬಲ್ ಟು ಮೀಟ್ ದ ಮ್ಯಾನೇಜರ್. ವಾಸ್ ಏಬಲ್ ಟು, ಈ ಥರ ಸ್ಪೆಸಿಫಿಕ್ ಎಬಿಲಿಟಿ, ಒಂದು ದಿನದ್ದು, ಒಂದು ಈವೆಂಟು, ಒಂದು ಆ್ಯಕ್ಷನ್ ಇದ್ದಾಗ ವಾಸ್ ಏಬಲ್ ಟು ಯೂಸ್ ಮಾಡಿ ಅಷ್ಟೇ, ನೆನ್ಪಿಟ್ಕೊಳ್ಳಿ. ಜನರಲ್ ಎಬಿಲಿಟಿ ಇದ್ದಾಗ ಕುಡ್ ಬೇಸ್ ವರ್ಬ್ ಯೂಸ್ ಮಾಡಿ. ಜನರಲ್ ಎಬಿಲಿಟಿ ಅಂದರೆ ಯಾವಾಗಲೂ ರೈಟ್. ಅದೇ ಥರ ಇನೆಬಿಲಿಟಿ ಪಾಸ್ಟ್ನಲ್ಲಿ ಆಗ್ತಿರ್ಲಿಲ್ಲ, ಸಾಧ್ಯ ಇರಲಿಲ್ಲ ಅದು. ಸಾರಿ ಐ ಕುಡಂಟ್ ಕಾಲ್ ಯು ಯೆಸ್ಟರ್ಡೇ, ನೆನ್ನೆ ಬಗ್ಗೆ ಮಾತಾಡ್ತಿದ್ದೀನಿ. ಐ ಕುಡಂಟ್ ಕಾಲ್ ಯು ಯೆಸ್ಟರ್ಡೇ. ಐ ಕುಡಂಟ್ ಅಂಡರ್ಸ್ಟ್ಯಾಂಡ್ ಎನಿ ಇಂಗ್ಲೀಷ್ ಬಿಫೋರ್, ಮೊದಲು ನನಗೆ ಇಂಗ್ಲೀಷ್ ಏನೂ ಅರ್ಥ ಆಗ್ತಿರ್ಲಿಲ್ಲ.
ಎರಡು ಸೆಂಟೆನ್ಸ್ನಲ್ಲಿ ಕಂಪೇರ್ ಮಾಡಿ ನೋಡಿ. ಒಂದು ಜಸ್ಟ್ ಎಸ್ಟರ್ಡೇ ಬಗ್ಗೆ ಹೇಳ್ತಿದ್ದೀವಿ, ಇನ್ನೊಂದು ಪಾಸ್ಟ್ನಲ್ಲಿ ಜನರಲಿ ನನಗೆ ಇಂಗ್ಲೀಷ್ ಅರ್ಥ ಆಗ್ತಿರ್ಲಿಲ್ಲ ಅಂತ ಹೇಳ್ತಿದ್ದೀವಿ. ಸೊ ಇನೆಬಿಲಿಟಿ ಮಾತಾಡೋವಾಗ ಜನರಲ್ ಆದರೂ ಸ್ಪೆಸಿಫಿಕ್ ಆದರೂ ಕುಡಂಟ್ ಯೂಸ್ ಮಾಡಬಹುದು ನಾವು. ರೈಟ್. ಹಿ ಕುಡಂಟ್ ಸ್ಪೀಕ್ ಅಂಟಿಲ್ ಹಿ ವಾಸ್ 4. ಅವ್ನು 4 ವರ್ಷ ಆಗೋವರೆಗೂ ಅವನಿಗೆ ಮಾತಾಡೋದಕ್ಕೆ ಬರ್ತಿರ್ಲಿಲ್ಲ, ಇನೆಬಿಲಿಟಿ ಇತ್ತು. ಮೈ ಫಾದರ್ ಕುಡಂಟ್ ಗೆಟ್ ಅ ಪ್ರಾಪರ್ ಎಜುಕೇಶನ್. ಶಿ ಕುಡಂಟ್ ಈವನ್ ಬಾಯ್ಲ್ ಎನ್ ಎಗ್ ಅಂಟಿಲ್ ಲಾಸ್ಟ್ ಇಯರ್ ಅವ್ರಿಗೂ ಅವಳಿಗೆ ಎಗ್ ಕೂಡ ಬಾಯ್ಲ್ ಮಾಡೋಕ್ಕೆ ಬರ್ತಿರ್ಲಿಲ್ಲ. ಅರ್ಥ ಆಯ್ತಲ್ಲ? ಸೊ ಯಾವುದಾದ್ರೂ ಸ್ಪೆಸಿಫಿಕ್ ಡೇ ಬಗ್ಗೆ ಮಾತಾಡೋ ಹಾಗಿದ್ರು, ಜನರಲ್ ಆಗಿ ಇನೆಬಿಲಿಟಿ ಬಗ್ಗೆ ಮಾತಾಡೋ ಹಾಗಿದ್ರು ಕುಡಂಟ್ ಯೂಸ್ ಮಾಡಿ. ರೈಟ್. ಕುಡ್ಗೆ ಇನ್ನೊಂದು ಮೀನಿಂಗ್ ಇದೆ, ಅದೇನಂದರೆ ಪೊಲೈಟಾಗಿ ನಾವು ಸಜೆಷನ್ ಕೊಡೋದು, ಈ ರೀತಿ ಮಾಡಬಹುದಲ್ಲ ಅಂತ ಹೇಳೋದು. ನೋಡಿಲಿ, ಯು ಕುಡ್ ಆಸ್ಕ್ ರವಿ ಫಾರ್ ಹೆಲ್ಪ್. ನೀನು ಹೆಲ್ಪ್ಗೋಸ್ಕರ ರವಿನ ಕೇಳಬಹುದು ಅಂತ ನಾನು ಸಜೆಸ್ಟ್ ಮಾಡ್ತಾ ಇದ್ದೀನಿ. ಸೊ ನೀವು ತುಂಬ ಸರಿ ನೀವು ಯಾವುದೋ ಮೂವೀಸ್ ನೋಡ್ತಿರ್ತೀರ, ಎಲ್ಲೋ ಬುಕ್ ಓದ್ತಿರ್ತೀರ, ಅಲ್ಲಿ ಕುಡ್ ಈ ರೀತಿ ಯೂಸ್ ಆಗುತ್ತೆ. ನೀವಾಗ ಅನ್ಕೋಬೇಕು ಕುಡ್ಗೆ ಒಂದೇ ಮೀನಿಂಗ್ ಅಲ್ಲ, ತುಂಬ ಮೀನಿಂಗ್ಸ್ ಇದೆ. ಯಾವ್ಯಾವ ಈಗ ನೋಟ್ ಮಾಡ್ಕೊಳ್ತಾ ಇರಿ. ರೈಟ್. ಯು ಕುಡ್ ಟ್ರೈ ವಿತ್ ಮೈ ಫೋನ್. ನನ್ನ ಫೋನ್ ತೊಗೊಂಡು ಟ್ರೈ ಮಾಡ್ಬೋದು ನೀನು. ವಿ ಕುಡ್ ಟ್ರೈ ಅನದರ್ ರೆಸ್ಟೋರೆಂಟ್. ಬೇರೆ ರೆಸ್ಟೋರೆಂಟ್ ಟ್ರೈ ಮಾಡ್ಬೋದು. ವಿ ಕುಡ್ ಗೋ ಟು ಅ ಮೂವಿ ಇಫ್ ಯು ಆರ್ ಫ್ರೀ. ನೀವು ಫ್ರೀ ಇದ್ರೆ ನಾವು ಮೂವಿಗೆ ಹೋಗ್ಬೋದು. ಹಿ ಕುಡ್ ಕಮ್ ಅಂಡ್ ಸ್ಟೇ ಇನ್ ಮೈ ರೂಮ್, ಐ ಡೋಂಟ್ ಮೈಂಡ್. ಗೊತ್ತಾಯ್ತಲ್ಲ? ತುಂಬ ಪೊಲೈಟ್ ವೇನಲ್ಲಿ ನೀವು ಸಜೆಷನ್ ಕೊಡ್ತಾ ಇದ್ರೆ ಕುಡ್ ಯೂಸ್ ಮಾಡಿ ಈ ರೀತಿಯಾಗಿ. ಆಮೇಲೆಲ್ಲ ನೋಟ್ಸ್ ಮಾಡಿ ಇಟ್ಕೊಳ್ಳಿ ಚೆನ್ನಾಗಿ. ಓಕೆ. ನೆಕ್ಸ್ಟ್ ನೋಡಿ, ಕುಡ್ಗೆ ಇನ್ನೊಂದು ಮೀನಿಂಗ್ ಇದೆ. ದಟ್ ಈಸ್ ನಮ್ಮ ಒಂದು ಇಮ್ಯಾಜಿನರಿ ಎಬಿಲಿಟಿನ ಎಕ್ಸ್ಪ್ರೆಸ್ ಮಾಡೋದಕ್ಕೆ. ನಮ್ಮ ಹತ್ರ ಎಬಿಲಿಟಿ ಇರೋದಿಲ್ಲ, ಬಟ್ ನಾವು ಆ ಡಿಸೈರ್ನ ಎಕ್ಸ್ಪ್ರೆಸ್ ಮಾಡ್ತೀವಿ. ಪ್ರೆಸೆಂಟ್ ಬಗ್ಗೆ ಆದರೂ ಆರ್ ಎನಿ ಟೈಮ್ ಬಗ್ಗೆ ಆಗಿರ್ಬೋದು. ಇಲ್ಲಿ ನೋಡಿ, ಸ್ಟ್ರಕ್ಚರ್ ಈ ರೀತಿ ಇರುತ್ತೆ. ಐ ವಿಶ್ ಐ ಕುಡ್ ಬೇಸ್ ವರ್ಬ್. ಐ ವಿಶ್ ಐ ಕುಡ್ ಫ್ಲೈ ಅಂದರೆ ನನಗೆ ಹಾರೋದಕ್ಕೆ ಬರೋ ಹಾಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ ಅಂತ ನಾನು ನನ್ನ ಒಂದು ವಿಶ್, ಡಿಸೈರ್ನ ಎಕ್ಸ್ಪ್ರೆಸ್ ಮಾಡ್ತಿದ್ದೀನಿ. ಇದು ಅನ್ರಿಯಲ್ ಎಬಿಲಿಟಿ, ಅದು ಸಾಧ್ಯ ಆಗೋಕ್ಕೆ ಆಗಲ್ಲ, ಬಟ್ ಎಕ್ಸ್ಪ್ರೆಸ್ ಮಾಡ್ತೀವಿ ನಾವು. ಐ ವಿಶ್ ಐ ಕುಡ್ ಬೇಸ್ ವರ್ಬಿಂದ. ಯಾವಾಗ? ಇವತ್ತಿನ ಬಗ್ಗೆನಾ ಅವ್ರು ಎನಿ ಟೈಮ್ ಬಗ್ಗೆನಾ? ಏನಾದರೂ ಆಗಿರ್ಬೋದು, ಇವತ್ತಾಗಿರ್ಬೋದು ಅವ್ರು ಎನಿ ಟೈಮ್ ಬಗ್ಗೆ ಆಗಿರ್ಬೋದು. ಇಮ್ಯಾಜಿನರಿ ಎಬಿಲಿಟೀಸ್ ಈ ರೀತಿ ಇರುತ್ತೆ. ಐ ವಿಶ್ ಐ ಕುಡ್ ರೀಡ್ ಪೀಪಲ್ಸ್ ಮೈಂಡ್ಸ್. ನನಗೆ ಜನರ ಮೈಂಡ್ಸ್ನ ರೀಡ್ ಮಾಡೋಕ್ಕೆ ಬಂದರೆ ಎಷ್ಟು ಚೆನ್ನಾಗಿರ್ತಿತ್ತು. ಐ ವಿಶ್ ಐ ಕುಡ್ ಸ್ಪೀಕ್ ಇಂಗ್ಲೀಷ್ ಲೈಕ್ ಯು. ಐ ವಿಶ್ ಐ ಕುಡ್ ಕಮ್ ಟು ದ ಫಂಕ್ಷನ್ ಬಟ್ ಐ ಹ್ಯಾವ್ ಟು ವರ್ಕ್ ಲೇಟ್. ನಾನು ಫಂಕ್ಷನಿಗೆ ಬರೋ ಥರ ಆಯ್ತಿದ್ರೆ ಚೆನ್ನಾಗಿರ್ತಿತ್ತು, ಬಟ್ ನನಗೆ ಇವತ್ತು ಕೆಲಸ ಇದೆ ಅಂತ ಹೇಳ್ತಾ ಇದೆ. ಐ ವಿಶ್ ಐ ಕುಡ್ ಲೆಂಡ್ ಯು ಮನಿ ಬಟ್ ಐ ಹ್ಯಾವ್ ವೆರಿ ಲಿಟಲ್ ಮನಿ. ನಿನಗೆ ದುಡ್ಡು ಕೊಡೋಕೆ ನನಗೂ ಇಷ್ಟ ಇದೆ, ಬಟ್ ನನ್ನ ಹತ್ರ ತುಂಬ ಕಡಿಮೆ ದುಡ್ಡಿದೆ. ಸೊ ಗೊತ್ತಾಯ್ತಲ್ಲ? ನೆನ್ಪಿಟ್ಕೊಳ್ಳಿ, ಇವ್ಯಾವೂ ರಿಯಲ್ ಆಗಿ ಆಗೋದಿಲ್ಲ, ಬಟ್ ಅವು ಆಗಲಿ, ಆದರೆ ಚೆನ್ನಾಗಿರುತ್ತೆ ಅಂತ ನಾವು ವಿಶ್ ಮಾಡ್ತಿರ್ತೀವಿ. ಆಗ ಈ ಸ್ಟ್ರಕ್ಚರ್ನ ಯೂಸ್ ಮಾಡಿ. ಕುಡ್ಗೆ ಇನ್ನೊಂದು ಕೂಡ ಮೀನಿಂಗ್ ಇದೆ, ನಂಬರ್ 6. ಆಮೇಲೆ ಹೇಳ್ತೀನಿ ನಾನು ಅದನ್ನು. ನೆಕ್ಸ್ಟ್ ಈಗ ಮೇ. ನಿಮಗೊಂದು ಗೊತ್ತಿದೆ, ಪರ್ಮಿಷನ್ನ ಕೇಳೋದಕ್ಕೆ ನಾವು ಮೇನ ಯೂಸ್ ಮಾಡಬೇಕಂತ. ತುಂಬ ಫಾರ್ಮಲ್ ಆಗಿ ಆಫೀಸ್ ಕಾಂಟೆಕ್ಸ್ಟ್ನಲ್ಲಿ ನಾವು ಪರ್ಮಿಷನ್ನ ಕೇಳಬೇಕಂದಾಗ ಮೇ ಯೂಸ್ ಮಾಡ್ತೀವಿ. ಲೈಕ್, ಮೇ ಐ ಕಮ್ ಇನ್ ಸರ್? ಎಸ್ ಯು ಮೇ. ನೆಕ್ಸ್ಟ್ ನಾವು ಪರ್ಮಿಷನ್ನ ಗ್ರ್ಯಾಂಟ್ ಮಾಡ್ತಿದ್ದೀವಿ, ಪರ್ಮಿಷನ್ ಕೊಡ್ತಿದ್ದೀವಿ. ಆಗ ಯಾರಾದರೂ ಮೇಯಿಂದ ಪರ್ಮಿಷನ್ ಕೇಳಿದ್ರೆ ನೀವು ಮೇಯಿಂದನೇ ರೆಸ್ಪಾಂಡ್ ಮಾಡಬೇಕು. ಎಸ್ ಯು ಮೇ. ಅವ್ರು ಪೂರ್ತಿಯಾಗಿ ಎಸ್ ಯು ಮೇ ಕಮ್ ಇನ್ ಅಂತ ಪರ್ಮಿಷನ್ ಗ್ರ್ಯಾಂಟ್ ಮಾಡ್ತಿರೋದು. ಮೇ ಐ ಲೀವ್ ಸರ್? ನೋ ಯು ಮೇ ನಾಟ್. ಇಲ್ಲಿ ಪರ್ಮಿಷನ್ನ ಡಿನೈ ಮಾಡ್ತಿದ್ದೀವಿ, ಇಲ್ಲ ಈಗಲೇ ಹೋಗೋ ಹಾಗಿಲ್ಲ. ನೆಕ್ಸ್ಟ್ ಮೇಯಿಂದ ನಾವು ಪಾಸಿಬಿಲಿಟಿ ಬಗ್ಗೆ ನಾವು ಹೇಳ್ತೀವಿ, ಸಾಧ್ಯತೆ ಈ ರೀತಿ ಆಗಬಹುದು. ಇಟ್ ಮೇ ರೈನ್ ಟುಡೇ, ಇವತ್ತು ಮಳೆ ಬರಬಹುದು. ಹಿ ಮೇ ಕಮ್ ಬ್ಯಾಕ್ ಟುಡೇ. ಯು ಮೇ ಫೇಸ್ ಅ ಪ್ರಾಬ್ಲಮ್ ಲೇಟರ್. ವಿ ಮೇ ನಾಟ್ ರೀಚ್ ಮೈಸೂರು ಬೈ 10. ಮೈಸೂರಿಗೆ ನಾವು ರೀಚ್ ಆಗದೆ ಇರ್ಬೋದು 10 ಗಂಟೆ ಒಳಗೆ. ಹಿಸ್ ಫಾದರ್ ಮೇ ಬಿ ಬ್ಯುಸಿ ಟುಡೇ. ಅವ್ರ ಫಾದರ್ ಬ್ಯುಸಿ ಇರಬಹುದು. ನೋಡಿ, ಮೇ ಬಿ ಬ್ಯುಸಿ ಅಡ್ಜೆಕ್ಟಿವ್ ಬಂದಿದೆ, ಅದಕ್ಕೆ ಮೇ ಬಿ. ಸೊ ಈ ರೀತಿ ಪಾಸಿಬಿಲಿಟಿ ಬಗ್ಗೆ ನಾವು ಹೇಳ್ತಾ ಇದ್ದೀವಿ. ರೈಟ್. ಆ್ಯಂಡ್ ಮೇಯಿಂದ ನಾವು ವಿಶಸ್, ಬ್ಲೆಸ್ಸಿಂಗ್ಸ್ನ ಕೂಡ ಎಕ್ಸ್ಪ್ರೆಸ್ ಮಾಡ್ತೀವಿ. ಮೇ ಗಾಡ್ ಬ್ಲೆಸ್ ಯು. ಮೇ ಯು ಸಕ್ಸೀಡ್ ಇನ್ ಲೈಫ್. ಮೇ ಯು ಹ್ಯಾವ್ ಅ ವಂಡರ್ಫುಲ್ ಬರ್ಡೇ. ಗೊತ್ತಿರುತ್ತಲ್ವ ನಿಮಗೆ? ಸೊ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ ನೋಡಿ. ಮೇ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಬೇಸ್ ವರ್ಬ್, ಈ ಸ್ಟ್ರಕ್ಚರ್ನ ಫಾಲೋ ಮಾಡಿ. ಆಲ್ರೈಟ್. ಮೇ ಯು ಬಿ ಹ್ಯಾಪಿ ಆ್ಯಂಡ್ ಪ್ರಾಸ್ಪರಸ್. ಮೇ ಯುವರ್ ಜರ್ನಿ ಬಿ ಸೇಫ್ ಆ್ಯಂಡ್ ಕಂಫರ್ಟಬಲ್. ಮೇ ದಿಸ್ ನ್ಯೂ ಇಯರ್ ಬ್ರಿಂಗ್ ಎಂಡ್ಲೆಸ್ ಹ್ಯಾಪಿನೆಸ್ ಟು ಯು. ಮೇ ಯು ಬೋತ್ ಹ್ಯಾವ್ ಅ ಲಾಂಗ್ ಆ್ಯಂಡ್ ಫ್ರೂಟ್ಫುಲ್ ಮ್ಯಾರೇಜ್. ರೈಟ್. ಇವನ್ನೆಲ್ಲ ನೋಟ್ ಮಾಡಿ ಇಟ್ಕೊಳ್ಳಿ, ಯೂಸ್ ಆಗ್ಬೋದು.
ನೆಕ್ಸ್ಟ್ ಮೈಟ್. ಲೈಕ್ ಇಲ್ಲೂ ಕೂಡ ನಾವು ಪಾಸಿಬಿಲಿಟಿ ಹೇಳ್ತೀವಿ, ಬಟ್ ತುಂಬ ವೀಕ್ ಪಾಸಿಬಿಲಿಟಿ. ಇಲ್ಲಿ ನೋಡಿ, ಹಿ ಮೈಟ್ ಕಮ್ ಟುಡೇ ಬಟ್ ಐ ಆಮ್ ನಾಟ್ ಶೋರ್. ಹಿ ಮೇ ಕಮ್ ಟುಡೇ ಅಂದರೆ ಏನು ಮೀನಿಂಗ್ ಕೊಡುತ್ತೋ, ಹಿ ಮೈಟ್ ಕಮ್ ಟುಡೇ ಅಂದರೂ ಅದೇ ಮೀನಿಂಗ್ ಕೊಡುತ್ತೆ. ಬಟ್ ಇಲ್ಲಿ ಪಾಸಿಬಿಲಿಟಿ ತುಂಬ ವೀಕ್ ಇರುತ್ತೆ, ತುಂಬ ಕಡಿಮೆ ಪಾಸಿಬಿಲಿಟಿ ಇರುತ್ತೆ. ಲೈಕ್ 10%, 20%. ಐ ಆಮ್ ನಾಟ್ ಶೋರ್. ಹಿ ಮೈಟ್ ಕಮ್ ಟುಡೇ. ಇಫ್ ವಿ ಹರಿ ವಿ ಮೈಟ್ ಕ್ಯಾಚ್ ದ ಟ್ರೈನ್. ಆಲ್ರೆಡಿ ತುಂಬ ಟೈಮ್ ಆಗಿದೆ, ಇನ್ನು ಸ್ವಲ್ಪ ಟೈಮ್ ಉಳಿದಿದೆ, ನಾವೇನಾದರೂ ಬೇಗ ಹೋದರೆ ವಿ ಮೈಟ್ ಕ್ಯಾಚ್ ದ ಟ್ರೈನ್. ಪಾಸಿಬಿಲಿಟಿ ಇದೆ, ಬಟ್ ತುಂಬ ಕಡಿಮೆ, ಲೋಯೆಸ್ಟ್ ಪಾಸಿಬಿಲಿಟಿ ಇದೆ. ಆಗ ನೀವು ಮೇ ಜಾಗದಲ್ಲಿ ಮೈಟ್ ಯೂಸ್ ಮಾಡಿ. ಆಲ್ ರೈಟ್. ಯುವರ್ ಫಾದರ್ ಮೈಟ್ ಗೆಟ್ ಆ್ಯಂಗ್ರಿ ಅಟ್ ಯು. ನಿಮ್ಮ ಫಾದರ್ ಬಗ್ಗೆ ನನಗೆ ಗೊತ್ತಿಲ್ಲ ಅಲ್ವಾ, ಆಗಬಹುದದು. ಯುವರ್ ಫಾದರ್ ಮೈಟ್ ಗೆಟ್ ಆ್ಯಂಗ್ರಿ ಅಟ್ ಯು. ಇಟ್ಸ್ ಬೀನ್ 10 years. 10 ವರ್ಷ ಆಗಿದೆ. ಹಿ ಮೈಟ್ ನಾಟ್ ರಿಮೆಂಬರ್ ಮೀ. ಪಾಸಿಬಿಲಿಟಿ ತುಂಬ ಕಡಿಮೆ ಇರುತ್ತಲ್ವಾ. ಇಟ್ ಮೈಟ್ ಬಿ ಪಾಸಿಬಲ್ ಇಫ್ ಯು ಟಾಕ್ ಟು ಹಿಮ್ ಪರ್ಸನಲಿ. ಇಂಗ್ಲೆಂಡ್ ಮೈಟ್ ಕ್ವಾಲಿಫೈ ಟು ದ ನೆಕ್ಸ್ಟ್ ರೌಂಡ್ ಇಫ್ ಸಮಥಿಂಗ್ ಹ್ಯಾಪನ್ಸ್. ಗೊತ್ತಾಯ್ತಲ್ಲ, ತುಂಬ ವೀಕ್, ಕಡಿಮೆ, ಲೋ ಪಾಸಿಬಿಲಿಟಿ ಇದ್ದಾಗ ಮೇ ಜಾಗದಲ್ಲಿ ಮೈಟ್ ಯೂಸ್ ಮಾಡಿ. ಪಾಸಿಬಿಲಿಟಿ ಹೇಳೋದಕ್ಕೆ ನಾವು ಮೇ ಮೈಟ್ನ ಯೂಸ್ ಮಾಡ್ತೀವಿ ಅನ್ನೋದು ನಮಗೆ ಗೊತ್ತಾಯ್ತು. ಸೊ ಮೇ ಮೈಟ್ ಜಾಗದಲ್ಲಿ ನಾವು ಕುಡ್ನ ಕೂಡ ಯೂಸ್ ಮಾಡಬಹುದು ಆಲ್ಟರ್ನೇಟಿವ್ ಆಗಿ ಪಾಸಿಬಿಲಿಟಿ ಹೇಳೋದಕ್ಕೆ. ಇಲ್ಲಿ ನೋಡಿ, ಹಿ ಮೇ ಕಮ್ ಬ್ಯಾಕ್ ಟುಡೇ ಬದಲು ನಾನು ಹೇಳ್ಬೋದು ಹಿ ಕುಡ್ ಕಮ್ ಬ್ಯಾಕ್ ಟುಡೇ ಅಂತ. ಎಸ್, ಹೇಳ್ಬೋದು. ಹಿಸ್ ಫಾದರ್ ಮೇ ಬಿ ಬ್ಯುಸಿ ಬದಲು ನಾನು ಹೇಳ್ಬೋದು ಏನಂತ, ಹಿಸ್ ಫಾದರ್ ಕುಡ್ ಬಿ ಬ್ಯುಸಿ. ಸೊ ಮೇ ಜಾಗದಲ್ಲಿ ಅಥವಾ ಮೈಟ್ ಜಾಗದಲ್ಲಿ ಕುಡ್ ಯೂಸ್ ಮಾಡಬಹುದು ನಾವು ಪಾಸಿಬಿಲಿಟಿನ ಹೇಳೋದಕ್ಕೆ. ಸ್ಪೆಷಲಿ ಯಾವಾಗ ಅಂದರೆ ಅದು ಆಗುವ ಪೊಟೆನ್ಷಿಯಲ್ ಇರುತ್ತೆ, ಓಕೆ, ಸಾಧ್ಯತೆ ಇರುತ್ತೆ, ವಿತ್ ಸಮ್ ಎವಿಡೆನ್ಸ್. ಆಗ ನೀವು ಕುಡ್ ಯೂಸ್ ಮಾಡಿ. ಹಿ ಕುಡ್ ಕಮ್ ಬೈ ಈವ್ನಿಂಗ್. ಇಂಡಿಯಾ ಕುಡ್ ವಿನ್ ದಿಸ್ ವರ್ಲ್ಡ್ ಕಪ್. ಹಿ ಕುಡ್ ಚೇಂಜ್ ಹಿಸ್ ಮೈಂಡ್, ಲೆಟ್ಸ್ ವೇಟ್. ಈ ರೀತಿ ಪಾಸಿಬಿಲಿಟೀಸ್ ಬಗ್ಗೆ ಮಾತಾಡುವಾಗ ಮೇ ಮೈಟ್ ಬದಲು ಆಲ್ಟರ್ನೇಟಿವ್ ಆಗಿ ಕುಡ್ ಕೂಡ ಯೂಸ್ ಮಾಡ್ತಾರೆ, ನೆನ್ಪಿಟ್ಕೊಳ್ಳಿ. ಯಾರಾದರೂ ಕುಡ್ನ ಯೂಸ್ ಮಾಡ್ಕೊಂಡಿರ್ತಿ ಹೇಳೋವಾಗ ನೀವು ಮೂವೀಸಲ್ಲಿ ನೋಡ್ಬೋದು, ಬುಕ್ಸಲ್ಲಿ ನೋಡ್ಬೋದು. ಅದು ಪಾಸಿಬಿಲಿಟಿ ಕೂಡ ಆಗಿರೋ ಪಾಸಿಬಿಲಿಟಿ ಇರುತ್ತೆ. ಓಕೆ, ನಂಬರ್ 6 ಕುಡ್ಗೆ 6 ಡಿಫ್ರೆಂಟ್ ಯೂಸಸ್ ಇದೆ. ಆಗಲೇ 5 ಹೇಳಿದೆ, ಇದು 6. ಎಲ್ಲ ನೋಟ್ ಡೌನ್ ಮಾಡ್ಕೊಳ್ಳಿ. ರೈಟ್. ಓಕೆ, ನೆಕ್ಸ್ಟ್ ಯಾವುದು? ಶುಡ್. ಶುಡ್ಗೂ ಕೂಡ ತುಂಬ ಡಿಫ್ರೆಂಟ್ ಮೀನಿಂಗ್ಸ್ ಇದೆ. ನಂಬರ್ 1, ಅಡ್ವೈಸ್ ಆ್ಯಂಡ್ ರೆಕಮೆಂಡೇಶನ್ ಕೊಡೋದಕ್ಕೆ. ನೆನ್ಪಿಟ್ಕೊಳ್ಳಿ, ಶುಡ್ಡಿಂದ ನಾವು ಬೇರೆಯವ್ರಿಗೆ ಆರ್ಡರ್ ಮಾಡಲ್ಲ, ಕಮ್ಯಾಂಡ್ಸ್ ಕೊಡಲ್ಲ. ನೀವು ಅಂದ್ಕೊಂಡಿದ್ರೆ ಶುಡ್ಡಿಂದ ನಾವು ಕಮ್ಯಾಂಡ್ಸ್, ಆರ್ಡರ್ ಕೊಡೋದು ಯೂಸ್ ಮಾಡ್ತೀವಿ ಅಂತ. ನೋ, ಮಾಡಬೇಡಿ. ಅವತ್ತು ಶುಡ್ಡಿಂದ ನಾವು ಅಡ್ವೈಸ್ ಕೊಡ್ತೀವಿ. ಲೈಕ್, ಯು ಶುಡ್ ಟ್ರೈ ಇಟ್ ಒನ್ಸ್, ಯು ಶುಡ್ ಸ್ಲೀಪ್ ಮೋರ್, ಯು ಶುಡ್ ಕಾಲ್ ಹರ್ ಆ್ಯಂಡ್ ಸೇ ಸಾರಿ. ನೋಡಿ, ನೀನು ಟ್ರೈ ಮಾಡಬೇಕು, ನೀನು ಹೆಚ್ಚು ನಿದ್ದೆ ಮಾಡಬೇಕು, ನೀನು ಅವಳಿಗೆ ಕಾಲ್ ಮಾಡಿ ಸಾರಿ ಹೇಳಬೇಕು ಅಂತ ಅಡ್ವೈಸ್ ಮಾಡ್ತಿದ್ದೀವಿ. ಈ ರೀತಿ ವಾಟ್ ಈಸ್ ರೆಕಮೆಂಡೆಡ್, ವಾಟ್ ಈಸ್ ನೀಡೆಡ್, ವಾಟ್ ಈಸ್ ಇಂಪಾರ್ಟೆಂಟ್ ಟು ಡೂ, ವಾಟ್ ಈಸ್ ಡಿಸೈರಬಲ್ ಇನ್ ಸಮ್ ಸಿಚುವೇಶನ್ಸ್, ಆ ಕಡೆ ಎಲ್ಲ ನಾವು ಶುಡ್ ಯೂಸ್ ಮಾಡ್ತೀವಿ. ರೈಟ್. ನೋಡಿ, ವಿ ಶುಡ್ ಲೀವ್ ನಾವ್. ಟೈಮ್ ಆಗ್ತಿದೆ, ಇಟ್ ಈಸ್ ರೆಕಮೆಂಡೆಡ್ ಫಾರ್ ಅಸ್ ಟು ಲೀವ್ ನಾವ್. ಯು ಶುಡಂಟ್ ಗೋ ಅಲೋನ್. You shouldn't skip breakfast, it's important. In my opinion, we should book another hotel. ಈ ಥರ ಒಳ್ಳೆ ಅಡ್ವೈಸ್ ಕೊಡೋವಾಗ, ರೆಕಮೆಂಡೇಶನ್ ಕೊಡೋವಾಗ ಶುಡ್ ಯೂಸ್ ಮಾಡಿ. ಮಾಡಬೇಕು ಅಂದರೆ ಶುಡ್ ಯೂಸ್ ಮಾಡಿ, ಆ ರೀತಿ ನೀನು ಮಾಡಬಾರ್ದು ಅಂದರೆ ಶುಡಂಟ್ ಯೂಸ್ ಮಾಡಿ. ನೆನ್ಪಿಟ್ಕೊಳ್ಳಿ, ಇವು ಆರ್ಡರ್ಸ್, ಕಮ್ಯಾಂಡ್ಸ್ ಅಲ್ಲ. ನೆಕ್ಸ್ಟ್ ನಂಬರ್ 2, ಅಡ್ವೈಸ್ನ ಕೇಳೋದಕ್ಕೂ ಕೂಡ. ಈಗ ಇಷ್ಟೊತ್ತು ಅಡ್ವೈಸ್ ಕೊಟ್ವಿ, ಈಗ ಅಡ್ವೈಸ್ನ ಕೇಳೋದಕ್ಕೂ ಶುಡ್ ಯೂಸ್ ಮಾಡಿ. ಕ್ವಶನ್ ಫಾರ್ಮಲ್ಲಿ ಇರುತ್ತಲ್ವಾ. ಶುಡ್ ಐ ಬೈ ಅ ನ್ಯೂ ಫೋನ್? Should I tell him about the mistake? Should I buy this dress or the other one? ನಾನು ಯಾವ್ದು ತಗೊಳ್ಳಿ, ಏನು ಮಾಡಲಿ, ಅದನ್ನು ಕೊಡ್ಲಾ ಬೇಡವಾ? What should I use? Butter or oil? Where should I hang this photo? What should I do to wake up early? ನೋಡಿ, ಈ ರೀತಿ ನಾವು ಅಡ್ವೈಸ್ನ ಕೇಳ್ತಿದ್ದೀವಿ, ಶುಡಿಂದ ಕೇಳ್ಬೋದು. ನೆಕ್ಸ್ಟ್ ನಂಬರ್ 3, ಮಾರಲ್ ಡ್ಯೂಟೀಸ್ನ ನಾವು ಹೇಳೋದಕ್ಕೆ. ಅಂದರೆ ಮಾರಲ್ ಡ್ಯೂಟೀಸ್, ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್. ಮಾರಲಿ ಯಾವುದು ಕರೆಕ್ಟ್ ಆಗಿರುತ್ತೆ, ಎಥಿಕ್ಸ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ನಾವು ಶುಡ್ ಯೂಸ್ ಮಾಡ್ತೀವಿ. ಲೈಕ್, ವಿ ಶುಡ್ ರೆಸ್ಪೆಕ್ಟ್ ಎಲ್ಡರ್ಸ್, ಯು ಶುಡ್ ಬಿ ಕೈಂಡ್ ಟು ಆ್ಯನಿಮಲ್ಸ್, ಲೀಡರ್ಸ್ ಶುಡ್ ಆ್ಯಕ್ಟ್ ರೆಸ್ಪಾನ್ಸಿಬ್ಲಿ,
ವಿ ಶುಡ್ ಟ್ರೀಟ್ ಎವ್ರಿ ಒನ್ ಈಕ್ವಲಿ. Everyone should contribute to society in some way. So, moral duty, social responsibilities, ethics ಬಗ್ಗೆ ನಾವು ಹೇಳೋವಾಗ ಶುಡ್ ಯೂಸ್ ಮಾಡ್ತೀವಿ. ಗೊತ್ತಾಯ್ತಲ್ಲ? ನೆಕ್ಸ್ಟ್, ತುಂಬ ಇಂಪಾರ್ಟೆಂಟ್ ಒನ್, ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ ಇದಾಗುತ್ತೆ. ಎಕ್ಸ್ಪೆಕ್ಟೇಷನ್ ಬಗ್ಗೆ ಹೇಳೋವಾಗಲೂ ಕೂಡ ಶುಡ್ ಯೂಸ್ ಮಾಡ್ತೀವಿ. ಲೈಕ್ ಇಲ್ಲ ನೋಡಿ, ಐ ಥಿಂಕ್ 2 ಪ್ಯಾಕೆಟ್ ಶುಡ್ ಬಿ ಎನಫ್. ನಾವೇನೋ ಪ್ರಿಪೇರ್ ಮಾಡ್ತಿರ್ತೀವಿ, ಅವ್ರು ಹೇಳ್ತಾರೆ ಇಷ್ಟು ಪ್ಯಾಕೆಟ್ಸ್ ಅಷ್ಟು ಪ್ಯಾಕೆಟ್ ಅಂತ. ನಾವು ಹೇಳ್ತೀನಿ ನೋ 2 ಪ್ಯಾಕೆಟ್ ಶುಡ್ ಬಿ ಎನಫ್. ಅಂದರೆ ಇನ್ ಮೈ ಒಪಿನಿಯನ್ 2 ಪ್ಯಾಕೆಟ್ ಸಾಕಾಗುತ್ತೆ. ಕನ್ನಡದಲ್ಲಿ ಹೇಳ್ತೀವಲ್ಲ, ಸಾಕು 2 ಪ್ಯಾಕೆಟ್ ಸಾಕಾಗುತ್ತೆ. ಅಂದರೆ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಅಷ್ಟರಲ್ಲೇ ಕೆಲಸ ಮುಗಿಯುತ್ತೆ. ರೈಟ್? ನೋಡ್ತಾ ಹೋಗಿ, ಎಲ್ಲನೂ ಕೂಡ ಅದೇ ಥರ ಇರುತ್ತೆ. ಏನೋ ಒಂದು ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ. ಮೈ ಕ್ಯಾಬ್ ಶುಡ್ ಬಿ ಹಿಯರ್ ಎನಿ ಮೂಮೆಂಟ್. ಇಟ್ಸ್ ಆಲ್ರೆಡಿ 6. ಶಿ ಶುಡ್ ಬಿ ಹೋಮ್ ಬೈ ನಾವ್. ಆಲ್ರೆಡಿ 6 ಗಂಟೆ ಆಗಿದೆ, ಇಷ್ಟೊತ್ತಿಗೆ ಮನೇಲಿ ಇರ್ತಾಳೆ ಈಗ. I've changed the cable, it should be okay now. ನಾನೀಗ ಕೇಬಲ್ ಚೇಂಜ್ ಮಾಡಿದ್ದೀನಿ, ಅದೀಗ ಸರಿಗೆ ಬರುತ್ತೆ ನೋಡು. It should be okay now. I've sent the parcel, it should reach you within 2 days. ನಾನು ಕಳಿಸಿದ್ದೀನಿ, ಇನ್ನು 2 ದಿನದಲ್ಲಿ ಬರಬೇಕದು. ಬರುತ್ತೆ. ಸೊ ಗೊತ್ತಾಯ್ತಲ್ವಾ? ಸೊ ಶುಡ್ಗೆ ನೋಡಿ ಎಷ್ಟು ಡಿಫರೆಂಟ್ ಮೀನಿಂಗ್ಸ್ ಇದೆ, ಎಲ್ಲ ನೋಟ್ ಮಾಡಿಟ್ಕೊಳ್ಳಿ. ನೆಕ್ಸ್ಟ್, ಮಸ್ಟ್ಗೂ ಕೂಡ. ನಂಬರ್ 1, ನೆಸೆಸಿಟಿನ ಎಕ್ಸ್ಪ್ರೆಸ್ ಮಾಡೋದಕ್ಕೆ. ಪರ್ಸ್ನಲ್ ನೆಸೆಸಿಟಿ ಅಂದರೆ ಯಾರು ಮಾತಾಡ್ತಿರ್ತಾರೋ ಅವ್ರ ಪ್ರಕಾರ, ಪರ್ಸ್ನಲಿ ಅವ್ರು ಫೀಲ್ ಆಗ್ತಿರ್ತಾರೆ ಅಂತ ನೆಸೆಸಿಟಿನ ಹೇಳೋದಕ್ಕೆ. ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ, ಯು ಮಸ್ಟ್ ವಾಚ್ ದಟ್ ಮೂವಿ, ಇಟ್ಸ್ ಅಮೇಝಿಂಗ್ ಅಂತ ನಾನು ಹೇಳ್ತೀನಿ. ಅಂದರೆ ಏನು, ಮೂವಿನ ನೋಡ್ಬೇಕನ್ನೋ ರೂಲ್ ಇದೆಯಾ, ಲಾ ಇದೆಯಾ, ಅಥವಾ ಅದು ಆಗಲೇಬೇಕಾಗಿದೆಯಾ? ಇಲ್ಲ. ಬಟ್ ನಾನು ಆ ಮೂವಿ ನೋಡಿದ್ದೀನಿ, ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು, ನೀನು ಕೂಡ ನೋಡಲೇಬೇಕು ಆ ಮೂವಿನ, ಇಟ್ಸ್ ಅಮೇಝಿಂಗ್ ಅಂತ ಹೇಳ್ತಾ ಇದ್ದೀನಿ. ಸೊ ಅಕಾರ್ಡಿಂಗ್ ಟು ಮೀ ಪರ್ಸ್ನಲಿ ಐ ಫೀಲ್ ಯು ಮಸ್ಟ್ ವಾಚ್ ದಟ್ ಮೂವಿ. ಸೊ ಈ ರೀತಿ ಪರ್ಸ್ನಲಿ ನೀವು ಫೀಲ್ ಆಗ್ತಿರ್ತೀರಲ್ವ ನೆಸೆಸಿಟಿನ, ಆಗ ಮಸ್ಟ್ ಯೂಸ್ ಮಾಡಿ. ವಿ ಮಸ್ಟ್ ಮೀಟ್ ಅಗೈನ್ ವೆರಿ ಸೂನ್. ಐ ಮಸ್ಟ್ ಫಿನಿಶ್ ದಿಸ್ ವರ್ಕ್ ಟುಡೇ. ನಾನು ಇವತ್ತು ಫಿನಿಶ್ ಮಾಡಲೇಬೇಕು. ಅಂದರೆ ಮಾಡಬೇಕಂತ ರೂಲ್ ಇಲ್ಲ, ಆ ರೀತಿಯ ಒಂದು ಸರ್ಕಮ್ಸ್ಟೆನ್ಸ್ ಆಗಿದೆ, ಕ್ರಿಯೇಟ್ ಆಗಿದೆ. ನನ್ನ ಪ್ರಕಾರ ಇದು ಇವತ್ತೇ ಮುಗಿಬೇಕು, ಇಲ್ಲ ನಾನು ಇವತ್ತೇ ಮುಗಿಸ್ಲೇಬೇಕು ಅಂತ ಹೇಳ್ತಾ ಇರೋದು. ಯು ರಿಯಲಿ ಮಸ್ಟ್ ಕಮ್ ಆ್ಯಂಡ್ ವಿಸಿಟ್ ಅವರ್ ಹೌಸ್ ಒನ್ಸ್. ನೀವು ಈ ಥರ ಹೇಳ್ತಿರ್ತೀರಲ್ವ ರಿಲೇಟಿವ್ಸ್ಗೆ, ಫ್ರೆಂಡ್ಸ್ಗೆ, ನಿನ್ನ ಮನೆಗೆ ಬರಲೇಬೇಕು ಅಂತ, ಆಗಲೂ ಕೂಡ ಮಸ್ಟ್ ಯೂಸ್ ಮಾಡಬೇಕು. ಯು ಮಸ್ಟ್ ನಾಟ್ ಫರ್ಗೆಟ್ ಟು ರಿಟರ್ನ್ ಇಟ್. ವಾಪಸ್ ಕೊಡೋದನ್ನ ನೀನು ಮರಿಲೇಬಾರ್ದು. ಯು ಮಸ್ಟ್ ನಾಟ್ ಗಿವ್ ಫೋನ್ಸ್ ಟು ಕಿಡ್ಸ್. ಮಕ್ಕಳಿಗೆ ನೀವು ಫೋನ್ ಕೊಡಲೇಬಾರ್ದು. ಸೊ ಈ ರೀತಿ ನಾವು ಪರ್ಸ್ನಲಿ ಒಂದು ನೆಸೆಸಿಟಿನ ಫೀಲ್ ಆಗಿ ಮಾಡಲೇಬಾರ್ದು ಅಂತ ಹೇಳೋವಾಗ ಮಸ್ಟ್ ಯೂಸ್ ಮಾಡ್ತೀವಿ. ಓಕೆನಾ? ಪರ್ಸ್ನಲ್ ನೆಸೆಸಿಟಿ ಅಂದೆ. ಈಗ ನೆಸೆಸಿಟಿ ಹೊರಗಡೆಯಿಂದ ಬಂದಿರೋ ಎಕ್ಸ್ಟರ್ನಲ್ ಸೋರ್ಸಸ್ಸಿಂದ, ಆಗ ಮಸ್ಟ್ ಅಲ್ಲ, ಹ್ಯಾವ್ ಟು ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಐ ಹ್ಯಾವ್ ಟು ವರ್ಕ್ ಓವರ್ ಟೈಮ್. ಐ ಹ್ಯಾವ್ ಟು ಗೆಟ್ ಅಪ್ ಅರ್ಲಿ ಟುಮಾರೋ ಫಾರ್ ಅ ಮೀಟಿಂಗ್. ಯು ಹ್ಯಾವ್ ಟು ಸಬ್ಮಿಟ್ ಇಟ್ ಟುಮಾರೋ. ಸೊ ಇಲ್ಲೆಲ್ಲ ನೆಸೆಸಿಟಿ ಇದೆ, ಆಬ್ಲಿಗೇಷನ್ ಇದೆ, ಬಟ್ ನನ್ನ ಪ್ರಕಾರ ಅಲ್ಲ, ಅದು ರೂಲ್ ಪ್ರಕಾರ ಆಗಲೇಬೇಕು. ಆ ರೀತಿ ರೂಲ್ ಇದೆ, ಅಥವಾ ಬೇರೆ ಕಡೆಯಿಂದ, ಬೇರೆ ಎಕ್ಸ್ಟರ್ನಲ್ ಸೋರ್ಸಿಂದ ನೆಸೆಸಿಟಿ ಕ್ರಿಯೇಟ್ ಆಗಿದೆ, ಆವಾಗ ನಾವು ಹ್ಯಾವ್ ಟು ಯೂಸ್ ಮಾಡ್ತೀವಿ. ಆಲ್ ರೈಟ್. ಆಬ್ಲಿಗೇಷನ್ಸ್ ಕೂಡ. ಆಬ್ಲಿಗೇಷನ್ ಅಂದರೆ ಏನು? ಕರ್ತವ್ಯ, ಮಾಡಲೇಬೇಕಾದಂಥ ಕರ್ತವ್ಯ, ಡ್ಯೂಟಿಗೆ ನಾವು ಇಂಗ್ಲೀಷ್ನಲ್ಲಿ ಆಬ್ಲಿಗೇಷನ್ ಅಂತೀವಿ. ಆ ಆಬ್ಲಿಗೇಷನ್ಸ್ ಇದ್ದರೂ ಕೂಡ ನಾವು ಹ್ಯಾವ್ ಟು ಯೂಸ್ ಮಾಡ್ತೀವಿ, ಮಸ್ಟ್ ಅಲ್ಲ. ಗ್ರಾಮ್ಯಾಟಿಕ್ಲಿ ನೆನಪಿಟ್ಟುಕೊಳ್ಳಿ. We have to keep our phones on silent here. You have to show your ID card to enter. I will have to ask my boss for a day off. ಎಲ್ಲ ನನ್ನ ಬಾಸ್ ಕೈಯಲ್ಲಿದೆ, ಅವ್ರನ್ನ ನಾನು ಕೇಳಲೇಬೇಕು. ಇಲ್ಲಿ ನೋಡಿ, ಹ್ಯಾವ್ ಟು ನ ಫ್ಯೂಚರ್ ಫಾರ್ಮ್ ಯೂಸ್ ಮಾಡಿದ್ದೀವಿ. ಐ ವಿಲ್ ಹ್ಯಾವ್ ಟು ಅಂತ. ದೇ ಹ್ಯಾವ್ ಟು ವೆಕೇಟ್ ದೇರ್ ಆಫೀಸ್ ಬಿಫೋರ್ ಸಂಡೇ. ಸೊ ನೋಡಿದ್ರಲ್ಲ, ಇಲ್ಲೆಲ್ಲ ಕಡೆ ನೆಸೆಸಿಟಿ ಹೊರಗಡೆಯಿಂದ, ಎಕ್ಸ್ಟರ್ನಲ್ ಬೇರೆ ಒಂದು ಸೋರ್ಸಿಂದ ಕ್ರಿಯೇಟ್ ಆಗಿದೆ. ಆ ಥರ ಇದ್ದಾಗ ಹ್ಯಾವ್ ಟು, ಹ್ಯಾಸ್ ಟು, ಹಿ ಶಿ ಇಟ್ ಇದ್ದರೆ ಹ್ಯಾಸ್ ಟು ಯೂಸ್ ಮಾಡಿ. ನೆಕ್ಸ್ಟ್ ನಂಬರ್ 2, ಟು ಗಿವ್ ಕಮ್ಯಾಂಡ್ಸ್. ಇಲ್ಲಿ ಬಂದಿದೆ ನೋಡಿ, ನೀವು ಬೇರೆಯವರಿಗೆ ಆರ್ಡರ್ ಮಾಡೋದಕ್ಕೆ, ಕಮ್ಯಾಂಡ್ಸ್ ಕೊಡೋದಕ್ಕೆ ಮಸ್ಟ್ ಯೂಸ್ ಮಾಡಬೇಕು, ಶುಡ್ ಅಲ್ಲ. ಇಲ್ಲಿ ನೋಡಿ, ಯು ಮಸ್ಟ್ ಡೂ ಆ್ಯಸ್ ಐ ಸೇ. ನಾನು ಹೇಗೆ ಹೇಳ್ತೀನೋ ನೀನು ಹಾಗೆ ಮಾಡಬೇಕು, ಮುಂದಿನ ಕಮ್ಯಾಂಡ್ ಮೋಡಲ್ಲಿ ಹೇಳ್ತಾ ಇರೋದು. ರೈಟ್? ಯು ಮಸ್ಟ್ ಫಿನಿಶ್ ಇಟ್ ಬೈ ಟುಮಾರೋ. ನಾಳೆ ಒಳಗೆ ಇದನ್ನು ಮುಗಿಸ್ಲೇಬೇಕು. ಓಕೆ, ಇದನ್ನು ನಾವು ಯಾವ ರೀತಿ ಹೇಳ್ತಿದ್ದೀವಿ? ನಾವು ಇದನ್ನು ಆರ್ಡರ್ ಮಾಡ್ತಿದ್ವಿ. ಯು ಮಸ್ಟ್ ಫಿನಿಶ್ ಇಟ್ ಅಂದರೆ
ಆರ್ಡ್ರ್ ಕೊಡ್ತಾ ಇರೋದು, ನೀನು ನಾಳೆ ಒಳಗೆ ಮುಗಿಸ್ಲೇಬೇಕು ಅಂತ. ಬಾಸ್ ಎಂಪ್ಲಾಯಿಗೆ, ಮದರ್ ಚೈಲ್ಡ್ಗೆ, ಟೀಚರ್ ಸ್ಟೂಡೆಂಟ್ಗೆ, ಈ ರೀತಿ ಹೇಳ್ಬೋದು. ಆಲ್ ಕ್ಯಾಂಡಿಡೇಟ್ಸ್ ಮಸ್ಟ್ ಬಿ ಅಟ್ ದ ಪ್ಲೇಸ್ ಆನ್ ಟೈಮ್. ಯು ಮಸ್ಟ್ ನಾಟ್ ಪಾರ್ಕ್ ನಿಯರ್ ದ ಎಂಟ್ರನ್ಸ್. ಯು ಮಸ್ಟ್ ನಾಟ್ ಲೀವ್ ಎನಿ ರಬ್ಬಿಶ್. ಯು ಮಸ್ಟ್ ನಾಟ್ ಗೋ ಔಟ್ ಅಂಟಿಲ್ ಯು ಫಿನಿಶ್ ದಿಸ್. ಗೊತ್ತಾಯ್ತಲ್ಲ? ನೆಕ್ಸ್ಟ್ ಒನ್, ನಂಬರ್ 3, ಟು ಎಂಫಸೈಸ್ ಅವರ್ ಒಪಿನಿಯನ್ಸ್. ಕೆಲವು ಸರಿ ನಾವು ನಮ್ಮ ಒಪಿನಿಯನ್ಸ್ ಹೇಳ್ತಿರ್ತೀವಿ, ಅದನ್ನು ತುಂಬ ಎಂಫಸೈಸ್ ಮಾಡಿ ಒತ್ತು ಕೊಟ್ಟು ಹೇಳುವಾಗ ಮಸ್ಟ್ನ ಕೆಲವು ಸ್ಟ್ರಕ್ಚರ್ ಯೂಸ್ ಆಗುತ್ತೆ. ಇಲ್ಲಿ ನೋಡಿ, ಐ ಮಸ್ಟ್ ಸೇ ಯು ಲುಕ್ ಗಾರ್ಜಸ್ ಟುಡೇ. ಐ ಮಸ್ಟ್ ಸೇ ಕೇಳಿರ್ತಾರಲ್ಲ ಮೂವೀಸ್ನಲ್ಲೇ ತುಂಬ ಸರಿ ಹೇಳ್ತಾರೆ, ಐ ಮಸ್ಟ್ ಸೇ ಯು ಆರ್ ಲುಕಿಂಗ್ ಗಾರ್ಜಸ್ ಟುಡೇ. ಯು ಆರ್ ಅ ಗ್ರೇಟ್ ಹೆಲ್ಪ್. ಐ ಮಸ್ಟ್ ಸೇ. I must thank you for that. I must admit I enjoy these movies. I must thank you for helping me in the tough time. So ಈ ರೀತಿ ಐ ಮಸ್ಟ್ ಥ್ಯಾಂಕ್ ಯು, ಐ ಮಸ್ಟ್ ಅಡ್ಮಿಟ್, ಐ ಮಸ್ಟ್ ಸೇ ಅಂತ ನಮ್ಮ ಒಪಿನಿಯನ್ಸ್ನ ಎಕ್ಸ್ಪ್ರೆಸ್ ಮಾಡುವಾಗೂ ಕೂಡ ಯೂಸ್ ಮಾಡ್ತೀವಿ. ನೀವು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನೆಕ್ಸ್ಟ್ ಮಸ್ಟ್ಗೆ ಇನ್ನೊಂದಿದೆ, ನಂಬರ್ 4, ಲಾಜಿಕಲ್ ಡಿಡಕ್ಷನ್. ಆಗಲೇ ಫಸ್ಟ್ ಬಂದಿತ್ತಲ್ಲ ನೆಗೆಟಿವ್ ಡಿಡಕ್ಷನ್. ಡಿಡಕ್ಷನ್ ಅಂದರೆ ಏನು? ಡೆಡ್ಯೂಸ್ ಮಾಡೋದು. ಅಂದರೆ ಏನೋ ಒಂದು ಫ್ಯಾಕ್ಟಿಂದ, ಲಾಜಿಕ್ಕಿಂದ ನಾವು ಒಂದನ್ನು ನಿರ್ಧಾರ ಮಾಡೋದು, ಕನ್ಕ್ಲೂಷನಿಗೆ ಬರೋದು. ನೆಗೆಟಿವ್ ಇದ್ದರೆ ಕಾಂಟ್ ಯೂಸ್ ಮಾಡಬೇಕು ಅನ್ನೋದು ಗೊತ್ತಾಯ್ತು ನಮಗೆ. ಪಾಸಿಟಿವ್ ಇದ್ದರೆ ಮಸ್ಟ್ ಯೂಸ್ ಮಾಡಬೇಕು ಅಷ್ಟೇ. ಯು ಮಸ್ಟ್ ಬಿ ಆ್ಯಂಗ್ರಿ, ರೈಟ್? ಅಂದರೆ ಏನು? ಇಷ್ಟೆಲ್ಲ ಆದಮೇಲೆ ನಿನಗೆ ಸಿಟ್ಟು ಬಂದಿರುತ್ತಲ್ವಾ, ಹೇಳ್ತೀವಲ್ವಾ, ಅವನು ಅಷ್ಟು ಮಾಡಿದ್ದಾನೆ, ಅಷ್ಟು ಕಾಟ ಕೊಟ್ಟ, ನಿನಗೆ ತುಂಬ ಸಿಟ್ಟು ಬಂದಿದೆ ಅಲ್ವಾ, ಯು ಮಸ್ಟ್ ಬಿ ಆ್ಯಂಗ್ರಿ, ರೈಟ್? ದಿ ಬೋತ್ ಲುಕ್ ಅಲೈಕ್. ಐ ಥಿಂಕ್ ದೇ ಮಸ್ಟ್ ಬಿ ಟ್ವಿನ್ಸ್. ಅವ್ರು ನೋಡೋದಕ್ಕೆ ಒಂದೇ ಥರ ಕಾಣ್ತಿದ್ದಾರೆ, ಅವರು ಟ್ವಿನ್ಸ್ ಇರ್ಬೋದು. ದೇ ಮಸ್ಟ್ ಬಿ ಟ್ವಿನ್ಸ್. ನೋಡಿ, ನಾವು ಸುಮ್ಮನೆ ಹಾಗೆ ಹೇಳಬಾರ್ದು. ಏನೋ ಒಂದು ಲಾಜಿಕ್ ಇರಬೇಕಲ್ಲಿ, ಒಂದು ಫ್ಯಾಕ್ಟ್ ಇರಬೇಕು, ಎನಫ್ ಇನ್ಫಾರ್ಮೇಷನ್ ನಿಮ್ಮ ಹತ್ರ ಇರಬೇಕು. ಓಕೆ. ಹಿ ಲೆಫ್ಟ್ ಹಿಸ್ ಶೂಸ್ ಔಟ್ಸೈಡ್. ದಟ್ ಮೀನ್ಸ್ ಹಿ ಮಸ್ಟ್ ಬಿ ಇನ್ಸೈಡ್. ಹಾಂ, ಇದು 100% ಶೋರ್ ಆಗಿರೋದಿಲ್ಲ, ಬಟ್ ಆ ಲಾಜಿಕ್ನ ಪ್ರಕಾರ ಹಿ ಮಸ್ಟ್ ಬಿ ಇನ್ಸೈಡ್, ದೇ ಮಸ್ಟ್ ಬಿ ಟ್ವಿನ್ಸ್, ಯು ಮಸ್ಟ್ ಬಿ ಆ್ಯಂಗ್ರಿ ಅಂತ ಹೇಳ್ತೀವಿ. ಅದು ತುಂಬ ಸರಿ ಮಸ್ಟ್ ಬಿನೇ ಬರುತ್ತಿಲ್ಲ. ಮಸ್ಟ್ ಬಿ ಮುಂದೆ ಅಡ್ಜೆಕ್ಟಿವ್ಸೇ ಇರುತ್ತೆ ಅಥವಾ ನೌನ್ಸೇ ಇರುತ್ತೆ. ಓಕೆ. ಸೊ ಕಾಂಟ್ ಬಿ ಅಪೋಸಿಟ್ ಮಸ್ಟ್ ಬಿ. ಕಾಂಟ್ ಬಿ ಅಂದರೆ ಸಾಧ್ಯನೇ ಇಲ್ಲ, ಮಸ್ಟ್ ಬಿ ಅಂದರೆ ಅದೇ ಆಗಿರೋಕ್ಕೆ ಸಾಧ್ಯ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್, ಕಾಂಟ್ ಬಿನ ಪಾಸ್ಟ್ ಫಾರ್ಮ್ ಏನು? ಕಾಂಟ್ ಹ್ಯಾವ್ V3 ಅಲ್ವಾ? ಅದೇ ಥರ ಮಸ್ಟ್ ಬಿನ ಪಾಸ್ಟ್ ಫಾರ್ಮ್ ಏನು? ಮಸ್ಟ್ ಹ್ಯಾವ್ V3. ಶಿ ಇಸ್ ಲಿಂಪಿಂಗ್. ಅವಳು ಕುಂಟ್ತಾ ಇದ್ದಾಳೆ ಅಂದರೆ ಶಿ ಮಸ್ಟ್ ಹ್ಯಾವ್ ಹರ್ಟ್ ಹರ್ ಲೆಗ್. ಅವಳು ಕಾಲ್ ಗಾಯ ಮಾಡ್ಕೊಂಡಿರಬಹುದು. ಶಿ ಮಸ್ಟ್ ಹ್ಯಾವ್ ಹರ್ಟ್ ಹರ್ ಲೆಗ್. ಮಸ್ಟ್ ಹ್ಯಾವ್ ಮುಂದೆ V3 ಬಂದಿದೆ. ಹರ್ಟ್ನ V3 ಹರ್ಟ್. ಹಿಸ್ ಐಸ್ ಆರ್ ರೆಡ್. ಹಿ ಮಸ್ಟ್ ಹ್ಯಾವ್ ಕ್ರೈಡ್. ಅವನ ಐಸ್ ತುಂಬ ರೆಡ್ ಆಗಿದೆ ಅಂದರೆ ಅವನು ತುಂಬ ಹತ್ತಿರಬಹುದು. ಹಿ ಮಸ್ಟ್ ಹ್ಯಾವ್ ಕ್ರೈಡ್. ಸೊ ಮಸ್ಟ್ ಹ್ಯಾವ್ ಮುಂದೆ ಈ ಥರ ಒಂದು V3 ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಯೂಸ್ ಮಾಡ್ತೀವಿ. ಆ ರೀತಿ ಆಗಿರ್ಬೋದು. ಅದಕ್ಕೆ ನಿನ್ನ ಕಣ್ಣು ರೆಡ್ ಆಗಿದೆ, ಯು ಮಸ್ಟ್ ಹ್ಯಾವ್ ಕ್ರೈಡ್ ಅ ಲಾಟ್. ಈ ಥರ ಲಾಜಿಕ್ ಇರಬೇಕು, ನಿಮಗೊಂದು ಪ್ರಾಪರ್ ಎವಿಡೆನ್ಸ್ ಇರಬೇಕು. ಆಗ ನೀವು ಇದೇ ಅಂತ ಡೆಡ್ಯೂಸ್ ಮಾಡಿ ಹೇಳ್ತೀರಾ ಅಲ್ವಾ? ರವಿ ಇಸ್ ನಾಟ್ ಅಟ್ ಹೋಮ್, ಹಿ ಮಸ್ಟ್ ಹ್ಯಾವ್ ಗಾನ್ ಔಟ್. ರವಿ ಮನೇಲಿಲ್ಲ, ಹೊರಗಡೆ ಹೋಗಿರ್ಬೋದು, ಹಿ ಮಸ್ಟ್ ಹ್ಯಾವ್ ಗಾನ್ ಔಟ್. ಸೊ ನೋಡಿ, ಈ ಥರ ಒಂದು ಲಾಜಿಕ್ ಇದ್ದಾಗ, ಎವಿಡೆನ್ಸ್ ಇದ್ದಾಗ, ಪ್ರೂಫ್ ಇದ್ದಾಗ ನೀವು ಈ ಥರ ಒಂದು ಆಗಿರಬಹುದು ಅಂತ ಹೇಳ್ತೀರಾ. ಆಗ ಮಸ್ಟ್ ಹ್ಯಾವ್ ಯೂಸ್ ಮಾಡಿ. ಪ್ರೆಸೆಂಟ್ ಆದರೆ ಮಸ್ಟ್ ಬಿ ಯೂಸ್ ಮಾಡಿ. ಗೊತ್ತಾಯ್ತಲ್ಲ? ಓಕೆ. ಈಗ ವಿಲ್ಗೂ ಕೂಡ ಡಿಫ್ರೆಂಟ್ ಮೀನಿಂಗ್ಸ್ ಇದೆ. ಆ್ಯಂಡ್ ವಿಲ್ ಕೂಡ ಒಂದು ಮೋಡಲ್ ವರ್ಬ್. ಫಸ್ಟ್ ಯೂಸೇಜ್ ನಿಮಗೆ ಗೊತ್ತಿರುತ್ತೆ, ಫ್ಯೂಚರ್ ಆ್ಯಕ್ಷನ್ಸ್. ಫ್ಯೂಚರ್ನಲ್ಲೇ ಆಮೇಲೆ ಮುಂದಕ್ಕೆ ನಾನೇನು ಮಾಡ್ತೀನಿ, ಏನಾಗುತ್ತೆ, ಯಾರು ಏನು ಮಾಡ್ತಾರೆ ಅನ್ನೋದನ್ನ ಹೇಳೋದು ಈಗಲೇ. ಐ ವಿಲ್ ಕಾಲ್ ಯು ಲೇಟರ್. ವಿಲ್ ಜಾಯಿನ್ ದ ಮೀಟಿಂಗ್ ಎಟ್ 5. ದೇ ವೋಂಟ್ ಸ್ಟೇ ಹಿಯರ್. ವಿಲ್ ನಾಟ್ ನ ಶಾರ್ಟ್ ಫಾರ್ಮ್ ವೋಂಟ್. ಶಿ ವಿಲ್ ಸ್ಟಾರ್ಟ್ ಹರ್ ನ್ಯೂ ಜಾಬ್ ನೆಕ್ಸ್ಟ್ ವೀಕ್. ಇಟ್ ವಿಲ್ ಬೆನಿಫಿಟ್ ದ ಹೋಲ್ ಟೀಮ್. ಸೊ ಇದು ನಿಮಗೆ ಗೊತ್ತಾಯಿದೆ, ತುಂಬ ಸಿಂಪಲ್ ಆಗಿದೆ. ಫ್ಯೂಚರ್ ಆ್ಯಕ್ಷನ್ಸ್ ನಾವಿಲ್ಲಿ ಮಾತಾಡ್ತಿದ್ದೀವಿ. ಆ್ಯಂಡ್ ಈಗ ನೋಡಿ, ಈ ಸೇಮ್ ಫ್ಯೂಚರ್ ಆ್ಯಕ್ಷನ್ಸ್ನ ಮಾತಾಡೋದಕ್ಕೆ ಈ ವಿಲ್ ಜಾಗದಲ್ಲಿ ನಾವು ಶಲ್ನ ಯೂಸ್ ಮಾಡಿ ಹೇಳಿದ್ರೆ, ಐ ಶಲ್ ಕಾಲ್ ಯು ಲೇಟರ್, ವಿ ಶಲ್ ಜಾಯಿನ್ ದ ಮೀಟಿಂಗ್, ಅದು ತುಂಬ ಫಾರ್ಮಲ್ ಆಗಿರುತ್ತೆ. ತುಂಬ ಫಾರ್ಮಲ್, ವಿಲ್ಗಿಂತ ತುಂಬ ಫಾರ್ಮಲ್ ಸೌಂಡ್ ಮಾಡುತ್ತೆ. ಆಫೀಸ್ ಕಾಂಟೆಕ್ಸ್ನಲ್ಲಿ, ಬಿಸ್ನೆಸ್ ಮೀಟಿಂಗ್ನಲ್ಲಿ, ಬಿಸ್ನೆಸ್ನಲ್ಲಿ ಮಾಡ್ತಾರೆ, ರೈಟ್? ಬಟ್ ಅದು ತುಂಬ ಓಲ್ಡ್ ಫ್ಯಾಷನ್. ಈಗ ಯಾರೂ ಅದನ್ನ ಯೂಸ್ ಮಾಡೋದಿಲ್ಲ, ಬಟ್ ನಿಮಗೆ ನಾಲೆಡ್ಜ್ ಇರಲಿ. ನೆಕ್ಸ್ಟ್, ನಂಬರ್ 2, ಇನ್ಸ್ಟಂಟ್ ಡಿಸಿಷನ್.
ಅಂದರೆ ತಕ್ಷಣಕ್ಕೆ ನಾನು ಇದನ್ನು ಮಾಡ್ತೀನಿ ಅಂತ ಡಿಸೈಡ್ ಆಗೋದು. ಅಲ್ಲೂ ಕೂಡ ವಿಲ್ ಬರುತ್ತೆ, ಗೊತ್ತಿರುತ್ತೆ ನಿಮಗಿದು ಕೂಡ. ಇಟ್ಸ್ ಗೋಯಿಂಗ್ ಟು ರೈನ್, ಐ ಲೀವ್ ನಾವ್. ಮಳೆ ಬರೋ ಥರ ಇದೆ, ಐ ವಿಲ್ ಲೀವ್ ನಾವ್. ನಾನು ಈಗ ತಾನೇ ಡಿಸೈಡ್ ಆದೆ, ನಾನೀಗ ಹೋಗ್ತೀನಿ. ವೇಟ್, ಐ ವಿಲ್ ಚೆಕ್ ಇಟ್ ರೈಟ್ ಅವೇ. ಡೋಂಟ್ ವರಿ, ಐ ವಿಲ್ ಹ್ಯಾಂಡಲ್ ಇಟ್. ಓಕೆ, ಐ ವಿಲ್ ಗೋ ಟಾಕ್ ಟು ಹಿಮ್. ಗಿವ್ ಮಿ ಎ ಮಿನಿಟ್, ಐ ವಿಲ್ ಬುಕ್ ದ ಟಿಕೆಟ್ಸ್. ಸೊ ಇಲ್ಲಿ ನೋಡಿ, ಇನ್ಸ್ಟೆಂಟ್ಲಿ ನಾವು ಡಿಸೈಡ್ ಆದ್ವಿ ಇದನ್ನು ಮಾಡ್ತೀನಿ ನಾನೀಗ ಅಂತ, ರೈಟ್? ಆ್ಯಂಡ್ ಪ್ರಾಮಿಸಸ್ನ ಹೇಳೋದು ಕೂಡ ನಾವು ವಿಲ್ಲಿಂದ ಹೇಳ್ತೀವಿ. ಐ ವಿಲ್ ಆಲ್ವೇಸ್ ಸಪೋರ್ಟ್ ಯು. ಐ ವಿಲ್ ನೆವರ್ ಲೈ ಟು ಯು ಅಗೈನ್. ಐ ವಿಲ್ ಪೇ ಯು ಬ್ಯಾಕ್ ಟುಮಾರೋ. ವಿ ವಿಲ್ ಬಿ ದೇರ್ ಆನ್ ಟೈಮ್. ಹಿ ವಿಲ್ ಟೇಕ್ ಕೇರ್ ಆಫ್ ಎವ್ರಿಥಿಂಗ್. ಅಂದರೆ ಇದನ್ನು ಶೋರ್ ಆಗಿ ನಾನು ಮಾಡೇ ಮಾಡ್ತೀನಿ, ನಾವು ಮಾಡೇ ಮಾಡ್ತೀವಿ, ಇದು ಹಾಗೇ ಆಗುತ್ತೆ ಅಂತ ಪ್ರಾಮಿಸ್ ಮಾಡ್ತಾ ಇದ್ದೀವಿ. ಅಲ್ಲೂ ಕೂಡ ವಿಲ್ ಯೂಸ್ ಆಗಿದೆ. ನೆಕ್ಸ್ಟ್ ನಂಬರ್ 4, ಪ್ರೆಡಿಕ್ಷನ್ನ ಹೇಳೋದಕ್ಕೆ. ಮುಂದೆ ಏನಾಗುತ್ತೆ ಫ್ಯೂಚರ್ನಲ್ಲಿ ಅಂತ ಪ್ರೆಡಿಕ್ಟ್ ಮಾಡೋದು. ಇಂಡಿಯಾ ವಿಲ್ ವಿನ್ ದ ಮ್ಯಾಚ್. ಪ್ರೈಸಸ್ ವಿಲ್ ಇನ್ಕ್ರೀಸ್ ನೆಕ್ಸ್ಟ್ ಮಂತ್. ದ ಮೂವಿ ವಿಲ್ ಬಿ ಅ ಬಿಗ್ ಹಿಟ್. ಶಿ ವಿಲ್ ಬಿಕಮ್ ಅ ಸಕ್ಸಸ್ಫುಲ್ ಡಾಕ್ಟರ್ ಆನ್ ಡೇ. ದಿಸ್ ಪ್ರಾಬ್ಲಮ್ ವಿಲ್ ಬಿಕಮ್ ಬಿಗ್ಗರ್ ಇಫ್ ವಿ ಇಗ್ನೋರ್ ಇಟ್. ಪ್ರೆಡಿಕ್ಟ್ ಮಾಡೋದು, ಮುಂದಕ್ಕೆ ಏನಾಗುತ್ತೆ, ಈ ರೀತಿ ಆಗುತ್ತೆ ಅಂತ ಹೇಳೋದು. ಆ್ಯಂಡ್ ನೆಕ್ಸ್ಟ್ ನಂಬರ್ 5, ತುಂಬ ಇಂಪಾರ್ಟೆಂಟ್, ತುಂಬ ಜನಕ್ಕೆ ಇದು ಗೊತ್ತೇ ಇರೋದಿಲ್ಲ. ವಿಲ್ನ ಈ ರೀತಿಯಾಗಿ ಯೂಸ್ ಮಾಡ್ತಾರೆ, ಈ ಮೀನಿಂಗ್ ಕೊಡುತ್ತೆ ಅನ್ನೋದು. ಟು ಎಕ್ಸ್ಪ್ರೆಸ್ ರೆಫ್ಯೂಸಲ್ ಆರ್ ಅನ್ವಿಲಿಂಗ್ನೆಸ್. ಏನು ರೆಫ್ಯೂಸ್ ಮಾಡೋದಂದರೆ ಒಂದು ಕೆಲಸ ಮಾಡಲ್ಲ ಅಂತ ಹೇಳೋದು. ವಿಲ್ಲಿಂಗ್ನೆಸ್ ಅಂದರೆ ಇಚ್ಛೆ ಪಡೋದು ಮಾಡೋದಕ್ಕೆ. ಅನ್ವಿಲ್ಲಿಂಗ್ನೆಸ್ ಅಂದರೆ ಇಚ್ಛೆ ತೋರಿಸದೇ ಇರೋದು, ಆ ಕೆಲಸ ನಡೀದೇ ಇರೋದು. ಒಬ್ಬ ವ್ಯಕ್ತಿಯಿಂದ ಆಗಿರ್ಬೋದು ಅಥವಾ ಒಂದು ವಸ್ತುವಿಂದ ಕೂಡ ಆಗಿರ್ಬೋದು. ನಾನು ತುಂಬ ಟ್ರೈ ಮಾಡ್ತಾ ಇದ್ದೀನಿ, ಆ ಮಷಿನ್ ವರ್ಕ್ ಆಗ್ತಾನೇ ಇಲ್ಲ. ಹಾಂ, ಅಲ್ಲೂ ಕೂಡ ನಾವು ವಿಲ್ ಯೂಸ್ ಮಾಡ್ತೀವಿ, ಬಟ್ ವಿಲ್ ಅಲ್ಲ, ವೋಂಟ್. ಯಾಕೆಂದರೆ ಇದು ನೆಗೆಟಿವ್ ಮೀನಿಂಗ್ ಕೊಡ್ತಿದೆ ಅಲ್ವಾ. ರೆಫ್ಯೂಸಲ್, ಅನ್ವಿಲ್ಲಿಂಗ್ನೆಸ್ ಅಂದರೆ ಕೆಲಸ ಆಗದಿರೋದು. ಸೊ ನಾವಿಲ್ಲಿ ವೋಂಟ್ ಯೂಸ್ ಮಾಡ್ತೀವಿ. ದಿಸ್ ಪೆನ್ ವೋಂಟ್ ರೈಟ್. ಈ ಪೆನ್ ಬರೆಯೋದಿಲ್ಲ. ದ ಡೋರ್ ವೋಂಟ್ ಓಪನ್. ಆ ಡೋರ್ ಓಪನ್ ಆಗೋದಿಲ್ಲ. ದ ಕಾರ್ ವೋಂಟ್ ಸ್ಟಾರ್ಟ್. ಈ ಕಾರ್ ಸ್ಟಾರ್ಟ್ ಆಗೋದಿಲ್ಲ. ದ ಕಂಪ್ಯೂಟರ್ ವೋಂಟ್ ವರ್ಕ್. ದ ಕಂಪ್ಯೂಟರ್ ವರ್ಕ್ ಆಗ್ತಾ ಇಲ್ಲ. ಯಾವಾಗ ಹೇಳ್ತೀವಿ ಈ ಥರ ಎಲ್ಲ ನಾವು? ನಾನು ತುಂಬ ಎಫರ್ಟ್ ಹಾಕ್ತಾ ಇದ್ದೀನಿ, ಬಟ್ ಆದರೂ ಕೂಡ ಏನೂ ರಿಸಲ್ಟ್ ಸಿಗ್ತಿಲ್ಲ, ಅದು ವರ್ಕ್ ಆಗ್ತಾ ಇಲ್ಲ. ಇಷ್ಟು ದಿನ ವರ್ಕ್ ಆಗ್ತಾ ಇತ್ತು, ಬಟ್ ಈಗ ಆಗ್ತಾ ಇಲ್ಲ, ಸ್ಟಾಪ್ ಆಗಿಬಿಟ್ಟಿದೆ. ಟೆಂಪರರಿಲಿ ಸ್ಟಾಪ್ ಆಗಿದೆ, ಟೆಂಪರರಿಲಿ ಕೆಲಸ ಮಾಡೋದು ನಿಲ್ಲಿಸಿದೆ. ಇಟ್ ಈಸ್ ಅನ್ವಿಲ್ಲಿಂಗ್ ಟು ಸ್ಟಾರ್ಟ್ ಅವರ್ ವರ್ಕ್. ಆಗ ನಾವು ಹೇಳ್ತೀವಿ, ಇಲ್ಲಿ ಡಸಂಟ್ ಯೂಸ್ ಮಾಡ್ಬೋದಿತ್ತಲ್ಲ. ದಿಸ್ ಪೆನ್ ಡಸಂಟ್ ರೈಟ್, ಡಸಂಟ್ ಓಪನ್, ಡಸಂಟ್ ವರ್ಕ್, ಡಸಂಟ್ ಸ್ಟಾರ್ಟ್. ಎಸ್ ಮಾಡ್ಬೋದು, ಬಟ್ ಡಸಂಟಿಂದ ನಾವು ಪ್ಯೂರ್ಲಿ ಒಂದು ಫ್ಯಾಕ್ಟ್ನ ಹೇಳ್ತೀವಿ. ಆ್ಯಂಡ್ ಆ ಫ್ಯಾಕ್ಟ್ ಯಾವಾಗಲೂ ಟ್ರೂ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಈಗ ದ ಸನ್ ಡಸಂಟ್ ರೈಸ್ ಇನ್ ದ ವೆಸ್ಟ್ ಅಲ್ವಾ. ದ ಸನ್ ರೈಸಸ್ ಇನ್ ದ ಈಸ್ಟ್, ಬಟ್ ಇಟ್ ಡಸಂಟ್ ರೈಸ್ ಇನ್ ದ ವೆಸ್ಟ್. ಸೊ ಇಟ್ ಡಸಂಟ್ ರೈಸ್ ಇನ್ ದ ವೆಸ್ಟ್, ಅದೊಂದು ಫ್ಯಾಕ್ಟ್. ಈ ಥರ ಫ್ಯಾಕ್ಟ್ನ ಹೇಳ್ತೀವಿ, ಅದು ಯಾವಾಗಲೂ ಟ್ರೂ ಆಗಿರುತ್ತೆ. ಶಿ ಡಸಂಟ್ ವರ್ಕ್ ಅಟ್ SBI ಅಂದರೆ ಅವಳು SBIನಲ್ಲಿ ಕೆಲಸ ಮಾಡಲ್ಲ. ಇಟ್ಸ್ ಅ ಫ್ಯಾಕ್ಟ್, ಬೇರೆ ಎಲ್ಲೋ ಕೆಲಸ ಮಾಡೋದು. ಮೈ ಲ್ಯಾಪ್ಟಾಪ್ ಡಸಂಟ್ ಹ್ಯಾವ್ ಅ CD ಡ್ರೈವ್. ಇಟ್ಸ್ ಅ ಫ್ಯಾಕ್ಟ್. ಸೊ ಡಸಂಟಿಂದ ಈ ಥರ ಫ್ಯಾಕ್ಟ್ಸ್ನ ನಾವು ಹೇಳ್ತೀವಿ, ಅದು ಯಾವಾಗಲೂ ಆಗೋದಿಲ್ಲ ಅಂತ. ಬಟ್ ಇಲ್ಲಿ ಟೆಂಪರರಿಲಿ ಅದು ಸ್ಟಾಪ್ ಆಗಿದೆ, ವರ್ಕ್ ಆಗ್ತಿಲ್ಲ, ಆ್ಯಂಡ್ ಅದು ರೆಫ್ಯೂಸ್ ಮಾಡ್ತಾ ಇದೆ ಸ್ಟಾರ್ಟ್ ಆಗೋದಕ್ಕೆ. ನಾನು ಎಷ್ಟು ಎಫರ್ಟ್ ಹಾಕಿದ್ರೂ ಕೂಡ ಆಗ್ತಿಲ್ಲ ಅನ್ನೋ ಫ್ರಸ್ಟ್ರೇಷನ್ನಲ್ಲಿ ಹೇಳೋದು. ಆ ವ್ಯಕ್ತಿ ಕೂಡ ಆಗಿರ್ಬೋದು. ದ ಚೈಲ್ಡ್ ವೋಂಟ್ ಈಟ್ ವೆಜಿಟೇಬಲ್ಸ್ ಅಂದರೆ ನಾನು ಎಷ್ಟು ಟ್ರೈ ಮಾಡ್ತಿದ್ದೀನಿ, ಎಷ್ಟು ಎಫರ್ಟ್ ಹಾಕ್ತಾ ಇದ್ದೀನಿ ತಿನ್ನಿಸೋದಕ್ಕೆ, ಬಟ್ ಅವನು ವೆಜಿಟೇಬಲ್ಸ್ ತಿನ್ನೋದೇ ಇಲ್ಲ. ದ ಚೈಲ್ಡ್ ವೋಂಟ್ ಈಟ್ ವೆಜಿಟೇಬಲ್ಸ್. ಗೊತ್ತಾಯ್ತಲ್ಲ, ನೆನ್ಪಿಟ್ಕೊಳ್ಳಿ. ಓಕೆ, ಈಗ ಇದು ಅರ್ಥ ಆಯಿತು ನಿಮಗೆ. ವಾಟ್ ಅಬೌಟ್ ದ ರೆಫ್ಯೂಸಲ್ ಆರ್ ವಿಲ್ಲಿಂಗ್ನೆಸ್ ಇನ್ ದ ಪಾಸ್ಟ್? ಇದೆಲ್ಲ ಪಾಸ್ಟ್ನಲ್ಲಿ ಆಗಿದ್ದಿದ್ರೆ, ಇವತ್ತು ಬೆಳಿಗ್ಗೆ ನಾನು ತುಂಬ ಟ್ರೈ ಮಾಡಿದೆ, ಕಾರ್ ಸ್ಟಾರ್ಟೇ ಆಗಲಿಲ್ಲ, ನನ್ನ ಕಂಪ್ಯೂಟರ್ ವರ್ಕೇ ಆಗಲಿಲ್ಲ. ಹಾಂ, ಅದನ್ನು ಕೂಡ ಹೇಳ್ತೀವಿ. ಅವ್ನು ನನ್ನ ಜೊತೆ ಬರಲೇ ಇಲ್ಲ. ಡಿಡೆಂಟ್ ಯೂಸ್ ಮಾಡೋಲ್ಲಾಗ ಆ ಅನ್ವಿಲ್ಲಿಂಗ್ನೆಸ್ನ ತೋರಿಸೋದಕ್ಕೆ ಡಿಡೆಂಟ್ ಯೂಸ್ ಮಾಡೋದಿಲ್ಲ. ಬಟ್ ಏನಿದೆ ಆಮೇಲೆ ಹೇಳ್ತೀನಿ ನಾನು. ಶಲ್ ನೆನ್ಪಿಟ್ಕೊಳ್ಳಿ, ಶಲ್ನ ಯಾವಾಗಲೂ ಕೂಡ I ಆ್ಯಂಡ್ V ಸಬ್ಜೆಕ್ಟ್ಸ್ ಜೊತೆ ಮಾತ್ರ ಯೂಸ್ ಮಾಡಬೇಕು. ಇನ್ನು ಬೇರೆ ಯಾವ ಸಬ್ಜೆಕ್ಟ್ ಜೊತೆನೂ ಬರೋದಿಲ್ಲ. ಇದಂತೂ ಬೇಸಿಕ್ ಅಂಡರ್ಲೈಯಿಂಗ್ ರೂಲ್. ಫಸ್ಟ್ ಒನ್ ಏನು, ಒಬ್ಬರಿಗೆ ನಾವು ಹೆಲ್ಪ್ನ ಆಫರ್ ಮಾಡೋದಕ್ಕೆ ಶಲ್ ಯೂಸ್ ಮಾಡ್ತೀವಿ. ಲೈಕ್, ಶಲ್ ಐ ಕ್ಯಾರಿ ಯುವರ್ ಬ್ಯಾಗ್? ನಿಮ್ಮ ಬ್ಯಾಗ್ನ ತೊಗೊಂಡು ಬರಲಾ? ಶಲ್ ಐ ಸೆಂಡ್ ಯು ದ ಬುಕ್ನ ಕಳಿಸ್ಲಾ? ಶಲ್ ಐ ಗೆಟ್ ಯು ಅ ಚೇರ್? ಶಲ್ ಐ ಟರ್ನ್ ದ ಫ್ಯಾನ್ ಆನ್? ಶಲ್ ಐ ಬ್ರಿಂಗ್ ಯು ಸಮಥಿಂಗ್? ಈ ರೀತಿ ನೀವು ತುಂಬ ಪೊಲೈಟಾಗಿ ನಿಮ್ಮ ಹೆಲ್ಪ್ನ ಆಫರ್ ಮಾಡ್ತಿದ್ದೀರಾ.
ರೈಟ್. ಅದೇ ಕ್ಯಾಶುವಲ್ ಆಗಿದ್ರೆ ಶಲ್ ಜಾಗದಲ್ಲಿ ಕ್ಯಾನ್ ಬರ್ತಿತ್ತು ಅಲ್ವಾ? ಶಲ್ ಐ ಇಂದಾನೆ ಸ್ಟಾರ್ಟ್ ಆಗುತ್ತೆ ಯಾವಾಗಲೂ. ನೆಕ್ಸ್ಟ್ ನಂಬರ್ 2, ಸಜೆಷನ್ಸ್ ಕೊಡೋವಾಗ ತುಂಬ ಪೊಲೈಟ್ ಆ್ಯಂಡ್ ಫಾರ್ಮಲ್ ವೇನಲ್ಲಿ ನಾವು ಶಲ್ ಯೂಸ್ ಮಾಡ್ತೀವಿ. ಅರೆ ಸಜೆಷನ್ಗೆ ಕುಡ್ ಕೂಡ ಯೂಸ್ ಮಾಡ್ತೀವಲ್ವ, ಬಟ್ ಸ್ಟ್ರಕ್ಚರ್ನಲ್ಲಿ ಡಿಫರೆನ್ಸ್ ಇದೆ, ಅದೇನು ಅಂತ ನೀವೇ ನೋಡಿ ಹೇಳಿ. ಇಲ್ಲಿ ನೋಡಿ, ಶಾಲ್ ವಿ ಕಂಟಿನ್ಯೂ, ಶಾಲ್ ವಿ ಸಿಟ್ ಔಟ್ಸೈಡ್, ಶಾಲ್ ವಿ ಆರ್ಡರ್ ಆರೆಂಜ್ ಜ್ಯೂಸ್, ಶಾಲ್ ವಿ ವೇಟ್ ಫಾರ್ ದೆಮ್ ಹಿಯರ್, ವಾಟ್ ಅಬೌಟ್ ನೇಹಾ, ಶಾಲ್ ವಿ ಇನ್ವೈಟ್ ಹರ್, ಐ ಕಾಲ್ ಯು ಲೇಟರ್, ಶಾಲ್ ಐ? ಸೊ ಏನು ಡಿಫರೆನ್ಸು? ಇಲ್ಲೂ ಸಜೆಷನ್ಸ್ ಕೊಡ್ತಿದ್ದೀವಲ್ವಾ, ಹೇಳಿದ್ನಲ್ಲ, ಶಲ್ ಕೇವಲ ಐ ಆ್ಯಂಡ್ ವಿ ಜೊತೆ ಮಾತ್ರನೇ ಇರುತ್ತೆ. ಆ್ಯಂಡ್ ಶಲ್ಲಿಂದ ನಾವು ಈ ಥರ ಸಜೆಸ್ಟ್ ಮಾಡ್ತಾ ಇದ್ರೆ ತುಂಬ ಫಾರ್ಮಲ್ ಆ್ಯಂಡ್ ಪೊಲೈಟ್ ಆಗಿರುತ್ತೆ. ಕುಡ್ ಈ ಥರ ರೂಲ್ಸ್ ಯಾವುದು ಫಾಲೋ ಮಾಡಲ್ಲ. ಆಮೇಲೆ ಇನ್ನೊಂದ್ಸರಿ ವಿಡಿಯೋ ರೀಪ್ಲೇ ಮಾಡಿ ನೋಡಿ ಕುಡ್ ಹೇಗೆ ಯೂಸ್ ಆಗ್ತಿದೆ ಅಂತ. ನೆಕ್ಸ್ಟ್, ಸೊ ಫ್ಯೂಚರ್ ಆ್ಯಕ್ಷನ್ಸ್ ಹೇಳೋದಕ್ಕೂ ನಾವು ಶಲ್ ಯೂಸ್ ಮಾಡ್ತೀವಿ ಇನ್ಸ್ಟೆಡ್ ಆಫ್ ವಿಲ್. ಆಗಲೇ ನಾನು ವಿಲ್ಲಿಂದ ಫ್ಯೂಚರ್ ಆ್ಯಕ್ಷನ್ಸ್ ಹೇಳಿದೆ. ಸೊ ವಿಲ್ ಜಾಗದಲ್ಲಿ ನಾವು ಶಲ್ ಕೂಡ ಹಾಕ್ಬೋದು ಫ್ಯೂಚರ್ ಆ್ಯಕ್ಷನ್ ಹೇಳೋದಕ್ಕೆ. ಐ ಶಾಲ್ ಕಾಲ್ ಯು ಲೇಟರ್. ಬಟ್ ಇದು ತುಂಬ ಫಾರ್ಮಲ್ ಆಗಿರುತ್ತೆ ಆ್ಯಂಡ್ ಓಲ್ಡ್ ಫ್ಯಾಷನ್ಡ್ ಆಗಿರುತ್ತೆ. ಈಗ ಯಾರು ಶೆಲ್ ಅಂತ ಹೇಳೋದಿಲ್ಲ ಫಾರ್ಮಲ್ ಆಗಿ ಸೌಂಡ್ ಮಾಡಬೇಕಂದ್ರೆ. ಬಟ್ ಓಲ್ಡ್ ಫ್ಯಾಷನ್ಡ್ ಇಂಗ್ಲೀಷ್ನಲ್ಲಿ ವಿಲ್ ಜಾಗದಲ್ಲಿ ಶಲ್ ಯೂಸ್ ಮಾಡ್ತಿದ್ರು. ಬಟ್ ಈಗ ನಾವು ವಿಲ್ಲೇ ಯೂಸ್ ಮಾಡಿಬಿಡ್ತೀವಿ ಎಲ್ಲ ಕಡೆ. ನೆನ್ಪಿಟ್ಕೊಳ್ಳಿ, ಇದನ್ನು ಓವರ್ ಯೂಸ್ ಮಾಡಬೇಡಿ, ಬಟ್ ನಾಲೆಜ್ ಇರಲಿ ನಿಮಗೆ. ಐ ಶಾಂಟ್ ಬಿ ಹೋಮ್ ಟುಮಾರೋ ನೈಟ್ ಅಂದರೆ ಅರ್ಥ ಐ ವೋಂಟ್ ಬಿ ಹೋಮ್ ಅಂತಾನೆ. ಸೊ ಶಲ್ ನಾಟ್ ನ ಶಾರ್ಟ್ ಫಾರ್ಮ್ ಏನು? ಶಾಂಟ್. ವಿ ಶಲ್ ಜಾಯಿನ್ ದ ಮೀಟಿಂಗ್ ಅಟ್ 5. ಡೋಂಟ್ ವರಿ, ಐ ಶಲ್ ಬಿ ದೇರ್ ಟು ಮೀಟ್ ದ ಟೀಮ್ನ ಮೀಟ್ ಆಗೋದಕ್ಕೆ ನಾನು ಅಲ್ಲಿ ಇರ್ತೀನಿ. ವಿ ಶಾಲ್ ರಿಮೆಂಬರ್ ದಿಸ್ ಡೇ ಫಾರ್ ಎವರ್. ಸೊ ಎಲ್ಲ ಜಾಗದಲ್ಲೂ ಕೂಡ ನೀವು ವಿಲ್ ಹಾಕ್ಬೋದು, ಬಟ್ ಶಲ್ ಹಾಕೋದ್ರಿಂದ ತುಂಬ ಫಾರ್ಮಲ್ ಆಗಿರುತ್ತೆ. ಬಟ್ ಇದು ತುಂಬ ಓಲ್ಡ್ ಫ್ಯಾಷನ್ ಯೂಸ್, ಅದು ಕೂಡ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಶಲ್ನ 4th ಯೂಸೇಜ್ ನೋಡಿ. ಲೀಗಲ್ ಫಾರ್ಮಲ್ ಆಬ್ಲಿಗೇಷನ್ನ ಹೇಳೋದಕ್ಕೆ ಅಥವಾ ಪಬ್ಲಿಕ್ ನೋಟಿಸ್ನ ಕೊಡೋವಾಗ ಅಲ್ಲಿ ಶಲ್ ಅನ್ನೋ ವರ್ಡ್ ಯೂಸ್ ಮಾಡಿರ್ತಾರೆ. ಆಬ್ಲಿಗೇಷನ್ ಅಂದರೆ ಏನು ಆಗಲೇ ಹೇಳಿದೆ ನಾನು, ಮಾಡಲೇಬೇಕಾದಂಥ ಕೆಲಸ, ಕರ್ತವ್ಯ. ಅದು ಲೀಗಲ್ ಫಾರ್ಮಲ್ ಆಗಿದ್ದರೆ ಶಲ್ ಯೂಸ್ ಮಾಡಿರ್ತಾರೆ. ಇಲ್ಲಿ ನೋಡಿ, ದ ಟೆನೆಂಟ್ ಶಲ್ ಪೇ ರೆಂಟ್ ಆನ್ ಟೈಮ್ ಅಂದರೆ ಸರಿಯಾದ ಟೈಮ್ಗೆ ರೆಂಟ್ನ ಪೇ ಮಾಡಬೇಕು. ದ ಡೋರ್ ಶಲ್ ಬಿ ಕೆಪ್ಟ್ ಕ್ಲೋಸ್ಡ್ ಅಟ್ ಆಲ್ ಟೈಮ್ಸ್. ಸೊ ಈ ಶಲ್ ಜಾಗದಲ್ಲಿ ನೀವು ವಿಲ್ನ ರೀಪ್ಲೇಸ್ ಮಾಡಿ ಏನು ಮೀನಿಂಗ್ ಕೊಡುತ್ತೋ ಸೇಮ್ ಎಕ್ಸಾಕ್ಟ್ ಮೀನಿಂಗ್ ಇಲ್ಲೂ ಕೂಡ ಕೊಡ್ತಾ ಇದೆ. ಓಕೆ, ಜಸ್ಟ್ ಈ ಥರ ಶೆಲ್ ಹಾಕೋದ್ರಿಂದ ಈ ಥರ ಲೀಗಲ್ ಫಾರ್ಮಲ್ ಆಬ್ಲಿಗೇಷನ್ ಡಾಕ್ಯುಮೆಂಟ್ಸ್ ಪೇಪರ್ಸ್ನಲ್ಲಿ ಶೆಲ್ ಯೂಸ್ ಮಾಡ್ತೀವಿ ಅಷ್ಟೇ. ಆ್ಯಂಡ್ ನೋಡಿ, ಬೋತ್ ದ ಪಾರ್ಟಿ ಶಲ್ ಕಂಪ್ಲೈ ವಿತ್ ದ ಅಗ್ರೀಡ್ ಟರ್ಮ್ಸ್. ದ ಸ್ಕೂಲ್ ರೂಲ್ಸ್ ಸ್ಟೇಟ್ ದಟ್ ನೋ ಚೈಲ್ಡ್ ಶಲ್ ಬಿ ಅಲೌಡ್ ಔಟ್ ಆಫ್ ದ ಸ್ಕೂಲ್ ಡ್ಯೂರಿಂಗ್ ದ ಡೇ. ದ ಮ್ಯಾನೇಜ್ಮೆಂಟ್ ಶಲ್ ನಾಟ್ ಬಿ ರೆಸ್ಪಾನ್ಸಿಬಲ್ ಫಾರ್ ಡ್ಯಾಮೇಜ್ ಟು ಪರ್ಸನಲ್ ಪ್ರಾಪರ್ಟಿ. ಗೊತ್ತಾಯ್ತಲ್ವಾ? ಈ ಥರ ಲೀಗಲ್ ಫಾರ್ಮಲ್ ಪೇಪರ್ಸ್ ಡಾಕ್ಯುಮೆಂಟ್ಸ್ನಲ್ಲಿ ಪಬ್ಲಿಕ್ ನೋಟಿಸ್ಗಳಲ್ಲಿ ವಿಲ್ ಬದಲಾಗಿ ಶೆಲ್ನ ಯೂಸ್ ಮಾಡಿರ್ತಾರೆ ಅಷ್ಟೆ. ರೈಟ್. ಆ್ಯಂಡ್ ದ ಲಾಸ್ಟ್ ಒನ್ ವುಡ್, ತುಂಬ ಇಂಪಾರ್ಟೆಂಟ್. ಇದಕ್ಕೆ ಮೋರ್ ದೆನ್ 10-15 ಯೂಸಸ್ ಇದೆ, ಅವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್. ರೈಟ್. ಸೊ ಲೆಟ್ ಸ್ಟಾರ್ಟ್ ವಿತ್ ದ ಫಸ್ಟ್ ಒನ್. ವುಡ್ಡಿಂದ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತೀವಿ. ವುಡ್ ಯು ಹೆಲ್ಪ್ ಮೀ? ವುಡ್ಡಿಂದ ಕೇಳಿದ್ರೆ ತುಂಬ ಪೊಲೈಟ್, ಸಾಫ್ಟ್, ಇಂಡೈರೆಕ್ಟ್ ಆಗಿರುತ್ತೆ, ಲೆಸ್ ಡಿಮ್ಯಾಂಡಿಂಗ್ ಆಗಿರುತ್ತೆ. ಹಾಂ, ಕುಡ್ಡಿಂದ ಮಾಡ್ಬೋದಲ್ಲ? ಎಸ್, ಕುಡ್ಡಿಂದನೂ ಮಾಡ್ಬೋದು, ಅದು ಕೂಡ ಪೊಲೈಟ್ ಆಗಿರುತ್ತೆ. ಕ್ಯಾನಿಂದ ಮಾಡ್ಬೋದಲ್ಲ? ಹಾಂ, ಕ್ಯಾನಿಂದ ಮಾಡ್ಬೋದು, ಫ್ರೆಂಡ್ಲಿ, ಕ್ಯಾಶುವಲ್ ಆಗಿರುತ್ತೆ. ಬಟ್ ವುಡ್ ಇವೆಲ್ಲದಕ್ಕಿಂತ ತುಂಬ ಪೊಲೈಟ್, ತುಂಬ ಸಾಫ್ಟ್ ಸೌಂಡಿಂಗ್. ಇದು ತುಂಬ ಇಂಪಾರ್ಟೆಂಟ್, ತುಂಬ ಸಾಫ್ಟ್ ಸೌಂಡಿಂಗ್ ಆಗಿರುತ್ತೆ. ಗೊತ್ತಾಯ್ತಲ್ಲ? ವುಡ್ ಯು ಗಿವ್ ಮಿ ಯುವರ್ ನಂಬರ್? ವುಡ್ ಯು ಪ್ಲೀಸ್ ಸೇ ಇಟ್ ಅಗೇನ್? ವುಡ್ ಯು ಪ್ಲೀಸ್ ಸ್ಪೀಕ್ ಅ ಬಿಟ್ ಸ್ಲೋಲಿ? ವುಡ್ ಯು ಕೀಪ್ ಯುವರ್ ಫೋನ್ ಆನ್ ಸೈಲೆಂಟ್ ಪ್ಲೀಸ್? ಈ ಥರ ಪ್ಲೀಸ್ನ ಕೂಡ ನೀವು ಆ್ಯಡ್ ಮಾಡಬಹುದು. ವುಡ್ ಯು ಸೆಂಡ್ ಮಿ ದ ಡೀಟೇಲ್ಸ್ ಆನ್ ಮೈ ವಾಟ್ಸ್ಆ್ಯಪ್? ಆ್ಯಂಡ್ ರಿಕ್ವೆಸ್ಟ್ ಮಾಡ್ಕೊಳ್ಳೋದಕ್ಕೇನೆ ಇನ್ನೊಂದು ಸ್ಟ್ರಕ್ಚರ್ ಇದೆ ವುಡ್ಡಿಂದನೇ. ವುಡ್ ಯು ಮೈಂಡ್ ಅಂತ ಕೇಳ್ತೀವಿ. ವುಡ್ ಯು ಮೈಂಡ್ ಜೊತೆ ಯಾವಾಗಲೂ ING ವರ್ಬ್ ಇರುತ್ತೆ ಮುಂದೆ. ವುಡ್ ಯು ಮೈಂಡ್ ವೇಟಿಂಗ್ ಔಟ್ಸೈಡ್? ಸೊ ಕನ್ನಡದಲ್ಲೂ ಕೂಡ ನಾವು ಕೇಳ್ತೀವಿ, ನಿಮ್ಗೇನು ಅಭ್ಯಂತರ ಇಲ್ಲ, ನಿಮ್ಗೇನು ಪ್ರಾಬ್ಲಮ್ ಇಲ್ಲ ಅಂದರೆ ಹೊರಗಡೆ ವೆಯ್ಟ್ ಮಾಡ್ತೀರಾ? ಎಕ್ಸಾಕ್ಟ್ ಸೇಮ್ ಸೆಂಟೆನ್ಸ್ ಇಂಗ್ಲೀಷ್ನಲ್ಲಿ ಈ ಥರ ಕೇಳ್ತೀವಿ. ವುಡ್ ಯು ಮೈಂಡ್ ವೇಟಿಂಗ್ ಔಟ್ಸೈಡ್? ರೈಟ್. ವುಡ್ ಯು ಮೈಂಡ್ ING ವರ್ಬ್ ಇರುತ್ತೆ. ವುಡ್ ಯು ಮೈಂಡ್ ಕಮಿಂಗ್ ಬ್ಯಾಕ್ ಲೇಟರ್? ವುಡ್ ಯು ಮೈಂಡ್ ಗಿವಿಂಗ್ ದಿಸ್ ಟು ಸುಮಾ? ವುಡ್ ಯು ಮೈಂಡ್ ಕಮಿಂಗ್ ವಿತ್ ಮೀ ಟುಮಾರೋ? ವುಡ್ ಯು ಮೈಂಡ್ ಅಂದರೆ ನೀವು ಮೈಂಡ್ ಮಾಡ್ಕೊತೀರಾ ಅಂದರೆ ನಿಮಗೆ ಅಭ್ಯಂತರ ಏನಾದರೂ ಇದೆಯಾ
ಅಂತ. ಸೊ ವುಡ್ ಯು ಮೈಂಡ್ ING ವರ್ಬ್ ಯೂಸ್ ಮಾಡಿ. ಇಲ್ಲಿ ನೋಡಿ ಸ್ವಲ್ಪ ಚೇಂಜ್ ಆಗ್ತಿದೆ ಈಗ ಸೆಂಟೆನ್ಸ್. ವುಡ್ ಯು ಮೈಂಡ್ ಮೈ ಕಿಡ್ಸ್ ಪ್ಲೇಯಿಂಗ್ ಹಿಯರ್? ವುಡ್ ಯು ಮೈಂಡ್ ಮೈ ಕಿಡ್ಸ್ ಪ್ಲೇಯಿಂಗ್ ಹಿಯರ್? ನನ್ನ ಮಕ್ಕಳು ಇಲ್ಲಿ ಆಡಿದ್ರೆ ನಿಮ್ಗೆ ಏನಾದರೂ ಅಭ್ಯಂತರನಾ ಅಂತ ಕೇಳುವಾಗ ಈ ರೀತಿ ಕೇಳಿ. ವುಡ್ ಯು ಮೈಂಡ್ ಮುಂದೆ ಸಬ್ಜೆಕ್ಟ್ ಆಗಿ ಆಮೇಲೆ ING ವರ್ಬ್ ಬರುತ್ತೆ. ವುಡ್ ಯು ಮೈಂಡ್ ಮೀ ಯೂಸಿಂಗ್ ಯುವರ್ ಫೋನ್ ಫಾರ್ ಅ ಮಿನಿಟ್? ನಾನೇನಾದ್ರು ನಿಮ್ಮ ಫೋನ್ ಯೂಸ್ ಮಾಡಿ ನಿಮ್ಗೆ ಏನಾದ್ರು ಅಭ್ಯಂತರನ, ನಿಮ್ಗೇನು ಪ್ರಾಬ್ಲಮ್ ಇಲ್ಲ ಅಂದರೆ ನಾನು ಯೂಸ್ ಮಾಡಲಾ ಅಂತ ಕೇಳೋ ಸ್ಟ್ರಕ್ಚರ್ ಇದು, ರೈಟ್? ಆ್ಯಂಡ್ ಈ ರಿಕ್ವೆಸ್ಟ್ನಲ್ಲೇ ಇನ್ನೊಂದು ಸ್ಟ್ರಕ್ಚರ್ ಇದೆ. ವುಡ್ ಯು ಮೈಂಡ್ ಇಫ್ ಐ ಪಾರ್ಕ್ಡ್ ಹಿಯರ್? ಇಫ್ ಐ ಮುಂದೆ ಸಿಂಪಲ್ ಪಾಸ್ಟ್ ಟೆನ್ಸ್, ಪಾಸ್ಟ್ನ ವರ್ಬೇ ಇರುತ್ತೆ. ಪಾರ್ಕ್ ಮಾಡ್ಲಾ ಅಂತ ಕೇಳೋದಕ್ಕೂ ಕೂಡ ಪಾಸ್ಟ್ನ ವರ್ಬೇ ಯೂಸ್ ಮಾಡೋದು. ಇನ್ನೂ ಮಾಡಿಲ್ಲ, ಒಂದು ವೇಳೆ ನಾನು ಇದನ್ನು ಮಾಡಿದರೆ ಅಂತ ಕೇಳುವಾಗ ಈ ಥರ ಸ್ಟ್ರಕ್ಚರ್. ವುಡ್ ಯು ಮೈಂಡ್ ಇಫ್ ಐ ಸ್ಯಾಟ್ ಹಿಯರ್? ನಾನು ಇಲ್ಲಿ ಕುತ್ಕೊಂಡ್ರೆ ಅಂತ ಕೇಳೋ. ವುಡ್ ಯು ಮೈಂಡ್ ಇಫ್ ಐ ಸ್ಯಾಟ್ ಹಿಯರ್? ವುಡ್ ಯು ಮೈಂಡ್ ಇಫ್ ಐ ಟುಕ್ ಅ ಫೋಟೋ? ವುಡ್ ಯು ಮೈಂಡ್ ಇಫ್ ಐ ಲೆಫ್ಟ್ ಅರ್ಲಿ ಟುಡೇ? ವುಡ್ ಯು ಮೈಂಡ್ ಇಫ್ ಐ ಕಾಲ್ಡ್ ಯು ವಿತ್ ಎನಿ ಡೌಟ್ಸ್? ಸೊ ಇದನ್ನು ನೀವು ಯೂಸ್ ಮಾಡ್ಬೋದು. ನನಗೇನಾದ್ರು ಡೌಟ್ಸ್ ಬಂದರೆ, ಒಂದು ವೇಳೆ ನಿಮಗೆ ಕಾಲ್ ಮಾಡಿದ್ರೆ ನೀವೇನಾದರೂ ಬೇಜಾರು ಮಾಡ್ಕೊತೀರಾ ಆ ಥರ ಕೇಳುವ ಸಿಚುವೇಶನ್, ಓಕೆ, ನೆನಪಿಟ್ಕೊಳ್ಳಿ. ಆ ಥರ ಕೇಳುವಾಗೆಲ್ಲ ಇದನ್ನು ಯೂಸ್ ಮಾಡಿ. ವುಡ್ ಯು ಮೈಂಡ್ ಇಫ್ ಐ ಮುಂದೆ ಸಿಂಪಲ್ ಪಾಸ್ಟ್ ಟೆನ್ಸ್ನೇ ಯೂಸ್ ಮಾಡಿ. ನೆಕ್ಸ್ಟ್ ಒನ್ ನೋಡಿ, ನಾವು ವುಡ್ಡಿಂದ ಕೆಲವರಿಗೆ ಆಫರ್ ಮಾಡ್ತೀವಿ. ಇದು ತಗೊಳ್ಳಿ, ಬೇಕಾಯಿತು ನಿಮಗೆ, ಸ್ವಲ್ಪ ತಗೊಳ್ಳಿ ಆ ಥರ ಕೇಳುವಾಗ ವುಡ್ ಯು ಲೈಕ್ ಸಮ್ ಕೇಕ್? ವುಡ್ ಯು ಲೈಕ್ ಸಮ್ ಮೋರ್ ರೈಸ್? ವುಡ್ ಯು ಲೈಕ್ ಅನದರ್ ಕಪ್ ಆಫ್ ಟೀ? ನೋಡಿ ಇಲ್ಲಿ ವುಡ್ ಯು ಲೈಕ್ ಮುಂದೆ ನಾವೇನು ಆಫರ್ ಮಾಡ್ತಿದ್ದೀವೋ ಅದನ್ನು ಹೇಳಿ. ಸ್ವಲ್ಪ ಕೇಕ್ ತಗೊಳ್ತೀರಾ? ಇನ್ನೂ ಸ್ವಲ್ಪ ರೈಸ್ ತಗೊಳ್ತೀರಾ? ಇನ್ನೂ ಸ್ವಲ್ಪ ಟೀ, ಸ್ವಲ್ಪ ಜ್ಯೂಸ್? ಇನ್ಮೇಲಿಂದ ಯೂಸ್ ಮಾಡೋಕೆ ಸ್ಟಾರ್ಟ್ ಮಾಡಿ. ನೀವು ಹೋಟೆಲ್ನಲ್ಲಿ ಯಾರ ಜೊತೆ ಏನಾದರೂ ಹೋಗಿರ್ತೀರಾ, ನಿಮ್ಮ ಮನೆಯಲ್ಲಿ ಗೆಸ್ಟ್ ಬಂದಿರ್ತಾರೆ, ಇಂಗ್ಲೀಷ್ ಯೂಸ್ ಮಾಡೋ ಕಡೆ ಅವ್ರಿಗೆ ನೀವೇನಾದರೂ ಕೊಟ್ಟು ಆಫರ್ ಮಾಡ್ತಿದ್ದೀರಾ ಅಂದರೆ ವುಡ್ ಯು ಲೈಕ್. ಆ್ಯಂಡ್ ಇದಕ್ಕೆ ಆನ್ಸರ್ ಆಗಿ ಅಥವಾ ನೀವೇ ಒಂದನ್ನು ಕೇಳಬೇಕಾದಾಗ ತುಂಬ ಪೊಲೈಟಾಗಿ ಹೇಗೆ ಕೇಳೋದು? ಆಗ ಕೇಳಿ ಸೇಮ್ ಥಿಂಗ್. ಐ ವುಡ್ ಲೈಕ್ ಸಮ್ ಕೇಕ್, ಐ ವುಡ್ ಲೈಕ್ ಸಮ್ ಮೋರ್ ರೈಸ್, ಐ ವುಡ್ ಲೈಕ್ ಅನದರ್ ಕಪ್ ಆಫ್ ಟೀ. ನೀವು ಕೇಳ್ತಿರ್ತೀರ, ಬಟ್ ಮುಜುಗರ ಇರುತ್ತೆ. ಹೇಗೆ ಸಾಫ್ಟಾಗಿ ಪೊಲೈಟಾಗಿ ಕೇಳೋದು, ಈ ಥರ ಕೇಳಿ. ಗೊತ್ತಾಯ್ತಲ್ಲ? ಆ್ಯಂಡ್ ಈಗ ಆ್ಯಕ್ಷನ್ಸ್ ಬಗ್ಗೆನೂ ನೀವು ಕೇಳ್ಬೋದು. ವುಡ್ ಯು ಲೈಕ್ ಟು ಸಿಟ್ ಹಿಯರ್? ವುಡ್ ಯು ಲೈಕ್ ಟು ಟೇಕ್ ಅ ಶಾರ್ಟ್ ಬ್ರೇಕ್? ವುಡ್ ಯು ಲೈಕ್ ಟು ಸಿ ದಿ ಅದರ್ ಆಪ್ಷನ್ಸ್? ವುಡ್ ಯು ಲೈಕ್ ಟು ಡೂ ಸಮಥಿಂಗ್? ಈ ಥರ ಕೇಳಿ. ಇದನ್ನು ಮಾಡ್ಬೇಕು ಅಂದ್ಕೊಂಡಿದ್ದೀರಾ? ತುಂಬ ಪೊಲೈಟ್, ತುಂಬ ಸಾಫ್ಟಾಗಿ ನೀವು ಅವರಿಗೆ ಅದನ್ನು ಕೇಳ್ತಿದ್ದೀರಾ. ಅರ್ಥ ಆಯ್ತಲ್ಲ? ಸ್ಟಾರ್ಟ್ ಮಾಡಿ ಇನ್ಮೇಲಿಂದ ಇದನ್ನು ಯೂಸ್ ಮಾಡೋದಕ್ಕೆ. ನೆಕ್ಸ್ಟ್ ಈಗ ನೋಡಿ, ಒಬ್ಬರಿಂದ ಒಂದು ಕೆಲಸ ಆಗುತ್ತಾ ಅಂತ ನೀವು ತಿಳ್ಕೊಬೇಕಾಗುತ್ತೆ, ಚೆಕ್ ಮಾಡಬೇಕಾಗುತ್ತೆ, ಎಂಕ್ವೈರಿ ಮಾಡಬೇಕಾಗುತ್ತೆ. ನಿಮ್ಮಿಂದ ಅದು ಆಗುತ್ತಾ ಪ್ಲೀಸ್? ತುಂಬ ಪೊಲೈಟ್ ಆ್ಯಂಡ್ ಸಾಫ್ಟಾಗಿ ಹೇಗೆ ಕೇಳ್ತೀರಾ? ಟ್ರೈ ಮಾಡಿ. ವುಡ್ಡಿಂದ ಹೇಗೆ ಕೇಳಬಹುದು? ವುಡ್ ಯು ಬಿ ಏಬಲ್ ಟು? ವುಡ್ ಯು ಬಿ ಏಬಲ್ ಟು ಫಿನಿಶ್ ಇಟ್ ಟುಡೇ? ಸೊ ನೀವು ಕೇಳಬೇಕಾಗುತ್ತೆ, ಇವತ್ತೇ ಮುಗಿಸ್ಕೊಡೋಕ್ಕಾಗುತ್ತಾ? ತುಂಬ ಪೊಲೈಟ್ ಆ್ಯಂಡ್ ತುಂಬ ಸಾಫ್ಟ್ ಸೌಂಡಿಂಗಲ್ಲಿ ನೀವು ಕೇಳಬೇಕು. ಆಗ ವುಡ್ ಯು ಬಿ ಏಬಲ್ ಟು, ಇದನ್ನು ಇವತ್ತೇ ಫಿನಿಶ್ ಮಾಡೋದಕ್ಕೆ ನಿಮಗೆ ಆಗುತ್ತಾ? ವುಡ್ ಯು ಬಿ ಏಬಲ್ ಟು ವೆಯ್ಟ್ ಫಾರ್ 2 days? ಅವರಿಗೆ ನೀವು 2 days ವೆಯ್ಟ್ ಮಾಡಿಸ್ಬೇಕು ಅಂದ್ಕೊಂಡಿದ್ದೀರಾ, ಬಟ್ ಹೇಗೆ ಹೇಳ್ತೀರಾ ಸಾಫ್ಟಾಗಿ, ತುಂಬ ಪೊಲೈಟಾಗಿ? ಈ ಥರ ಕೇಳಿ. ವುಡ್ ಯು ಬಿ ಏಬಲ್ ಟು ವೆಯ್ಟ್ ಫಾರ್ ಅನದರ್ 2 days ಪ್ಲೀಸ್ ಅಂತ ಕೇಳಿ. ಸೊ ನಿಮ್ಮ ನೇಚರ್ ಆಫ್ ವರ್ಕ್ನಲ್ಲಿ ಈ ಥರ ನೀವು ಕೇಳಬೇಕಾದಾಗ, ಕ್ಲೈಂಟ್ಸ್ಗಾಗಲಿ ಕಸ್ಟಮರ್ಸ್ಗಾಗಲಿ, ಇನ್ಮೇಲಿಂದ ಈ ಥರ ಯೂಸ್ ಮಾಡೋದನ್ನು ಸ್ಟಾರ್ಟ್ ಮಾಡಿ ನೀವು, ರೈಟ್? ವುಡ್ ಯು ಬಿ ಏಬಲ್ ಟು ಕಮ್ ವಿತ್ ಮೀ ನಾವ್? ಈಗಲೇ ನನ್ನ ಜೊತೆ ಬರೋಕ್ಕಾಗುತ್ತಾ ಅಂತ ನೀವು ಕೇಳ್ತಿದ್ದೀರಾ ನೋಡಿ. ವುಡ್ ಯು ಬಿ ಏಬಲ್ ಟು ಮೀಟ್ ದಿಸ್ ಈವ್ನಿಂಗ್? ವುಡ್ ಯು ಬಿ ಏಬಲ್ ಟು ಗಿವ್ ಮಿ ಅ ಡಿಸ್ಕೌಂಟ್ ಆನ್ ದಿಸ್ ಐಟಮ್? ಗೊತ್ತಾಯ್ತಲ್ಲ? ನಿಮಗದು ಆಗುತ್ತಾ ಮಾಡೋದಕ್ಕೆ ಅನ್ನೋದನ್ನು ತುಂಬ ಸಾಫ್ಟಾಗಿ, ಇಂಡೈರೆಕ್ಟಾಗಿ, ಡಿಮ್ಯಾಂಡಿಂಗ್ ಅನ್ನಿಸ್ಕೊಳ್ದೆ ಕೇಳ್ತಾ ಇದ್ದೀರಾ. ವುಡ್ ಯು ಬಿ ಏಬಲ್ ಟು ಡೂ, ರೈಟ್? ವುಡ್ ಹಿ ಬಿ ಏಬಲ್ ಟು, ವುಡ್ ಶಿ ಬಿ ಏಬಲ್ ಟುನ ಕೂಡ ನೀವು ಯೂಸ್ ಮಾಡ್ಬೋದು. ನೆಕ್ಸ್ಟ್, ವಾಂಟ್ ಟುನ ಆಲ್ಟರ್ನೇಟಿವ್ ಆಗಿ ಯೂಸ್ ಮಾಡ್ತೀವಿ. ಯಾವಾಗ? ಫಸ್ಟ್ ವಾಂಟ್ ಟು ಅಂದ್ರೇನು, ಯಾವಾಗ ಯೂಸ್ ಮಾಡ್ತೀವಿ? ನಾವು ಒಂದನ್ನು ಮಾಡಬೇಕಾಗಿದೆ ಅಂತ ನಾವು ಡೈರೆಕ್ಟಾಗಿ ಹೇಳ್ಬಿಡೋದು. ಐ ವಾಂಟ್ ಟು ಗೋ, ಐ ವಾಂಟ್ ಟು ಸ್ಟೇ, ಐ ವಾಂಟ್ ಟು ಸಿಟ್, ಐ ವಾಂಟ್ ಟು ಲೀವ್, ಐ ವಾಂಟ್ ಟು ಈಟ್, ಐ ವಾಂಟ್ ಟು ಡ್ರಿಂಕ್. ಸೊ ಈ ಥರ ಹೇಳಿದಾಗೆಲ್ಲ ತುಂಬ ಡೈರೆಕ್ಟಾಗಿ ಹೇಳ್ತಿದ್ದೀರಾ, ಅದನ್ನು ನಾನು ಮಾಡಬೇಕು. ತುಂಬ ಸೆಲ್ಫಿಶ್ ಸೌಂಡಿಂಗ್ ಮಾಡುತ್ತದಲ್ವಾ, ಐ ವಾಂಟ್ ಟು ಡೂ ಇಟ್ ಅಲ್ವಾ? ನಾವೆಷ್ಟೇ ಪೊಲೈಟಾಗಿ ಹೇಳಿದ್ರೆ ಅದು ವಾಂಟ್ ಟು ಅನ್ನೋದು ನನಗೆ ಬೇಕು, ನಾನು ಅದನ್ನು ಮಾಡಬೇಕು, ಆ ಸೆಲ್ಫಿಶ್ ಸೌಂಡಿಂಗ್ ಇರುತ್ತೆ. ಸೊ ಅದಕ್ಕೋಸ್ಕರ ವಾಂಟ್ ಟು ಜಾಗದಲ್ಲಿ ವುಡ್ ಲೈಕ್ ಟು ಯೂಸ್ ಮಾಡ್ಬೋದು ನೀವು. ಐ ವುಡ್ ಲೈಕ್ ಟು ಓಪನ್ ಎನ್ SB ಅಕೌಂಟ್, ಐ ವಾಂಟ್ ಟು ಓಪನ್ ಎನ್ SB ಅಕೌಂಟ್ ಅನ್ಬೋದು ನೀವು. ಬಟ್
ನಿಮ್ಮ ಒಂದು ಡಿಸೈರ್ನ ವಿಶ್ನ ವಾಂಟ್ ಟು ಜಾಗದಲ್ಲಿ ವುಡ್ ಲೈಕ್ ಟು ಯೂಸ್ ಮಾಡಿ ಕೇಳಿ. ಆಲ್ ರೈಟ್. ಆ ಫ್ರೆಂಡ್ಸ್ ಜೊತೆ ಕ್ಯಾಶುವಲ್ ಆಗಿ ನೀವು ವಾಂಟ್ ಟು ಯೂಸ್ ಮಾಡಿ, ಓಕೆ. ಬಟ್ ಬೇರೆ ಕಡೆ ನಿಮ್ಮ ಡಿಸೈರ್ಸ್ ಆ್ಯಂಡ್ ವಿಶಸ್ನ ಹೇಳೋವಾಗ ವುಡ್ ಲೈಕ್ ಟುನ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿ. ಐ ವುಡ್ ಲೈಕ್ ಟು ಸಿ ದ ಮ್ಯಾನೇಜರ್, ಐ ವಾಂಟ್ ಟು ಸಿ ದ ಮ್ಯಾನೇಜರ್. ಅದು ತುಂಬ ಅಥಾರಿಟೇಟಿವ್ ಆಗಿ ಕಮ್ಯಾಂಡ್ ಮಾಡ್ತಿರೋದು. ಐ ವಾಂಟ್ ಟು ಸಿ ದ ಮ್ಯಾನೇಜರ್. ನೀವು ತುಂಬ ಸಿಟ್ಟಲ್ಲಿದ್ದಾಗ ಕೇಳ್ಬೋದು ನೀವು ಆ ಥರ. ಐ ವಾಂಟ್ ಟು ಸಿ ದ ಮ್ಯಾನೇಜರ್ ರೈಟ್ ನಾವ್. ಐ ವುಡ್ ಲೈಕ್ ಟು ನೋ ಇಫ್ ಇಟ್ಸ್ ಅವೈಲಬಲ್. ಅದು ಸಿಗುತ್ತಾ ಅನ್ನೋದನ್ನು ನಾನು ತಿಳ್ಕೊಳ್ಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ನೋಡಿ, ಕನ್ನಡದಲ್ಲಿ ನಾನು ಇಚ್ಛಿಸ್ತಾ ಇದ್ದೀನಿ ಅನ್ನುವ ಮೀನಿಂಗ್ ಬರುತ್ತೆ ಇದರಿಂದ. ಐ ವುಡ್ ಲೈಕ್ ಟು ಸರ್ವ್ ಯುವರ್ ಕಂಪನಿ. ನಿಮ್ಮ ಕಂಪನಿಗೆ ನಾನು ಸರ್ವ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಜಾಬ್ಗೋಸ್ಕರ ಎಂಕ್ವೈರ್ ಮಾಡೋವಾಗ ಈ ಥರ ಹೇಳ್ಬೋದು ನೀವು. ಐ ವುಡ್ ಲೈಕ್ ಟು ಬಿ ಅ ಲೆಕ್ಚರರ್. ನಾನು ಲೆಕ್ಚರರ್ ಆಗ್ಬೇಕು ಅಂದ್ಕೊಂಡಿದ್ದೀನಿ. ಐ ವುಡಂಟ್ ಲೈಕ್ ಟು ಡಿಸ್ಕಸ್ ಇಟ್ ನಾವು. ಹಾಂ, ಇದು ನೋಡಿ ತುಂಬ ಪೊಲೈಟಾಗಿ ನೀವು ಒಂದು ಡಿಕ್ಲೈನ್ ಮಾಡ್ತಿದ್ದೀರಾ. ಈಗ ನಾನು ಡಿಸ್ಕಸ್ ಮಾಡ್ಬೇಕು ಅಂದ್ಕೊಳ್ತಿಲ್ಲ, ಬೇಡ ಈಗ ಅನ್ನೋದನ್ನು ತುಂಬ ಸಾಫ್ಟಾಗಿ ಹೇಗೆ ಕನ್ವೆ ಮಾಡ್ತೀರಾ, ಈ ರೀತಿ. ಐ ವುಡಂಟ್ ಲೈಕ್ ಟು ಡಿಸ್ಕಸ್ ಇಟ್ ನಾವು. ಈ ಥರ ಹೇಳಿ ನೀವು ತುಂಬ ಸಾಫ್ಟಾಗಿ ಪೊಲೈಟಾಗಿ ಒಂದನ್ನು ಡಿಕ್ಲೈನ್ ಮಾಡೋದು, ಬೇಡ ಅಂತ ಹೇಳೋದನ್ನು ಈ ರೀತಿ ಹೇಳಿ. ನೆಕ್ಸ್ಟ್ ನಂಬರ್ 7, ಪಾಸ್ಟ್ ಹ್ಯಾಬಿಟ್ಸ್. ಪಾಸ್ಟ್ನಲ್ಲಿ ನಮಗಿದ್ದಂಥ ಹ್ಯಾಬಿಟ್ಸ್, ಆಗ ನಾವು ಒಂದು ಕಾಲದಲ್ಲಿ ಆ ಥರ ಮಾಡ್ತಾ ಇದ್ವಿ, ಆಗ ನಾನು ಈ ಥರ ಮಾಡ್ತಾ ಇದ್ದೆ ಅಂತ ಹೇಳ್ತೀವಲ್ವಾ. ವೆನ್ ವಿ ವರ್ ಕಿಡ್ಸ್ ವಿ ವುಡ್ ಪ್ಲೇ ಕಬಡ್ಡಿ ಎವ್ರಿ ಡೇ. ವಿ ವುಡ್ ಪ್ಲೇ. ಹಾಂ, ಇಲ್ಲಿ ಪ್ರೆಸೆಂಟ್ ವರ್ಬೇ ಇರುತ್ತೆ, ಬಟ್ ಪಾಸ್ಟ್ನಲ್ಲಿ ನಾನು ಮಾಡ್ತಾ ಇದ್ದೆ. ಪಾಸ್ಟ್ನಲ್ಲಿ ನಾವು ಆಟ ಆಡ್ತಿದ್ವಿ ಕಬಡ್ಡಿ. ಯೂಸ್ ಟು ಪ್ಲೇ ಅಂತೀವಲ್ವಾ, ಸೇಮ್ ಯೂಸ್ ಟು ಬದಲಾಗಿ ವುಡ್ ಕೂಡ ಯೂಸ್ ಮಾಡ್ಬೋದು ಇಲ್ಲಿ. ವಿ ವುಡ್ ಸಿಟ್ ಆನ್ ದ ಫ್ಲೋರ್ ಅಂಡ್ ಈಟ್ ಟುಗೆದರ್. ನಾವು ಮೊದಲು ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡ್ತಿದ್ವಿ. ಐ ವುಡ್ ಹೆಲ್ಪ್ ಮೈ ಫಾದರ್ ಅಟ್ ಇಸ್ ಶಾಪ್ ಎವ್ರಿ ಡೇ ಆಫ್ಟರ್ ಸ್ಕೂಲ್. ಅಥವಾ ಐ ಯೂಸ್ ಟು ಹೆಲ್ಪ್ ಮೈ ಫಾದರ್ ಅಟ್ ಇಸ್ ಶಾಪ್ ಎವ್ರಿ ಡೇ ಆಫ್ಟರ್ ಸ್ಕೂಲ್ ಹೇಳ್ಬೋದು. ಯೂಸ್ ಟು ಜಾಗದಲ್ಲಿ ವುಡ್ ಬಂದಿದೆ ಅಷ್ಟೇ. ವುಡ್ ಕೂಡ ಪಾಸ್ಟ್ ಹ್ಯಾಬಿಟ್ಸ್ನ ಹೇಳೋದಕ್ಕೆ ಯೂಸ್ ಮಾಡ್ತಾರೆ. ವಿ ವುಡ್ ವಾಚ್ ಸಂಡೇ ಮೂವೀಸ್ ಆನ್ ದೂರದರ್ಶನ್. ಮೈ ಫಾದರ್ ವುಡ್ ಟೇಕ್ ಮೀ ಟು ದ ವೀಕ್ಲಿ ಮಾರ್ಕೆಟ್ ಆನ್ ಇಸ್ ಸೈಕಲ್. ಅದೇ ಸೈಕಲ್ ಮೇಲೆ ಸಂತೆ ಕರ್ಕೊಂಡು ಹೋಗ್ತಿದ್ರು ನಮ್ಮ ಫಾದರ್. ಹೇಳ್ತೀವಲ್ಲ, ಒಂದು ಕಾಲದಲ್ಲಿ ನಮ್ಮಪ್ಪ ಸೈಕಲ್ ಮೇಲೆ ನನ್ನ ಕರ್ಕೊಂಡು ಹೋಗ್ತಿದ್ರು. ಡ್ಯೂರಿಂಗ್ ಪಾರ್ಕರ್ಸ್ ವಿ ವುಡ್ ಲೈಟ್ ಕ್ಯಾಂಡಲ್ಸ್ ಆ್ಯಂಡ್ ವಿಸ್ಪರ್ ಗೋಸ್ಟ್ ಸ್ಟೋರೀಸ್. ಕರೆಂಟ್ ಹೋದಾಗ ನಾವು ಈ ಥರ ಮಾಡ್ತಾ ಇದ್ವಿ. ವೆನ್ ವಿ ವರ್ ಕಿಡ್ಸ್ ಮೈ ಬ್ರದರ್ ವುಡಂಟ್ ಸ್ಲೀಪ್ ವಿತೌಟ್ ಅ ಸ್ಟೋರಿ. ಈ ಥರ ಹ್ಯಾಬಿಟ್ಟು ಇರಲಿಲ್ಲ ಅಂತ ಹೇಳೋದಕ್ಕೂ ನೆಗೆಟಿವ್ ಮಾಡಿ ಹೇಳಿ. ವೆನ್ ವಿ ವರ್ ಕಿಡ್ಸ್ ಮೈ ಬ್ರದರ್ ವುಡಂಟ್ ಸ್ಲೀಪ್ ಅಟ್ ಆಲ್ ವಿತೌಟ್ ಅ ಸ್ಟೋರಿ. ಆ್ಯಂಡ್ ಇಂಪಾರ್ಟೆಂಟ್ ವಿಷಯ ನೋಡಿ, ಈಗ ಈ ಥರ ಪಾಸ್ಟ್ ಹ್ಯಾಬಿಟ್ ಹೇಳುವಾಗ ಕೆಲವು ಸ್ಟೇಟ್ ವರ್ಬ್ಸ್ನ ಯೂಸ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಲೀವ್. ನಾವು ಮೊದಲು ಮೈಸೂರಲ್ಲಿದ್ವಿ, ಅದನ್ನೇ ಹೇಳ್ತೀವಿ, ಅದನ್ನು ಯೂಸ್ ಟು ಇಂದನೇ ಹೇಳಬೇಕು. ವಿ ಯೂಸ್ ಟು ಲಿವ್ ಇನ್ ಮೈಸೂರ್. ನಾವು ಮೊದಲು ಮೈಸೂರಲ್ಲಿದ್ವಿ. ಇಲ್ಲಿ ವುಡ್ ಯೂಸ್ ಮಾಡಬಾರ್ದು, ಯಾಕೆಂದರೆ ಲಿವ್ ಅನ್ನೋದೇನು ಫಿಸಿಕಲ್ ಆ್ಯಕ್ಷನ್ ಅಲ್ಲ, ಇರುವಿಕೆ ತೋರಿಸುತ್ತೆ ಅಲ್ವಾ. ಸೊ ಆ ಥರ ಸ್ಟೇಟ್ನ ತೋರಿಸುತ್ತೆ. ಈ ಥರ ಸ್ಟೇಟ್ನ ಹೇಳುವಂಥ ವರ್ಬ್ಗಳ ಜೊತೆ ವುಡ್ನ ಯೂಸ್ ಮಾಡಬಾರ್ದು, ಯೂಸ್ ಟುನೇ ಯೂಸ್ ಮಾಡಬೇಕು. ಲೈಕ್ ಮಾಡೋದು, ಹೇಟ್ ಮಾಡೋದು, ಪ್ರಿಫರ್ ಮಾಡೋದು, ನಾನು ಸ್ಟೇಟಿವ್ ವರ್ಬ್ಸ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಯೂಟ್ಯೂಬ್ನಲ್ಲಿ ನೀವು ಸರ್ಚ್ ಮಾಡ್ಬೋದು. ಅವುಗಳನ್ನ ಪಾಸ್ಟ್ ಹ್ಯಾಬಿಟ್ಸ್ನಲ್ಲಿ ಯೂಸ್ ಮಾಡುವಾಗ ಯೂಸ್ ಟುನೇ ಯೂಸ್ ಮಾಡಬೇಕು, ರೈಟ್. ನೆಕ್ಸ್ಟ್ ನಂಬರ್ 8, ಥಿಂಗ್ಸ್ ದಟ್ ಹ್ಯಾಪನ್ಡ್ ಆಫನ್ ಆರ್ ಆಲ್ವೇಸ್ ಇನ್ ದ ಪಾಸ್ಟ್. ಸೇಮ್ ಈಗ ಹೇಳಿದ್ವಲ್ಲ, ಮೊದಲು ಪಾಸ್ಟ್ನಲ್ಲಿ ತುಂಬ ಸರಿ ರಿಪೀಟೆಡ್ ಆಗಿ ಆಗ್ತಾನೆ ಇತ್ತದು ಅಂತ ಹೇಳೋವಾಗ. ಐ ವುಡ್ ಆಲ್ವೇಸ್ ಈಟ್ ಸಮ್ ಸ್ವೀಟ್ ಆಫ್ಟರ್ ಡಿನ್ನರ್. ನಮ್ಮ ಮೊದಲು ಊಟ ಆದಮೇಲೆ ಯಾವಾಗಲೂ ಸ್ವೀಟ್ ತಿಂತಾ ಇದ್ದೆ. ಪಾಸ್ಟ್ನಲ್ಲಿ ಇದು ಆಗಾಗ ಆಗ್ತಿತ್ತು ಅಂತ ಹೇಳುವಾಗ ವುಡ್ ಆಲ್ವೇಸ್. ವುಡ್ ಆಫನ್ ಕೂಡ ಬರುತ್ತೆ, ನೋಡ್ತಾ ಇರಿ. ಹಿ ವುಡ್ ಆಲ್ವೇಸ್ ಬಿಗಿನ್ ಹಿಸ್ ಲೆಕ್ಚರ್ಸ್ ವಿತ್ ಅ ಜೋಕ್. ನಮ್ಮ ಸರ್ ಇದ್ರು, ಅವ್ರು ಯಾವಾಗಲೂ ಕೂಡ ಪಾಠ ಮಾಡೋಕ್ಕಿಂತ ಮುಂಚೆ ಒಂದು ಜೋಕ್ನ ಹೇಳ್ತಿದ್ರು. ಶಿ ವುಡ್ ಆಲ್ವೇಸ್ ಟರ್ನ್ ಅಂಡ್ ವೇವ್ ಅಟ್ ದ ಎಂಡ್ ಆಫ್ ದ ಸ್ಟ್ರೀಟ್. ಅವಳು ಯಾವಾಗಲೂ ಹೋಗೋವಾಗ ತಿರುಗಿ ವೇವ್ ಮಾಡ್ತಾ ಇದ್ಲು. ದೇ ವುಡ್ ಆಫನ್ ಗೋ ಟು ಚೆನ್ನೈ ಟುಗೆದರ್ ಆನ್ ಸಂಡೇಸ್. ಅವ್ರು ಆಗಾಗ ಚೆನ್ನೈಗೆ ಹೋಗ್ತಿದ್ರು. ಪಾಸ್ಟ್ನಲ್ಲಿ ಈ ಥರ ಆಗ್ತಿತ್ತು ಆಗಾಗ. ಶಿ ವುಡ್ ಆಫನ್ ಫರ್ಗೆಟ್ ವೇರ್ ಶಿ ಹಡ್ ಪುಟ್ ಹರ್ ಗ್ಲಾಸಸ್. ಅವಳು ಆಗಾಗ ಮರಿತಾನೇ ಇತ್ತಿದ್ಲು. ಶಿ ವುಡ್ ಆಲ್ವೇಸ್ ಸಪೋರ್ಟ್ ಮೀ ಡ್ಯೂರಿಂಗ್ ಟಫ್ ಟೈಮ್ಸ್. ಮೈ ಗ್ರ್ಯಾಂಡ್ ಫಾದರ್ ವುಡ್ ಹೆಲ್ಪ್ ಎನಿ ಒನ್ ಹೂ ನಾಕ್ಡ್ ಆನ್ ಹಿಸ್ ಡೋರ್. ಸೊ ಪಾಸ್ಟ್ನಲ್ಲಿ ಆಗಾಗ ಇದು ಆಗ್ತಾನೇ ಇತ್ತು, ಯಾವಾಗಲೂ ಈ ಥರ ಆಗ್ತಾನೆ ಇತ್ತು ಅಂತ ಹೇಳುವಾಗ ವುಡ್ ಆಲ್ವೇಸ್, ವುಡ್ ಆಫನ್ನ ಯೂಸ್ ಮಾಡ್ಕೊಂಡು ಹೇಳಿ. ನೆಕ್ಸ್ಟ್ ನಂಬರ್ 9, ರೆಫ್ಯೂಸಲ್ ಆರ್ ವಿಲ್ಲಿಂಗ್ನೆಸ್ ಇನ್ ದ ಪಾಸ್ಟ್. ಆಗಲೇ ನಾನು ವಿಲ್ನಲ್ಲಿ ಹೇಳಿದ್ನಲ್ವಾ, ದಿಸ್ ಕಂಪ್ಯೂಟರ್ ವೋಂಟ್ ಸ್ಟಾರ್ಟ್, ದಿಸ್ ಪೆನ್ ವೋಂಟ್ ಸ್ಟಾರ್ಟ್.
ಅದು ಪಾಸ್ಟ್ನಲ್ಲಿದ್ದಾಗ ವುಡಂಟ್ ಯೂಸ್ ಮಾಡಬೇಕಷ್ಟೇ. ಮೈ ಕಾರ್ ವುಡಂಟ್ ಸ್ಟಾರ್ಟ್ ದಿಸ್ ಮಾರ್ನಿಂಗ್. ಇವತ್ತು ಬೆಳಿಗ್ಗೆ ತುಂಬ ಟ್ರೈ ಮಾಡಿದೆ, ತುಂಬ ಸ್ಟಾರ್ಟ್ ಮಾಡೋಕ್ಕೆ ಟ್ರೈ ಮಾಡಿದೆ, ತುಂಬ ಎಫರ್ಟ್ ಆಗ್ತದೆ, ಬಟ್ ಕಾರ್ ಸ್ಟಾರ್ಟೇ ಆಗಲಿಲ್ಲ. ಅದು ರೆಫ್ಯೂಸ್ ಮಾಡ್ತಲ್ವ ಸ್ಟಾರ್ಟ್ ಆಗೋದಕ್ಕೆ, ಅದಕ್ಕೆ ಡಿಡಂಟ್ ಅಲ್ಲ ವುಡಂಟ್ ಯೂಸ್ ಮಾಡಬೇಕು. ಈವನ್ ಆಫ್ಟರ್ ಚಾರ್ಜಿಂಗ್ ಇಟ್ ಫಾರ್ ಅನ್ ಅವರ್ ಇಟ್ ವುಡಂಟ್ ಸ್ವಿಚ್ ಆನ್. 1 hour ಚಾರ್ಜ್ ಮಾಡಿದ್ರು ಅದು ಆನೇ ಆಗಲಿಲ್ಲ. ಇದೆಲ್ಲ ಪಾಸ್ಟ್ನಲ್ಲಿ ಆಗಿದ್ದೆ. ಓಕೆ, ಪಾಸ್ಟ್ನಲ್ಲಿ ರೆಫ್ಯೂಸ್ ಮಾಡ್ತು, ಪಾಸ್ಟ್ನಲ್ಲಿ ಆ ಕೆಲಸ ಆಗಲಿಲ್ಲ. ವಿ ವರ್ ಗೆಟಿಂಗ್ ಲೇಟ್ ಬಟ್ ದ ಮೇನ್ ಡೋರ್ ವುಡಂಟ್ ಲಾಕ್. ನಮ್ಗೆ ಲೇಟ್ ಆಗ್ತಿತ್ತು, ಮೇನ್ ಡೋರ್ ಲಾಕೇ ಆಗ್ತಿರ್ಲಿಲ್ಲ, ನಾವು ಎಫರ್ಟ್ ಹಾಕ್ತಾನೇ ಇದ್ವಿ. ದ ಶಾಪ್ ಕೀಪರ್ ವುಡಂಟ್ ಟೇಕ್ ಇಟ್ ಬ್ಯಾಕ್. ಹಿ ಸೆಡ್ ದ ಸೀಲ್ ವಾಸ್ ಓಪನ್. ನಾನು ವಾಪಸ್ ತೊಗೊಂಡೋಗಿ ಕೊಟ್ಟೆ, ಸೀಲ್ ಓಪನ್ ಆಗಿತ್ತು ಅಂತ ಶಾಪ್ ಕೀಪರ್ ತಗೊಳಕ್ಕೆ ರೆಡಿ ಇರಲಿಲ್ಲ. ಹೇಳ್ತೀವಲ್ಲ, ಹಿ ವಾಸ್ ಅನ್ವಿಲ್ಲಿಂಗ್ ಟು ಆಕ್ಸೆಪ್ಟ್ ಇಟ್. ರೈಟ್? ದ ಶಾಪ್ ಕೀಪರ್ ವುಡಂಟ್ ಟೇಕ್ ಇಟ್ ಬ್ಯಾಕ್. ಶಿ ವುಡಂಟ್ ಅಪಾಲಜೈಸ್ ಈವನ್ ಆಫ್ಟರ್ ರಿಯಲೈಸಿಂಗ್ ಹರ್ ಮಿಸ್ಟೇಕ್. ಅಂದರೆ ಕ್ಷಮೆ ಕೇಳೋದಕ್ಕೆ ಅವಳು ಇಚ್ಛೆನೇ ಪಡ್ತಿರ್ಲಿಲ್ಲ, ರೆಡಿನೇ ಇರಲಿಲ್ಲ. ಅಂದರೆ ಅವಳಿಗೆ ಇಷ್ಟ ಇರಲಿಲ್ಲ ಅದನ್ನು ಮಾಡೋಕ್ಕೆ. ಗೊತ್ತಾಯ್ತಲ್ವಾ? ಸೊ ಇಲ್ಲಿ ನೋಡಿ, ಹಿ ಡಿಡಂಟ್ ಹೆಲ್ಪ್ ಮೀ ಅಂದರೆ ಇಟ್ಸ್ ಜಸ್ಟ್ ಅ ಫ್ಯಾಕ್ಟ್. ಹಿ ವುಡಂಟ್ ಹೆಲ್ಪ್ ಮೀ ಅಂದರೆ ಹಿ ರೆಫ್ಯೂಸ್ಡ್, ಹಿ ವಾಸ್ ಅನ್ವಿಲ್ಲಿಂಗ್. ಹಿ ವುಡ್ ಹೆಲ್ಪ್ ಮೀ ಅಂದರೆ ಆಗಲೇ ಹೇಳಿದ್ನಲ್ಲ, ಅವನು ಯಾವಾಗಲೂ ಕೂಡ ನನಗೆ ಹೆಲ್ಪ್ ಮಾಡ್ತಿದ್ದ. ಹಿ ವುಡ್ ಆಲ್ವೇಸ್ ಹೆಲ್ಪ್ ಮೀ ಅಂತಾನೂ ಹೇಳ್ಬೋದು. ಇದು ಕೂಡ ಪಾಸ್ಟ್ನ ಬಗ್ಗೆನೇ. ನೆಕ್ಸ್ಟ್, ನಂಬರ್ 10, ಇಮ್ಯಾಜಿನರಿ ಸಿಚುವೇಶನ್ಸ್. ಇಫ್ ಐ ಹ್ಯಾಡ್ ವಿಂಗ್ಸ್ ಐ ವುಡ್ ಫ್ಲೈ. ನನಗೇನಾದರೂ ರೆಕ್ಕೆಗಳು ಬಂದರೆ ನಾನು ಹಾರ್ತೀನಿ. ನನಗೇನಾದರೂ ರೆಕ್ಕೆಗಳಿದ್ದರೆ ನಾನು ಹಾರ್ತೀನಿ. ನನಗೇನಾದರೂ ರೆಕ್ಕೆಗಳಿದ್ದಿದ್ರೆ ನನಗೆ ಹಾರ್ತಿದ್ದೆ. ಈ ಥರ ಇಮ್ಯಾಜಿನರಿ ಸಿಚುವೇಶನ್ಸ್ನ, ಅನ್ರಿಯಲ್ ಸಿಚುವೇಶನ್ಸ್ನ ಹೇಳೋದಕ್ಕೆ ಈ ಸ್ಟ್ರಕ್ಚರ್ನ ಯೂಸ್ ಮಾಡ್ತಾರೆ. ಇಫ್ ಜೊತೆ ಪಾಸ್ಟ್ ಟೆನ್ಸ್ ಇರುತ್ತೆ ಯಾವಾಗಲೂ, ನೆನ್ಪಿಟ್ಕೊಳ್ಳಿ. ಇಫ್ ಐ ಸಾ ಅ ಗೋಸ್ಟ್ ಐ ವುಡ್ ಬಿ ಟೆರಿಫೈಡ್. ನಾನೇನಾದರೂ ದೆವ್ವ ನೋಡಿದರೆ, ಇನ್ನು ನೋಡಿಲ್ಲ, ನಾನೇನಾದರೂ ದೆವ್ವ ನೋಡಿದ್ರೆ, ಇಫ್ ಐ ಸಾ ಅ ಗೋಸ್ಟ್ ನೋಡಿದ್ರೆ ಐ ವುಡ್ ಬಿ ಟೆರಿಫೈಡ್. ತುಂಬ ಹೆದರ್ಕೊಳ್ತೀನಿ, ಭಯಭೀತನಾಗ್ತೀನಿ. ನೋಡಿದ್ರೆ, ಇನ್ನೂ ನೋಡಿಲ್ಲ ಅಲ್ವಾ, ಆದರೂ ಕೂಡ ನಾವು ಪಾಸ್ಟ್ ಟೆನ್ಸ್ನ ಯೂಸ್ ಮಾಡೋದು. ಇಫ್ ಐ ಸಾ ಅ ಗೋಸ್ಟ್, ಇದನ್ನು ಸೆಕೆಂಡ್ರಿ ಇಫ್ ಕಂಡೀಷನ್ ಅಂತ ಕರೀತಾರೆ. ಓಕೆ. ಇಫ್ ಐ ಡಿಡಂಟ್ ಹ್ಯಾವ್ ಅ ಹೆಡೇಕ್ ಐ ವುಡ್ ಗೋ ಟು ದ ಫಂಕ್ಷನ್. ನನಗೆ ತಲೆನೋವು ಇಲ್ಲ ಅಂದರೆ ನಾನು ಫಂಕ್ಷನ್ಗೆ ಹೋಗ್ತೀನಿ. ವಾಟ್ ವುಡ್ ಯು ಡೂ ಇಫ್ ಯು ಲಾಸ್ಟ್ ಯುವರ್ ಜಾಬ್? ಇದು ತುಂಬ ಕಾಮನ್ ಆಗಿ ಕೇಳುವಂಥ ಸೆಂಟೆನ್ಸ್. ಒಂದು ವೇಳೆ ನೀನು ಕೆಲಸ ಕಳ್ಕೊಂಡ್ರೆ ಏನು ಮಾಡ್ತೀಯಾ? ಕೆಲಸ ಕಳ್ಕೊಂಡಿಲ್ಲ ಇನ್ನೂ, ಬಟ್ ಒಂದು ವೇಳೆ ನಿನ್ನ ಜಾಬ್ ಹೋದರೆ ಏನು ಮಾಡ್ತೀಯಾ ಅಂತ ಕೇಳ್ತೀರಲ್ವಾ? ಅದೊಂದು ನಿಮ್ಮ ಇಮ್ಯಾಜಿನರಿ ಸಿಚುವೇಶನ್. ಅದು ನಿಜವಾಗ್ಲೂ ಆ ಥರ ಆಗಲ್ಲ, ಬಟ್ ಆದರೆ ಏನು ಮಾಡ್ತೀಯಾ ಆ ಥರ ಕೇಳೋವಾಗ ವಾಟ್ ವುಡ್ ಯು ಡೂ ಅಂತಲೇ ಹೇಳಬೇಕು, ವಾಟ್ ವಿಲ್ ಯು ಅಲ್ಲ. ಯಾಕೆ ವಿಲ್ ಬರಲ್ಲ? ಯಾಕೆಂದರೆ ಅದು ಶೋರಾಗಿ ನಡೆಯಲ್ಲ ಅಲ್ವಾ. ಶೋರಾಗಿ ಫ್ಯೂಚರ್ನಲ್ಲಿ ನಡೆಯುತ್ತೆ ಅಂದರೆ ವಿಲ್ ಯೂಸ್ ಮಾಡಬೇಕು. ಬಟ್ ನೀವು ಇಮ್ಯಾಜಿನ್ ಮಾಡ್ಕೊಂಡು ಕೇಳ್ತೀರಿ, ಒಂದು ವೇಳೆ ನೀನು ಕೆಲಸ ಕಳ್ಕೊಂಡ್ರೆ ಏನು ಮಾಡ್ತೀಯಾ? ವಾಟ್ ವುಡ್ ಯು ಡೂ ಇಫ್ ಯು ಲಾಸ್ಟ್ ಯುವರ್ ಜಾಬ್? ಇಫ್ ಯು ಫರ್ಗಾಟ್ ಯುವರ್ ಬರ್ಡೇ ವುಡ್ ಯು ಗೆಟ್ ಹರ್ಟ್? ಅದೇ ಥರನೇ ಇಲ್ಲೂ ಕೂಡ ಇರೋದು. ಹೌ ವುಡ್ ಯು ಫೀಲ್? ವುಡ್ ಯು ಗೆಟ್ ಹರ್ಟ್? ವುಡ್ ಯು ಗೋ ಟು ಲಂಡನ್ ಇಫ್ ಯು ಗಾಟ್ ಅ ಚಾನ್ಸ್? ಇಫ್ ಐ ಬಿಕೇಮ್ ದ ಪ್ರಿನ್ಸಿಪಾಲ್ ಐ ವುಡ್ ಪೋಸ್ಟ್ಪೋನ್ ದಿ ಎಕ್ಸಾಮ್. ಅರ್ಥ ಆಯ್ತಾ? ಇದೆಲ್ಲ ಇಮ್ಯಾಜಿನರಿ ಸಿಚುವೇಶನ್ಸ್. ನೆಕ್ಸ್ಟ್, ನಂಬರ್ 11, ಟು ಎಕ್ಸ್ಪ್ರೆಸ್ ಪ್ರಿಫರೆನ್ಸ್. ನಾವು ಈ ಥರ ಹೇಳ್ತೀವಿ, ಒಂದರ ಬದಲಾಗಿ ಇನ್ನೊಂದನ್ನು ಮಾಡ್ತೀನಿ, ಇದನ್ನು ಮಾಡಲ್ಲ ನಾನು ಅದನ್ನು ಮಾಡ್ತೀನಿ, ಅದನ್ನೇ ಮಾಡೋದಕ್ಕೆ ಪ್ರಿಫರ್ ಮಾಡ್ತೀನಿ. ಆರ್ ಯು ಗೋಯಿಂಗ್ ಔಟ್ ಟುಡೇ? ನೋ, ಐ ವುಡ್ ರಾದರ್ ಸ್ಟೇ ಹೋಮ್. ಇಲ್ಲ, ನಾನು ಮನೇಲೇ ಇರ್ತೀನಿ. ನೋಡಿ, ಆ ಆಪ್ಷನ್ ಬದಲು ನಾನು ಈ ಆಪ್ಷನ್ ಚೂಸ್ ಮಾಡ್ಕೊತಿದ್ದೀನಿ. ಇಲ್ಲ, ಬದಲಾಗಿ ನಾನು ಮನೇಲೇ ಇರ್ತೀನಿ ಅಂತ ಹೇಳೋದನ್ನು ಒಂದು ಆಪ್ಷನ್ನ ಮೇಲೆ ಮತ್ತೊಂದು ಆಪ್ಷನ್ನ ಚೂಸ್ ಮಾಡ್ಕೊಳ್ಳೋವಾಗ ವುಡ್ ರಾದರ್ ಫ್ರೇಸ್ನ ಯೂಸ್ ಮಾಡ್ತಾರೆ. ಐ ವುಡ್ ರಾದರ್ ಸ್ಟೇ ಹೋಮ್. ಹಿ ವುಡ್ ರಾದರ್ ಪ್ಲೇ ದೆನ್ ವರ್ಕ್. ಒಂದೇ ಸೆಂಟೆನ್ಸ್ನಲ್ಲೇ ಹೇಳ್ತಿದ್ದೀವಿ. ಹಿ ವುಡ್ ರಾದರ್ ಪ್ಲೇ ದೆನ್ ವರ್ಕ್. ಅವನು ಕೆಲಸ ಮಾಡೋದು ಬದಲು ಆಟನೇ ಆಡೋಕೆ ಇಷ್ಟಪಡ್ತಾನೆ. ಅವನು ಕೆಲಸದ ಬದಲು ಆಟನೇ ಆಡೋದು. ಐಡ್ ರಾದರ್ ಗೆಟ್ ಎನ್ ಆಟೋ ದೆನ್ ವೆಯ್ಟ್ ಫಾರ್ ದ ಬಸ್. ನಾವು ಬಸ್ಸಿಗೆ ವೆಯ್ಟ್ ಮಾಡೋ ಬದಲು ಆಟೋನೇ ತೊಗೊಂಡು ಹೋಗ್ತೀನಿ. ಐ ವುಡ್ನ ಶಾರ್ಟ್ ಫಾರ್ಮ್ ಐಡ್. ಐಡ್ ರಾದರ್ ಅನ್ನೋದು ಇರಲೇಬೇಕು.
ಹಿ ವುಡ್ ರಾದರ್ ಡೈ ದೆನ್ ಸರೆಂಡರ್. ಸರೆಂಡರ್ ಆಗೋದಾ? ಅವನು ಸರೆಂಡರ್ ಆಗೋ ಬದಲು ಸತ್ತು ಹೋಗೋಕೆ ರೆಡಿ ಇದ್ದಾನೆ. ಆ ಆಪ್ಷನ್ ಬೇಕಾದ್ರೆ ಚೂಸ್ ಮಾಡ್ಕೊಳ್ತಾನೆ, ಆದರೆ ಸರೆಂಡರ್ ಆಗಲ್ಲ. ಐ ನೋ ವಿ ಡಿಸ್ಕಸ್ಡ್ ಗೋಯಿಂಗ್ ನೆಕ್ಸ್ಟ್ ವೀಕ್. ಟು ಬಿ ಆನೆಸ್ಟ್ ಐಡ್ ರಾದರ್ ಗೋ ದಿಸ್ ವೀಕೆಂಡ್. ಹಾಂ, ನಾವು ನೆಕ್ಸ್ಟ್ ವೀಕ್ ಹೋಗೋಣ ಅಂತ ಡಿಸ್ಕಸ್ ಮಾಡಿದ್ವಿ, ಬಟ್ ಬದಲಾಗಿ ನಾನು ಈ ವೀಕೆ ಹೋಗ್ತೀನಿ. ಐಡ್ ರಾದರ್ ಗೋ ದಿಸ್ ವೀಕೆಂಡ್. ವಿಚ್ ವುಡ್ ಯು ರಾದರ್ ಡೂ? ಪೇ ಹಿಮ್ ಮನಿ ಆರ್ ವೆಯ್ಟ್ ಫಾರ್ ಅ ವೀಕ್? ನೀನು ಯಾವುದನ್ನು ಮಾಡ್ಬೇಕು ಅಂದ್ಕೊಂಡಿದ್ಯಾ? ಈ ಥರ ಒಂದು ಪ್ರಿಫರೆನ್ಸ್ನ ಕೇಳೋವಾಗ ಗೊತ್ತಲ್ಲ, ವುಡ್ ರಾದರ್ ನೆನ್ಪಿಟ್ಟುಕೊಳ್ಳಿ. ಹಾಂ, ನೀವು ನಿಮ್ಮ ಡೈಲಿ ಲೈಫ್ನಲ್ಲಿ ಇದನ್ನು ಯಾವತ್ತೂ ಯೂಸ್ ಮಾಡದೇ ಇದ್ದರು, ಯಾರು ಯೂಸ್ ಮಾಡೋದನ್ನು ನೀವು ಕೇಳದೇ ಇದ್ದರು, ನಿಮಗೆ ನಾಲೆಡ್ಜ್ ಇರಬೇಕು ಇದರ ಮೀನಿಂಗ್ ಏನು, ಯಾವಾಗ ಯೂಸ್ ಮಾಡ್ತಾರೆ ಅನ್ನೋದನ್ನು. ಯಾಕೆಂದರೆ ಫ್ಯೂಚರ್ನಲ್ಲಿ ನೀವು ಕೇಳೋದು ಅಥವಾ ನೋಡುವ ಸಿಚುವೇಶನ್ ಬರಬಹುದು. ನೆಕ್ಸ್ಟ್, ನಂಬರ್ 12, ಟು ಆಸ್ಕ್ ಅ ಲಾಜಿಕಲ್ ರೀಸನ್. ಒಂದು ರೀಸನ್ನ ಕೇಳೋದಕ್ಕೂ ಕೂಡ ನಾವು ವುಡ್ ಯೂಸ್ ಮಾಡ್ತೀವಿ. ಏನದು? ಡಿಡ್ ಯು ಟೇಕ್ ಮೈ ಫೋನ್ ಟು ಕಾಲ್? ನನ್ನ ಫೋನ್ ತಗೊಂಡ್ಯಾ? ನಾನು ಯಾಕೆ ನಿನ್ನ ಫೋನ್ ತಗೊಳ್ಳಿ ಅಂತಿರಲ್ವಾಗ. ನಾನು ಯಾಕೆ ನಿನ್ನ ಫೋನ್ ತಗೊಳ್ಳಿ, ನನ್ನ ಹತ್ರನೇ ಇದೆ. ಸೊ ಅದನ್ನು ಇಂಗ್ಲೀಷ್ನಲ್ಲಿ ಹೇಳ್ತೀರಾ? ವೈ ವುಡ್ ಐ ಟೇಕ್ ಯುವರ್ ಫೋನ್? ಐ ಹ್ಯಾವ್ ಮೈನ್. ನಾನು ಯಾಕೆ ನಿನ್ನ ಫೋನ್ ತಗೊಳ್ಳಿ? ವೈ ವುಡ್ ಐ ಟೇಕ್ ಯುವರ್ ಫೋನ್? ಸಿ ದ್ಯಾಟ್. ವೈ ವುಡ್ ಐ ಲೈ ಟು ಯು? ನಾನು ಯಾಕೆ ನಿನಗೆ ಸುಳ್ಳು ಹೇಳಲಿ? ವೈ ವುಡ್ ಐ ಸ್ಟೀಲ್ ಯುವರ್ ಮನಿ? ನಾನು ಯಾಕೆ ನಿನ್ನ ದುಡ್ಡು ಕದೀಲಿ? ವೈ ವುಡ್ ಐ ವಾಂಟ್ ಟು ಹರ್ಟ್ ಹರ್? ನಾನು ಯಾಕೆ ಅವಳಿಗೆ ಹರ್ಟ್ ಮಾಡ್ಬೇಕು ಅನ್ಕೊಳ್ತೀನಿ? ನಾನು ಮಾಡಿಲ್ಲ. ಹಾಂ, ಇಲ್ಲೆಲ್ಲೂ ಕೂಡ ನಾವು ಅದನ್ನು ಮಾಡಿರೋದಿಲ್ಲ. ಹೌ ವುಡ್ ಶಿ ನೋ ಅಬೌಟ್ ಯುವರ್ ಅಕೌಂಟ್? ನಿನ್ನ ಅಕೌಂಟ್ ಬಗ್ಗೆ ಅವಳಿಗೆ ಹೇಗೆ ಗೊತ್ತಾಗುತ್ತೆ ಹೇಳೋ? ವೈ ವುಡ್ ಈ ಗೋ ಬೈ ಬಸ್ ವೆನ್ ಈ ಹ್ಯಾಸ್ ಅ ಕಾರ್? ಅವನೇ ಯಾಕೆ ಬಸ್ಸಲ್ಲಿ ಹೋಗ್ತಾನೆ ಅವನ ಹತ್ರ ಕಾರ್ ಇಟ್ಕೊಂಡು? ವೈ ವುಡ್ ಎನಿವನ್ ಡೂ ಸಚ್ ಅ ಥಿಂಗ್? ಯಾರೇ ಆಗಲಿ ಈ ಥರ ಒಂದು ಕೆಲಸನ ಮಾಡ್ಬೇಕಂತ ಯಾಕೆ ಅನ್ಕೊಳ್ತಾರೆ? ಹೇಗೆ ಅನ್ಕೊಳ್ತಾರೆ? ರೈಟ್, ಆ ಥರ ಕೇಳ್ತಾ ಇದೀವಿ. ಗೊತ್ತಲ್ಲ, ಈ ಥರ ಒಂದು ರೀಸನ್ ಕೇಳೋದಕ್ಕೆ. ಆ ಥರ ಏನೂ ಆಗಿರೋದಿಲ್ಲ, ಮಾಡಿರೋದಿಲ್ಲ, ಬಟ್ ಆ ಥರ ಯಾಕೆ ಆಗುತ್ತೆ ಹೇಳು, ಏನಾದ್ರು ರೀಸನ್ ಇದೆಯಾ ಅಂತ ಕೇಳೋದು. ನೆಕ್ಸ್ಟ್, ನಂಬರ್ 13, ಟು ಎಕ್ಸ್ಪ್ರೆಸ್ ಅನ್ ಒಪಿನಿಯನ್ ಇನ್ ಅ ಪೊಲೈಟ್ ವೇ ವಿತೌಟ್ ಬೀಯಿಂಗ್ ಫೋರ್ಸ್ಫುಲ್. ವುಡ್ ಅಂದ್ರೇ ಪೊಲೈಟ್ನೆಸ್ನ ತೋರಿಸೋದು ಅಲ್ವಾ? ನಾವು ನಮ್ಮ ಒಪಿನಿಯನ್ ಕೊಡೋಕೆ ಹೋಗ್ತೀವಿ, ಬಟ್ ವುಡ್ನ ಸೇರಿಸಿ ಕೊಡ್ತೀವಿ. ಅದೊಂದು ಟ್ವಿಸ್ಟ್ ಇಂಗ್ಲೀಷ್ನಲ್ಲಿ. ನೇಟಿವ್ ಸ್ಪೀಕರ್ಸ್ ಆ ಥರ ಮಾಡಿದ್ದಾರೆ ನೋಡಿಲಿ. ಕೆನ್ ಯು ಗೆಸ್ ಮೈ ಏಜ್ ಅಂತ ಕೇಳಿದಾಗ ನಾನು ಡೈರೆಕ್ಟಾಗಿ ಐ ಥಿಂಕ್ ಯು ಆರ್ 30, ಐ ಥಿಂಕ್ ಯು ಆರ್ 40 ಅನ್ನೋ ಬದಲು ಸ್ವಲ್ಪ ಪೊಲೈಟ್ ವೇನಲ್ಲಿ ಅವರ ಏಜ್ನ ಹೇಳೋದು. ಆಗ ವುಡ್ನ ಸೇರಿಸಿ ಹೇಳ್ತಾರೆ ತುಂಬ ಸರಿ ಈ ರೀತಿ. ಐ ವುಡ್ ಸೇ ಯು ಆರ್ ಅಬೌಟ್ 25. ಐ ವುಡ್ ಸೇ, ಅದಕ್ಕೇನು ಎಕ್ಸ್ಟ್ರಾ ಮೀನಿಂಗ್ ಇಲ್ಲ. ಓಕೆ, ಜಸ್ಟ್ ನಮ್ಮ ಒಪಿನಿಯನ್ನ ಪಾಲಿಷ್ ಮಾಡಿ ಸಾಫ್ಟ್ ಮಾಡಿ ಹೇಳ್ತಿರೋದು ಅಷ್ಟೇ. ಯು ಆರ್ 25 ಅನ್ನೋ ಬದಲು ನಮಗೆ ಶೋರಾಗಿ ಗೊತ್ತಿರಲ್ಲ. ಐ ವುಡ್ ಸೇ ಯು ಆರ್ ಅಬೌಟ್ 25. ವೇರ್ ಡು ಯು ಥಿಂಕ್ ಶಿ ಇಸ್ ಫ್ರಮ್? ಅವಳು ಎಲ್ಲಿಂದ ಬಂದಿದ್ದಾಳೆ ಅಂತ ನಿಂಗೆ ಅನ್ಸುತ್ತೆ? ಫ್ರಮ್ ಹರ್ ಲುಕ್ಸ್ ಐ ವುಡ್ ಸೇ ಶಿ ಇಸ್ ಫ್ರಮ್ ಕೇರಳ. ನೋಡಿ, ಈ ರೀತಿ ನೀವು ಮೂವೀಸ್ನಲ್ಲಿ ಕೇಳಿರ್ತೀರ ಈ ಥರ ಹೇಳೋದಲ್ವಾ? ಶುಡ್ ವಿ ಡೀಲ್ ವಿತ್ ದಿಸ್ ಅವರ್ ಸೆಲ್ವ್ಸ್? ನಾವೇ ಅದನ್ನು ಡೀಲ್ ಮಾಡೋಣ. ಐಡ್ ಥಿಂಕ್ ವಿ ನೀಡ್ ಟು ಸ್ಪೀಕ್ ಟು ಹಿಸ್ ಫಾದರ್ ಅಬೌಟ್ ದಿಸ್ ಫಸ್ಟ್. ಐ ವುಡ್ ಥಿಂಕ್ ವಿ ನೀಡ್ ಟು ಸ್ಪೀಕ್ ಟು ಹಿಸ್ ಫಾದರ್ ಫಸ್ಟ್. ನನಗನ್ಸುತ್ತೆ ಐ ಥಿಂಕ್ ಬದಲು ಐ ವುಡ್ ಥಿಂಕ್ ಅಷ್ಟ ಸೇರಿಸೋದಷ್ಟೆ. ಐ ವುಡ್ ಅಡ್ವೈಸ್ ಯು ಟು ಗೆಟ್ ಸಮ್ ರೆಸ್ಟ್. ನೀವು ನಿಮ್ಮ ಒಪಿನಿಯನ್ ಕೊಡ್ತಿದ್ದೀರಾ, ಜಸ್ಟ್ ಒಂದು ವುಡ್ನ ಸೇರಿಸಿ ಕೊಡ್ತಿದ್ದೀರಾ ಅಷ್ಟೇ. ವುಡ್ ದಟ್ ಬಿ ಅ ಗುಡ್ ಐಡಿಯಾ? ಕೇಳ್ತಾ ಇದ್ದೀರಾ ಒಪಿನಿಯನ್ನ. ಅದು ಐಡಿಯಾ ಚೆನ್ನಾಗಿದೆಯಾ, ಚೆನ್ನಾಗಿರುತ್ತಾ? ವುಡಂಟ್ ದಟ್ ಬಿ ಎ ಗುಡ್ ಐಡಿಯಾ? ರೈಟ್. ನೆಕ್ಸ್ಟ್, ನಂಬರ್ 14, ಟಾಕಿಂಗ್ ಅಬೌಟ್ ದ ಫ್ಯೂಚರ್ ಇನ್ ದ ಪಾಸ್ಟ್. ಏನು ಹಾಗಂದ್ರೆ ಇಲ್ಲ ನೋಡಿ. ವಾಟ್ ಡಿಡ್ ಸೀಮಾ ಸೇ? ಅವಳೇನು ಹೇಳಿದ್ಲು? ಶಿ ಸೆಡ್ ಶಿ ವಿಲ್ ಕಾಲ್ ಯು ಅಂತ ಹೇಳಬಾರ್ದು. ಶಿ ಸೆಡ್ ಶಿ ವುಡ್ ಕಾಲ್ ಯು ಅಂತ ಹೇಳಬೇಕು. ಬಟ್ ಅವಳು ಹೇಳುವಾಗ ಏನು ಹೇಳಿರ್ತಾಳೆ? ಐ ವಿಲ್ ಕಾಲ್ ಹಿಮ್, ಐ ವಿಲ್ ಕಾಲ್ ಹಿಮ್ ಅಂತ ಹೇಳಿರ್ತಾಳೆ. ನಾನು ಅದನ್ನು ಕೇಳಿಸ್ಕೊಂಡೆ, ಬಂದೆ. ಈಗ ನೀವು ನನಗೆ ಕೇಳ್ತಿದ್ರಾ ಏನು ಹೇಳಿದ್ಲು ಸೀಮಾ? ಶಿ ಸೆಡ್ ಶಿ ವಿಲ್ ಕಾಲ್ ಯು ಅಂತ ನಾನು ಹೇಳಬಾರ್ದು. ನಾನು ವಿಲ್ನ ವುಡ್ ಮಾಡಿ ಹೇಳಬೇಕು ನಿಮಗೆ. ಶಿ ಸೆಡ್ ಶಿ ವುಡ್ ಕಾಲ್ ಯು. ವಿಲ್ ರವಿ ಜಾಯ್ನ್ ಅಸ್ ಫಾರ್ ದ ಡಿನ್ನರ್? ನೋ, ಹಿ ಸೆಡ್ ಹಿ ವಿಲ್ ನಾಟ್ ಜಾಯ್ನ್ ಅಸ್ ಅನ್ಬಾರ್ದು ನಾನು. ಹಿ ಸೆಡ್ ಹಿ ವುಡಂಟ್ ಜಾಯ್ನ್ ಅಸ್ ಫಾರ್ ದ ಡಿನ್ನರ್. ಅವನು ಹೇಳೋವಾಗ ವಿಲ್ ನಾಟ್ ಅಂತ ಹೇಳಿರ್ತಾನೆ. ನಾನು ಅದನ್ನು ಕೇಳಿಸ್ಕೊಂಡು ಬಂದು
ಈಗ ನಿಮಗೆ ಅದನ್ನೇ ಸೇಮ್ ರಿಪೀಟ್ ಮಾಡುವಾಗ ವಿಲ್ ನಾಟ್ನ ವುಡ್ ನಾಟ್ ಮಾಡಿ ಹೇಳಬೇಕು. ಐ ವೋಂಟ್ ಸ್ಟೇ ಹಿಯರ್ ಟುಡೇ. ಓ, ಐ ಥಾಟ್ ಯು ವುಡ್ ಸ್ಟೇ ಹಿಯರ್. ನಾನು ಅನ್ಕೊಂಡೆ ನೀನು ಇರ್ತೀಯ ಅಂತ. ಐ ಥಾಟ್ ಆಗಲೇ ಅನ್ಕೊಂಡಾಗಿದೆ. ಐ ಥಾಟ್ ಯು ವುಡ್ ಸ್ಟೇ ಹಿಯರ್ ಅನ್ಕೊಳ್ಳೋವಾಗ ಏನು ಅನ್ಕೊಂಡಿರ್ತೀನಿ? ಹಿ ವಿಲ್ ಸ್ಟೇ ಹಿಯರ್ ಟುಡೇ. ಅನ್ಕೊಂಡು ಆಗೋಗಿದೆ. ಈ ಥರ ಅನ್ಕೊಂಡಿದ್ದೆ ಅಂತ ಹೀಗೆ ಹೇಳ್ಬೇಕು ನಾನು. ವಿಲ್ನ ವುಡ್ ಮಾಡಿ ಹೇಳಬೇಕು. ತುಂಬ ಸರಿ ನೀವು ಕೇಳಿರ್ತೀರ, ಐ ಥಾಟ್ ಯು ವುಡ್ ಕಮ್, ಐ ಥಾಟ್ ಯು ವುಡ್ ಹೆಲ್ಪ್ ಮೀ, ಐ ಥಾಟ್ ಐ ವುಡ್ ಗೋ ದೇರ್ ಬಟ್ ಇಟ್ ಡಿಡಂಟ್ ಹ್ಯಾಪನ್, ರೈಟ್? ವಿಲ್ ಹಿ ಕಮ್ ಬೈ ಈವ್ನಿಂಗ್? ಎಸ್, ಹಿ ಪ್ರಾಮಿಸ್ಡ್ ಹಿ ವುಡ್ ಕಮ್ ಬೈ ಈವ್ನಿಂಗ್. ಅವ್ನು ಪ್ರಾಮಿಸ್ ಮಾಡ್ದ ಅವ್ನು ಬರ್ತೀನಿ ಅಂತ. ನೆಕ್ಸ್ಟ್, ಆ್ಯಂಡ್ ಕೆಲವು ಫಿಕ್ಸ್ಡ್ ಎಕ್ಸ್ಪ್ರೆಷನ್ಸ್ ಇದೆ, ನೋಡಬೇಡಿ, ಅವುಗಳನ್ನ ಇದೇ ಥರನೇ ಹೇಳ್ತಾರೆ. ಐ ವುಡ್ ಹೇಟ್ ಟು ಮಿಸ್ ದ ಶೋ ಅಂದರೆ ನಾನು ಮಿಸ್ ಮಾಡ್ಕೊಳ್ಳಲ್ಲ, ಬಂದೇ ಬರ್ತೀನಿ. ಐ ವುಡ್ ಹೇಟ್ ಟು ಮಿಸ್ ದ ಶೋ ಅಷ್ಟೇ ಮೀನಿಂಗ್. ಐ ವುಡ್ ಲವ್ ಟು ವಿಸಿಟ್ ಜಪಾನ್. ಐ ವುಡ್ ಪ್ರಿಫರ್ ಟು ಸ್ಟೇ ಹೋಮ್. ಐ ವುಡ್ ಲೈಕ್ ಟು ಮೀಟ್ ಯು ಟುಡೇ. ಸೊ ಈ ಫ್ರೇಸಸ್ನ ನೆನ್ಪಿಟ್ಕೊಂಬಿಡಿ. ಐ ವುಡ್ ಹೇಟ್ ಟು ಡೂ ದಟ್, ಐ ವುಡ್ ಲವ್ ಟು ಡೂ ದಟ್, ಐ ವುಡ್ ಲೈಕ್ ಟು ಡೂ ದಟ್, ಐ ವುಡ್ ಪ್ರಿಫರ್ ಟು ಡೂ ದಟ್. ನೆಕ್ಸ್ಟ್, ಲಾಸ್ಟ್ ಒನ್, ನಂಬರ್ 16, ಟು ಎಕ್ಸ್ಪ್ರೆಸ್ ಪಾಸಿಬಿಲಿಟಿ. ಒಂದು ಪಾಸಿಬಿಲಿಟಿನ ಹೇಳೋದಕ್ಕೂ ನಾವು ವುಡ್ ಯೂಸ್ ಮಾಡ್ತೀವಿ. ಇಲ್ಲೂ ಕೂಡ ಬರುತ್ತೆ. ದ ಗಾಯ್ ಆನ್ ದ ಫೋನ್ ಹ್ಯಾಡ್ ಅ ಕೇರಳ ಆಕ್ಸೆಂಟ್. ಆ ಫೋನಲ್ಲಿ ಮಾತಾಡಿದ ವ್ಯಕ್ತಿಗೆ ಕೇರಳ ಆಕ್ಸೆಂಟ್ ಇತ್ತು. ಓ ಹೌದಾ, ದಟ್ ವುಡ್ ಬಿ ವಿನೋದ್. ಹಾಗಿದ್ರೆ ಅವ್ನು ವಿನೋದ್ ಆಗಿರ್ತಾನೆ. ನೋಡಿ ಈ ಥರ ಹೇಳ್ತೀವಲ್ವಾ, ಅವ್ನು ವಿನೋದ್ ಆಗಿರ್ತಾನೆ ಹಾಗಿದ್ರೆ ಬಹುಶಃ. ಈ ಥರ ಒಂದು ಪಾಸಿಬಿಲಿಟಿನ ಹೇಳೋದಕ್ಕೂ ಕೂಡ ವುಡ್ ಯೂಸ್ ಮಾಡ್ತೀವಿ. ಗೊತ್ತಾಯ್ತಲ್ಲ ಈ ಎಕ್ಸಾಂಪಲಿಂದ? ದಿಸ್ ವುಡ್ ಬಿ ದ ರೀಸನ್ ಫಾರ್ ದ ಡಿಲೇ. ಬಹುಶಃ ಇದು ರೀಸನ್ ಆಗಿರುತ್ತೆ ಡಿಲೇಗೆ. ದಿಸ್ ವುಡ್ ಪ್ರಾಬಬ್ಲಿ ಬಿ ದ ಬೆಸ್ಟ್ ಆಪ್ಷನ್ ಫಾರ್ ಅಸ್. ಇದರ ಪ್ರಾಬಬ್ಲಿ ವರ್ಡ್ನ ಕೂಡ ಸೇರಿಸಿ ಹೇಳ್ಬೋದು. ದಿಸ್ ವುಡ್ ಪ್ರಾಬಬ್ಲಿ ಬಿ ದ ಬೆಸ್ಟ್ ಆಪ್ಷನ್. ಇದು ನಮಗೆ ಬಹುಶಃ ಅನಿಸುತ್ತೆ ಬೆಸ್ಟ್ ಆಪ್ಷನ್ ಅಂತ. ದಟ್ ವುಡ್ ಮೀನ್ ವಿ ಆರ್ ಆಲ್ರೆಡಿ ಲೇಟ್. ಹಾಗಿದ್ರೆ ಅರ್ಥ ನಾವು ಆಲ್ರೆಡಿ ಲೇಟ್ ಆಗಿದ್ದೀವಿ. ದ ಪರ್ಸನ್ ಸ್ಪೀಕಿಂಗ್ ಆನ್ ದ ಸ್ಟೇಜ್ ವುಡ್ ಬಿ ದ ಪ್ರಿನ್ಸಿಪಲ್. ಬಹುಶಃ ಅಲ್ಲಿ ಸ್ಟೇಜ್ ಮೇಲೆ ಇರೋರೇ ಪ್ರಿನ್ಸಿಪಲ್ ಆಗಿದ್ದಾರೆ ಅನಿಸುತ್ತೆ. ಸೊ ಈ ಥರ ಒಂದು ಪಾಸಿಬಿಲಿಟಿನ ಎಕ್ಸ್ಪ್ರೆಸ್ ಮಾಡೋವಾಗಲೂ ಕೂಡ ವುಡ್ ಬಿನ ಯೂಸ್ ಮಾಡ್ತೀವಿ. ಸೊ ರೀಸನ್ ಏನು ವುಡ್ ಯೂಸ್ ಮಾಡೋದು ಹೇಳಿದ್ನಲ್ಲ, ಪೊಲೈಟ್, ಸಾಫ್ಟ್, ಇಂಡೈರೆಕ್ಟ್, ಲೆಸ್ ಡಿಮ್ಯಾಂಡಿಂಗ್ ಆಗಿರೋದಕ್ಕೆ ಜಸ್ಟ್ ವುಡ್ನ ಯೂಸ್ ಮಾಡೋದು. ಅದೇ ಒಂದು ಮೇನ್ ರೀಸನ್ ಅಷ್ಟೇ. ಗೊತ್ತಾಯ್ತಲ್ಲ? ಎಲ್ಲದನ್ನು ನೋಟ್ಸ್ ಮಾಡಿಟ್ಕೊಳ್ಳಿ. ಕನ್ಫ್ಯೂಷನ್ ಇದ್ದರೆ ವಿಡಿಯೋ ಇನ್ನೊಂದು 2-3 ಸರಿ ನೋಡಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ, ಇದರಲ್ಲಿ ಹೊಸದು ಕಲ್ತಿದ್ದೀರಾ ಅನಿಸಿದ್ರೆ ಒಂದು ಲೈಕ್ ಮಾಡಿ ಆ್ಯಂಡ್ ಎಲ್ಲರಿಗೂ ಶೇರ್ ಮಾಡಿ ಪ್ಲೀಸ್.